ಮತ್ತೊಮ್ಮೆ ಮಧ್ಯಾಹ್ನದ ಈ ಸಭೆಗೆ ಎಲ್ಲರನ್ನ ಸ್ವಾಗತಿಸುತ್ತಾ ಈ ಸಮಾರೋಪ ಸಮಾರಂಭ ಪ್ರಾರಂಭ ಆಗಲಿದೆ. ಮೊದಲಿಗೆ ಈ ಸಭೆಗೆ ಈ ವೇದಿಕೆಗೆ ಸ್ವಾಗತವನ್ನು ಕೋರಲಿದ್ದಾರೆ ಶ್ರೀ ಅರುಣ್ ಗುಡ್ಡದಕೇರಿ. ಇವರು ಅಧಿವೇಶನದ ಸಹ ಸಂಚಾಲಕರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಇದರ ಅಧಿವೇಶನದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇವತ್ತು ನಮ್ಮ ನಡುವೆ ಇರುವಂಥ ಶ್ರೀಯುತ GB ಹರೀಶರು ಸಮಾರೋಪದ ಮಾತುಗಳನ್ನು ನಮಗೆಲ್ಲ ತಿಳಿಸ್ಲಿಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ಭಾರತೀಯ ಸಾಹಿತ್ಯ ಪರಿಷತ್ ವತಿಯಿಂದ ಸ್ವಾಗತವನ್ನು ಕೋರ್ತೀನಿ. ಇನ್ನೊಬ್ಬ ಹಿರಿಯರು ಶ್ರೀಯುತ SG ಕೋಟೆಯವರು ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರಿಗೂ ಸಹ ಅಧಿವೇಶನದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ನಮ್ಮವರೇ ಆದಂಥ ದಾವಣಗೆರೆಯ ಶ್ರೀ ವಾಮದೇವಪ್ಪ ಅವರು ಸ್ವಾಗತ ಸಮಿತಿ ಅಧ್ಯಕ್ಷರು ಹೌದು, ಪರಿಷತ್ತಿನ ಅಧ್ಯಕ್ಷರು ಹೌದು. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ನಮ್ಮ ನಡುವೆ ಇರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ನೆರವೇರುವಂಥ ಎಲ್ಲ ಸಾಹಿತ್ಯಾಸಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ. ಅಂತಹ ಶ್ರೀಯುತ ಅರುಣ್ ಗುಡ್ಡದಕೇರಿ ಇವರಿಗೆ ಧನ್ಯವಾದಗಳು ಹಾಗೂ ಅವರಿಗೂ ಸಹ ಸ್ವಾಗತ. ಮುಂದೆ ಗೊತ್ತುವಳಿ ಮಂಡನೆ ಡಾಕ್ಟರ್ ವಿ ರಂಗನಾಥ್ ಇವರಿಂದ. ಇವರು ಮೈಸೂರಿನವರು, ರಾಜ್ಯ ಸಂಪರ್ಕ ಪ್ರಮುಖರು. ಇವರು ನಿವೃತ್ತ ತಹಸೀಲ್ದಾರರು ಹಾಗೂ ಅಂಕಣಕಾರರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ 4ನೇ ಅಧಿವೇಶನದ ಕೊನೆಯ ಭಾಗದಲ್ಲಿ ನಾವಿದ್ದೀವಿ. ಬೇರೆ ಬೇರೆ ಸಾಹಿತ್ಯದ ಸಮ್ಮೇಳನಗಳು ಆದಾಗ ಸಾಮಾನ್ಯವಾಗಿ ಒಂದು ಗೊತ್ತುವಳಿಯನ್ನು 1, 2, 3, 4 ಗೊತ್ತುವಳಿಗಳನ್ನು ಸ್ವೀಕಾರ ಮಾಡ್ತಾರೆ. ಅದು ಕನ್ನಡ ಸಾಹಿತ್ಯ ಪರಿಷತ್ ಆಗ್ಬೋದು, ತಾಲೂಕಿನ ಜಿಲ್ಲಾ ಮಟ್ಟದ ಸಮ್ಮೇಳನಗಳಾಗ್ಬೋದು. ಅಲ್ಲೆಲ್ಲ ಸಾಮಾನ್ಯವಾಗಿ ಆ ರೀತಿಯ ಒಂದಷ್ಟು ಗೊತ್ತುವಳಿಗಳನ್ನು ಸ್ವೀಕಾರ ಮಾಡ್ತಾರೆ. ಅದೇ ರೀತಿಯಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಸಹ ತನ್ನ ಅಧಿವೇಶನದ ಅಂತಿಮ ಚರಣದಲ್ಲಿ ಒಂದು ಗೊತ್ತುವಳಿಯನ್ನು ಸ್ವೀಕಾರವನ್ನು ಮಾಡುತ್ತೆ. ವ್ಯತ್ಯಾಸ ಇದೆ. ಬೇರೆಯ ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದ ಹಾಗೆ ಬೇರೆಯ ಸಮ್ಮೇಳನಗಳಲ್ಲಿ ಸ್ವೀಕರಿಸಿದಂತಹ ಗೊತ್ತುವಳಿಗಳನ್ನು, ನಿರ್ಣಯಗಳನ್ನು ಸರ್ಕಾರದ ಮುಂದೆ ದಯವಿಟ್ಟು ಇದನ್ನು ಮಾಡಿ, ಈ ರೀತಿ ಮಾಡೋಕ್ಕಾಗತ್ತ ನೋಡಿ, ಹಾಗೆ ಅಂಥೇಳಿ ಸಾಮಾನ್ಯವಾಗಿ ಒಂದು ರೀತಿ ಡಿಮ್ಯಾಂಡ್ ಅದು ಸರ್ಕಾರಗಳ ಮುಂದೆ ಇರುತ್ತೆ. ಇತ್ತೀಚೆಗೆ ಒಬ್ಬರು ಹೇಳ್ತಾ ಇದ್ರು, ನಾನು 10-15 ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದೀನಿ. ಈಗೇನು ನಿರ್ಣಯ ಮಂಡಿಸಿದ್ರೋ ಅದು ಹಿಂದಿನ 10 ಅಧಿವೇಶನಗಳಲ್ಲೂ ಅದೇ ವಿಷಯಗಳು ಇತ್ತು. ಅದೇ ರೀತಿಯಾದಂಥ ವಿಷಯಗಳನ್ನು ಮತ್ತೆ ಮಂಡನೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಒಂಥರ ನೋವು. ಸುಮ್ಮನೆ ನಿರ್ಣಯವನ್ನು ಮಾಡ್ತೀವಿ, ಆದರೆ ಅದು ಜಾರಿಗೆ ಬರೋದಿಲ್ಲ. ಯಾಕೆಂದರೆ ಅದನ್ನು ಇನ್ನೊಬ್ಬರಿಗೆ ಆಗ್ರಹ ಮಾಡೋದಕ್ಕೋಸ್ಕರ ಅಥವಾ ಸರ್ಕಾರದಿಂದ ಇದು ಆಗಬೇಕು ಅನ್ನುವಂತಹ ನಿರ್ಣಯಗಳನ್ನು ಅಂತಹ ಸಮ್ಮೇಳನಗಳಲ್ಲಿ ತಗೊಳ್ಳಾಗತ್ತೆ. ಆದರೆ ಆ ಸಾಲಿನಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಇರಬಾರ್ದು. ನಮ್ಮ ಗೊತ್ತುವಳಿಗಳು ಅಥವಾ ನಿರ್ಣಯಗಳು ಅದು ಜಾರಿಗೆ ಬರಬೇಕು. ಜಾರಿಗೆ ತರೋರು ಯಾರು? ಸರ್ಕಾರ ಅಲ್ಲ. ಇದನ್ನು ಜಾರಿಗೆ ತರಬೇಕಾದಂಥವರು ಇಲ್ಲಿ ಕೂತಿರುವಂತಹ ನಾವುಗಳು. ಆ ರೀತಿಯಾದಂತಹ ಗೊತ್ತುವಳಿಗಳನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ತನ್ನ ಸಾಹಿತ್ಯ ಅಧಿವೇಶನಗಳಲ್ಲಿ ನಡೆಸ್ಕೊಂಡು ಬರ್ತಾ ಇದೆ. ಇದು ನಮ್ಮ ಬೇಡಿಕೆ ಯಾರ ಮುಂದೆಯೂ ಅಲ್ಲ. ಈ ಬೇಡಿಕೆ ನಮ್ಮಗಳ ಮುಂದೆ ನಮಗಳಿಗೋಸ್ಕರ ನಾವೇ ಇದನ್ನು ಸ್ವೀಕಾರವನ್ನು ಮಾಡಬೇಕು ಹಾಗೆ ಅಂಥೇಳಿ
ತೀರ್ಮಾನವನ್ನು ಮಾಡಿರುವಂಥದ್ದು. 10 ಜನ ಸಾಹಿತ್ಯಾಸಕ್ತರು, ಸಾಹಿತ್ಯದಲ್ಲಿ ಕೆಲಸ ಮಾಡಿರುವಂತಹವರು, ಅವರುಗಳು ಕೂತು ಈ ರೀತಿಯಾದಂತಹ ಒಂದು ಗೊತ್ತುವಳಿಯನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಅಧಿವೇಶನದಲ್ಲಿ ತಗೋಬೇಕು. ಹಾಗೆ ಅಂತ ಎಲ್ಲ ನಮ್ಮ ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತಗಳನ್ನೇ ಅದನ್ನು ಇವತ್ತು ಅದು ಜಾರಿಗೆ ಬರ್ತಾ ಇದೆ. ಇದು ನಮ್ಮ ಎಲ್ಲ ಸದಸ್ಯರಿಗೆ, ನಮ್ಮ ಎಲ್ಲ ಹಿತೈಷಿಗಳಿಗೆ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರುಗಳಿಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಈ ವೇದಿಕೆಯಿಂದ ನೀಡ್ತಾ ಇರುವಂತಹ ಒಂದು ಕರೆ. ಇದನ್ನು ಜಾರಿ ಮಾಡಿ ಅಂತ ನಾವು ಯಾರತ್ತೂ ಕೇಳಲ್ಲ, ಕೇಳುವಂಥದ್ದು ನಮ್ಮಗಳ ಬಳಿನೇ. ನಾವುಗಳು ಇದನ್ನು ಜಾರಿಗೆ ತರಬೇಕು. ಹಾಗೆ ಅಂಥೇಳಿ ಈ ಒಂದು ಗೊತ್ತುವಳಿಯನ್ನು ಈ ಸಭೆಯ ಮುಂದೆ ಮಂಡಿಸುವಂತಹ ಕೆಲಸವನ್ನು ನನಗೆ ಕೊಟ್ಟಿದ್ದಾರೆ. ಅದನ್ನು ನಾನು ಒಂದ್ಸರಿ ಒಂದು 5 ಗೊತ್ತುವಳಿಗಳಿದೆ ಇದರೊಳಗೆ. ಆಡು ಮಾತಿನ ಕನ್ನಡವು ಆಂಗ್ಲ ಪದಗಳಿಂದ ಇಡಿಕಿರಿದು ಬೆರಕೆ ಭಾಷೆಯಂತಾಗಿದೆ. ಸ್ವಕೀಯರಿಂದಲೇ ಕಂಗ್ಲಿಷ್ ಎಂಬ ಸಲ್ಲದ ಲೇವಡಿಗೂ ಒಳಗಾಗಿದೆ. ಅಚ್ಚಗನ್ನಡದಲ್ಲೇ ಮಾತನಾಡುತ್ತಾ ನಮ್ಮ ಭಾಷೆಯನ್ನು ಕಾಪಾಡೋಣ. ಇದು ನಾವು ಮಾಡಬೇಕಾದಂಥ ಕೆಲಸ. 2ನೇ ಗೊತ್ತುವಳಿ, ನಮ್ಮ ಬರಹದ ಭಾಷೆಯು ಕಂಗ್ಲೀಷೇ ಆಗಿದೆ. ಇಂಗ್ಲೀಷು ಅಲ್ಲ, ಕನ್ನಡ ಅಲ್ಲ, ಆ ರೀತಿಯಾಗಿ ಆಗಿದೆ. ನಮ್ಮ ಸಾಹಿತ್ಯವನ್ನು ಪರಕೀಯ ಪದ ವಾಕ್ಯಗಳಿಂದ ಮುಕ್ತವಾಗಿಸೋಣ. ಆದಷ್ಟು ನಮ್ಮದೇ ಪದಗಳನ್ನು ಉಪಯೋಗಿಸಿ, ನಮ್ಮದೇ ಭಾಷೆಯನ್ನು ಉಪಯೋಗಿಸಿ ನಮ್ಮ ಸಾಹಿತ್ಯವನ್ನು ರಚನೆ ಮಾಡೋಣ ಅನ್ನುವಂಥದ್ದು 2ನೆಯ ಗೊತ್ತುವಳಿ. 3ನೆಯ ಗೊತ್ತುವಳಿ, ಓದುಗರನ್ನು ಸೆಳೆಯಲೆಂದು ಸಾಹಿತ್ಯವು ರಸದ ಬದಲು ಕುತೂಹಲವನ್ನಷ್ಟೇ ಉಂಟು ಮಾಡುವತ್ತ ಮುಖ ಮಾಡಿದೆ. ಯಾವುದೇ ಸಾಹಿತ್ಯದ ಪ್ರಧಾನ ಸ್ವತ್ವ ರಸ. ನಮ್ಮ ಸಾಹಿತ್ಯ ಬರಹವು ರಸಪ್ರಧಾನವಾಗಿರುವಂತೆ ಒತ್ತು ಕೊಡೋಣ. ನಮ್ಮಲ್ಲಿ ಯಾರು ಬರವಣಿಗೆಯನ್ನು ಮಾಡ್ತೀವಿ ಅವರಿಗೆ ಈ ಒಂದು ಸಾಹಿತ್ಯದ ಪ್ರಧಾನವಾದಂಥ ರಸ ಸ್ವತ್ವ ಆಗಬೇಕು. ಆ ರೀತಿಯಾದಂಥ ಸಾಹಿತ್ಯವನ್ನು ರಚನೆ ಮಾಡಬೇಕು ಅನ್ನುವಂತಹ ಆಗ್ರಹ. 4ನೆಯ ಗೊತ್ತುವಳಿ, ಮಾರುಕಟ್ಟೆಯಲ್ಲಿ ನಿಲ್ಲಲು ಗೆಲ್ಲಲು ಸಾಹಿತ್ಯವು ಆಕರ್ಷಣೆಯ ಬೆನ್ನೇರಿದೆ. ಇದಕ್ಕಾಗಿ ಶೃಂಗಾರ ರಸದ ಬದಲು ಅಶ್ಲೀಲತೆ, ರೌದ್ರ ರಸದ ಬದಲು ಹಿಂಸೆ, ಕ್ರೌರ್ಯ ಇತ್ಯಾದಿ ರಸವಿಕೃತಿ ನಡೆದಿದೆ. ಸಾಹಿತ್ಯದಲ್ಲಿ ರಸಶುದ್ಧಿಯನ್ನು ಆಗ್ರಹಿಸೋಣ. ನಮ್ಮ ಸಾಹಿತ್ಯ ಈ ರೀತಿಯಾದಂಥ ಸಾಹಿತ್ಯ ಆಗಲಿ, ಯಾರಿಗೋಸ್ಕರ ಬರೆಯುವಂಥ ಸಾಹಿತ್ಯ ಅಲ್ಲ ಅದು ಅನ್ನುವಂಥದ್ದು. 5ನೆಯ ಗೊತ್ತುವಳಿ, ಅಭಾರತೀಯ ಇಲ್ಲವೇ ಭಾರತ ವಿರೋಧಿ ಸಿದ್ಧಾಂತಗಳು ಉಳಿದ ಜ್ಞಾನ ಕ್ಷೇತ್ರದಲ್ಲಿ ಒಕ್ಕರಿಸದಂತೆ ಸಾಹಿತ್ಯ ಕ್ಷೇತ್ರವನ್ನು ಆವರಿಸಿ ಮನೆ ಬಿರುಕಿನಿಂದ ಹಿಡಿದು ದೇಶವನ್ನು ತುಂಡು ತುಂಡಾಗಿ ನೋಡುವ ತನಕ ಸಾಹಿತ್ಯದಲ್ಲಿ ತನ್ನ ಸಿದ್ಧಾಂತಗಳನ್ನು ನಯವಾಗಿ ಬಿಂಬಿಸುತ್ತಿದೆ. ಇದಕ್ಕಾಗಿ ಅವು ಪ್ರಶಸ್ತಿ, ಹಣ, ವೇದಿಕೆ ಇತ್ಯಾದಿ ದಾರಿಗಳ ಮೂಲಕ ಸಾಹಿತಿಗಳನ್ನು ಆಕರ್ಷಿಸುತ್ತಿದೆ. ಯಾವ ಆಕರ್ಷಣೆಗೂ ಒಳಗಾಗದೆ, ಯಾವ ಸಿದ್ಧಾಂತಕ್ಕೂ ಸಿಲುಕದೆ ಸಾಹಿತ್ಯದಲ್ಲಿ ಭಾರತೀಯ ಸಂವೇದನೆಯನ್ನು ಧೈರ್ಯ ಸ್ಥೈರ್ಯಗಳಿಂದ ಅಭಿವ್ಯಕ್ತಿಗೊಳಿಸೋಣ. ಈ ರೀತಿಯಾದಂತಹ 5 ನಿರ್ಣಯಗಳನ್ನು ಈ ಸಭೆ ಅಂಗೀಕರಿಸಬೇಕು ಅನ್ನುವಂಥದ್ದು ಸಾಹಿತ್ಯ ಪರಿಷತ್ತಿನ ಆಶಯ ಆಗಿದೆ. ನಾ ಪ್ರಾರಂಭದಲ್ಲಿ ಹೇಳಿದಾಗೆ ಇದು ಯಾವ ಸರ್ಕಾರದ ಮುಂದೆ ಆಗಲಿ ಮತ್ತೆ ಯಾರ ಮುಂದೆನೇ ಆಗಲಿ ಇದನ್ನು ಇಡೋದಲ್ಲ. ಇದನ್ನು ಇಲ್ಲಿ ಕುಳಿತಿರುವಂತಹ ನಾವುಗಳು ಇದನ್ನು ಒಪ್ಪಿ ನಮ್ಮ ಸಾಹಿತ್ಯದಲ್ಲಿ ಸ್ವತ್ವ ಇದನ್ನು ತರುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ರೀತಿ ಯಾವುದೇ ಒಂದು ಗೊತ್ತುವಳಿ ಅಥವಾ ನಿರ್ಣಯವನ್ನು ಅಂಗೀಕರಿಸುವಾಗ ಸಭೆ ಓಂಕಾರದಿಂದ ಅದನ್ನು ಅಂಗೀಕರಿಸಬೇಕು ಅನ್ನುವಂಥದ್ದು ಒಂದು ಆಗ್ರಹ. ಹಾಗಾಗಿ
ನಮ್ಮದೆಲ್ಲರದು ಈ ವಿಷಯದ ಬಗ್ಗೆ ಒಪ್ಪಿಗೆ ಇದೆ ಅಂತ ಆದರೆ ಒಂದು ಓಂಕಾರವನ್ನು ಮಾಡಿ ಇದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಹಾಗೆ ಅಂಥೇಳಿ ತಮ್ಮೆಲ್ಲರನ್ನೂ ಪ್ರಾರ್ಥಿಸ್ಕೊಳ್ತೀನಿ. ಗುಂಪುಗಳಿದ್ದೀವಿ, ಅದಕ್ಕೆ ಇದು ಬರುತ್ತೆ. ಅದನ್ನು ನಾವು ಇನ್ನೊಂದು ಸರಿ ಮನನ ಮಾಡಿಕೊಂಡು ಅದನ್ನು ಜಾರಿಗೆ ತರೋಣ. ನಮಸ್ಕಾರ. ನಾವು ಎಂತಹ ನಿರ್ಧಾರಗಳಿಗೆ ಬಂದು ಅದನ್ನು ನಮ್ಮದಾಗಿಸಿಕೊಂಡರೆ ಸ್ವತ್ವಯುತ ಜೀವನದೆಡೆಗೆ ನಾವು ಸಾಗಬಹುದು ಅನ್ನುವುದನ್ನು ಗೊತ್ತುವಳಿಯ ಮೂಲಕ ನಮ್ಮ ಮನಕ್ಕೆ ತಂದಿದ್ದಾರೆ ಡಾಕ್ಟರ್ ವಿ ರಂಗನಾಥ್ ಅವರು. ಇವರಿಗೆ ವೇದಿಕೆಯ ಪರವಾಗಿ ಅನಂತಾನಂತ ಧನ್ಯವಾದಗಳು. ಮುಂದೆ ಶ್ರೀಯುತ ವಾಮದೇವಪ್ಪ ಅವರ ನುಡಿಗಳು. ಶ್ರೀಯುತ ವಾಮದೇವಪ್ಪ ಇವರು ದಾವಣಗೆರೆಯ ಸ್ವಾಗತ ಸಮಿತಿಯ ಅಧ್ಯಕ್ಷರು. ಇವರು 2021ರಲ್ಲಿ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ದಾವಣಗೆರೆ ಜಿಲ್ಲೆಯಲ್ಲಿ 4 ಜಿಲ್ಲಾ ಸಮ್ಮೇಳನಗಳನ್ನು, 8 ತಾಲೂಕು ಸಮ್ಮೇಳನಗಳನ್ನು ಹಾಗೂ ಪ್ರತಿ ವರ್ಷ ತಾಲೂಕು ಘಟಕಗಳ ಸಹಯೋಗದಲ್ಲಿ 190ಕ್ಕೂ ಹೆಚ್ಚು ದತ್ತಿಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜಿಸಿದ್ದಾರೆ. ಇವರು ಅಧ್ಯಕ್ಷರಾದ ಮೇಲೆ ಹಲವು ಲೇಖಕರಿಂದ ರಚಿತವಾದ 134ಕ್ಕೂ ಹೆಚ್ಚು ಕೃತಿಗಳು ಬಿಡುಗಡೆಯಾಗಿರುವುದು ಹೆಮ್ಮೆಯ ವಿಷಯವಾಗಿದೆ. ಇವರು ಈಗ ಸಮಾರೋಪದ ಸಮಾರಂಭದಲ್ಲಿ ತಮ್ಮ ಶುಭ ನುಡಿಗಳನ್ನು ನುಡಿಯಬೇಕಾಗಿ ಮನವಿ. ಧ್ಯಾನದ ಶುಭ ವಂದನೆಗಳು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಶಾಖೆಯ 4ನೆಯ ರಾಜ್ಯ ಅಧಿವೇಶನ ನಮ್ಮ ಮಧ್ಯ ಕರ್ನಾಟಕದ ರಾಜಧಾನಿಯಂತಿರುವ ಅಪ್ಪಟ ಎಲ್ಲ ಭಾಷೆಗಳ ಸೊಗಡನ್ನು ಒಳಗೊಂಡಿರುವಂಥ ದಾವಣಗೆರೆ ಈ ಒಂದು ಜಿಲ್ಲಾ ಕೇಂದ್ರದಲ್ಲಿ ಆಯೋಜನೆಗೊಂಡು ಈಗ ಸಮಾರೋಪದ ಅಂಚಿನಲ್ಲಿ ನಾವು ನೀವೆಲ್ಲರೂ ಇದ್ದೇವೆ. ಇಂಥ ಶುಭ ಸಂದರ್ಭದಲ್ಲಿ ನಾನು ಸಾಹಿತ್ಯ ಲೋಕದ ಒಬ್ಬ ಜಿಲ್ಲಾ ಪ್ರತಿನಿಧಿಯಾಗಿ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ 4ನೇ ಸಮಾವೇಶದ ಅಧ್ಯಕ್ಷನಾಗಿ, ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಅತ್ಯಂತ ಇದಕ್ಕೆ ನಿರ್ವಹಿಸಬೇಕಾದಂಥ ಎಲ್ಲ ಕಾರ್ಯಕ್ರಮಗಳು ನನ್ನ ಯಾವುದೇ ಪರಿಶ್ರಮ ಇಲ್ಲದೆ ಆಗಿರೋದಕ್ಕಾಗಿ ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲ ಕೈಗಳಿಗೆ ಮತ್ತು ಸಹಕರಿಸಿದಂಥ ಎಲ್ಲ ರೂಪದಲ್ಲಿ ಸಹಕಾರ ನೀಡಿದಂಥ ಪ್ರತಿಯೊಬ್ಬ ಮಹನೀಯರುಗಳಿಗೆ ನಾನು ಸ್ವಾಗತ ಸಮಿತಿಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾದ ಕೃತಜ್ಞತೆಯನ್ನು ಹಾಗೂ ಧನ್ಯವಾದಗಳನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂದಿನ 2 ದಿನಗಳ ಸಮಾವೇಶದ ಸರ್ವಾಧ್ಯಕ್ಷರಾಗಿರುವಂಥ ನನ್ನ ಸಾಹಿತ್ಯ ಪರಿಷತ್, ಕನ್ನಡ ಸಾಹಿತ್ಯ ಪರಿಷತ್ನ ಹಿರಿಯಣ್ಣನಾಗಿ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಈಗ ಈ ಸಮಾವೇಶದ ಅಧ್ಯಕ್ಷರಾಗಿ ಇರುವಂಥ ಕೋಟಿ ಅವರು ಅತ್ಯುತ್ತಮವಾದ ವಾಗ್ಮಿಗಳಷ್ಟೇ ಅಲ್ಲ, ಉತ್ತಮ ಆಡಳಿತಗಾರರು ಮತ್ತು ಶೈಕ್ಷಣಿಕ ತರಬೇತಿದಾರರು, ಶಿಕ್ಷಣವೇತ್ತರು ಅನ್ನುವಂಥ ಹೆಸರನ್ನು ಪಡೆದಂಥವ್ರನ್ನ ಸಮ್ಮೇಳನದ ಅಧ್ಯಕ್ಷರಾಗಿ ಗುರುತಿಸಿದಾಗ ನಾವು ಅತ್ಯಂತ ಸಂತೋಷಪಟ್ಟವರಲ್ಲಿ ನಾನು ಕೂಡ ಒಬ್ಬ. ಅಂಥ ಎಸ್ ಟಿ ಕೋಟೆಯವರಿಗೆ ನಾನು ನಮ್ಮ ದಾವಣಗೆರೆ ಎಲ್ಲ ಸರ್ವ ಕನ್ನಡಿಗರ ಪರವಾಗಿ ಹಾಗೂ ಈ ಸಮಾವೇಶದ ಸರ್ವ ಅಭಿಮಾನಿಗಳ ಪರವಾಗಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಎಸ್ ಟಿ ಕೋಟೆಯವರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಈ ಸಮ್ಮೇಳನದ ಇನ್ನೋರ್ವ ಸಹಕಾರಿ ಉಪನ್ಯಾಸಕರಾಗಿ ಆಗಮಿಸಿರುವಂಥ ನನ್ನ ವೇದಿಕೆ ಮೇಲಿರುವಂಥ ಮತ್ತೋರ್ವ ಗಣ್ಯರಾದ ಹೆಸರು ಮತ್ತೆ ಡಾಕ್ಟರ್ ಜಿ ಬಿ ಹರೀಶ್ ಅವರು, ಸಾಹಿತಿಗಳು, ಬೆಂಗಳೂರು. ಇವರು
ಸಮಾರೋಪದ ಮಾತುಗಳನ್ನು ಆಡಲಿಕ್ಕೆ ಆಗಮಿಸಿರುವುದು ಅತ್ಯಂತ ಸಂತೋಷದಾಯಕವಾದ ವಿಷಯ. ಹಾಗೂ ಈ ಸಮಾವೇಶಕ್ಕಾಗಿ ಶ್ರಮಿಸಿದಂಥ ನನ್ನ ದಾವಣಗೆರೆ ಜಿಲ್ಲೆಯ ಪ್ರತಿನಿಧಿಯಾಗಿ, ನನ್ನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರತಿನಿಧಿಯಾಗಿ ಈ ಸಮ್ಮೇಳನದ ಎಲ್ಲ ಸಂಚಾಲಕತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮ ಜಿ ರುದ್ರಯ್ಯ ಅವರು, ಮತ್ತು ಎಲ್ಲರಿಗೂ ಹೆಚ್ಚಾಗಿ ಈ ಒಂದು ಮುಂಚೂಣಿಯ ಕ್ಷೇತ್ರದಲ್ಲಿ ನಿಂತುಕೊಂಡಂಥ ನಮ್ಮ ನಾರಾಯಣ ಸೇವರಿಯವರು, ಅವರು ತಂಡವನ್ನು ಕಟ್ಟಿಕೊಂಡು ಈಗ ಒಂದು ತಿಂಗಳಿಂದ ನಮ್ಮ ದಾವಣಗೆರೆಯಲ್ಲಿ ಬೀಡು ಬಿಟ್ಟು ಇಷ್ಟು ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಅವರೆಲ್ಲರೂ ಕಾರಣಭೂತರಾಗಿದ್ದಾರೆ. ಅವರು ಅರ್ಪಣಾ ಭಾವನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನಿಮ್ಮೆಲ್ಲರಿಗೆ ಒಂದು ಹೆಸರು ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ಸನ್ಮಾನ್ಯ ಜಿ ರುದ್ರಯ್ಯ ಮತ್ತು ನಾರಾಯಣ ಸೇವರಿ ಮತ್ತು ಅವರ ತಂಡಕ್ಕೆ ನಾನು ಅತ್ಯಂತ ಆಭಾರಿಯಾಗಿ ನಾನು ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ನೆರವೇರುವಂಥ ಕಿಕ್ಕಿರಿದು ತುಂಬಿದೆ, 2 ದಿನಗಳು ಕೂಡ ಕಿಕ್ಕಿರಿದು ತುಂಬಿದ ಈ ಒಂದು ಸಭಾಂಗಣ ಈಗ ಎಲ್ಲ ಊರಿಗೆ ಹೊರಡುವಂಥ ದೆಸೆಯಲ್ಲಿದ್ದೀರಿ. ಕೆಲವರು ಈಗಾಗಲೇ ತಮ್ಮ ವಸ್ತುಗಳನ್ನು ಇಟ್ಕೊಳ್ಳಿಕ್ಕೋಸ್ಕರ ಕೆಲವರೆಲ್ಲ ತಮ್ಮ ಕೊಠಡಿಗಳಿಗೆ ಹೋಗಿದ್ದಾರೆ ಅಂತಲೂ ಕೇಳಲ್ಪಟ್ಟಿದ್ದೀನಿ. ಆದರೂ ಕೂಡ ಬರೋರಿದ್ದೀರಿ. ಅಂಥ ಎಲ್ಲ ನಮ್ಮ ಆಹ್ವಾನಿತ ಗಣ್ಯರನ್ನು ಮತ್ತು ಆಹ್ವಾನಿತ ಎಲ್ಲ ಇಲ್ಲಿರುವಂಥ ಎಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತಾ, ನಮ್ಮ ಮಾಧ್ಯಮದ ಮಿತ್ರರು ಕೂಡ ಈಗ 2 ದಿನಗಳ ಕಾರ್ಯಕ್ರಮಗಳನ್ನು, ನಿನ್ನೆ ದಿನದ ಕಾರ್ಯಕ್ರಮ ಇವತ್ತು ಬಹುತೇಕ ದಿನಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ, ವ್ಯವಸ್ಥಿತವಾಗಿ ಎಲ್ಲ ಬಿತ್ತರಿಸುವಂಥ ಕೆಲಸವನ್ನು ಇಡೀ ನಾಡಿಗೆ ಮತ್ತು ಕನ್ನಡ ಲೋಕಕ್ಕೆ ಬಿತ್ತರಿಸುವಂಥ ಕೆಲಸವನ್ನು ಮಾಡಿದಂಥ ಮಾಧ್ಯಮದ ಮಿತ್ರರಿಗೆ ಹಾಗೂ ಎಲ್ಲ ದೃಶ್ಯ ಮಾಧ್ಯಮದವರಿಗೆ ನಾನು ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಮತ್ತು ಗೌರವಗಳನ್ನು ಮತ್ತು ಪ್ರಣಾಮಗಳನ್ನು ಅವರಿಗೂ ಕೂಡ ಸಲ್ಲಿಸ್ತೇನೆ. ಎಲ್ಲ ಸನ್ಮಾನ್ಯ ಆಹ್ವಾನಿತ, ಈ ಸಮ್ಮೇಳನದ ಆಹ್ವಾನಿತ ಗೌರವಾನ್ವಿತರೆ, ನಾನು ಮಾತನಾಡಲಿಕ್ಕೋಸ್ಕರ ಇಲ್ಲಿ ನಿಂತಿಲ್ಲ. ಆದರೆ ಇವತ್ತು ನಾನು ಸಾಹಿತ್ಯ ಸಮ್ಮೇಳನಗಳನ್ನು ನನ್ನ ಅವಧಿಯಲ್ಲಿ ಅನೇಕ ನೋಡಿದ್ದೇನೆ. ನಾನು ಅನೇಕ ಜಿಲ್ಲಾ, ರಾಜ್ಯ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಆದರೆ ಆ ಸಾಹಿತ್ಯ ಸಮ್ಮೇಳನಕ್ಕೂ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಇದು 4ನೇ ಅಧಿವೇಶನ ಸಮಾವೇಶ ಅಂತ ಹೇಳಿ ಕೇಳಲ್ಪಟ್ಟಿದ್ದೆ. ನಾನು ಇದು ಪ್ರಥಮ ಅಧಿವೇಶನದಲ್ಲಿ ನಾನು ಒಬ್ಬ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಎಲ್ಲ ಸಂಘಟಕರಿಗೆ ನಾನು ಅತ್ಯಂತ ಶಿರಬಾಗಿ ಗೌರವ ಪ್ರಣಾಮಗಳೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ನಾನು ನಮ್ಮ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಗಳಿಗೂ ಇದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ ಅಂತೇಳಿ ನಾನು ಕಂಡುಕೊಂಡೆ. ಇದು ಭಾಳ ಶಿಸ್ತುಬದ್ಧವಾದ, ನಮ್ಮದು ಜಾತ್ರೆಯೋಪಾದಿಯಲ್ಲಿರುತ್ತೆ, ಸಾಹಿತ್ಯ ಸಮ್ಮೇಳನ ಜಾತ್ರೆಯೋಪಾದಿಯಲ್ಲಿರುತ್ತೆ. ಆದರೆ ಇದು ಶಿಸ್ತುಬದ್ಧ ಒಂದು ಸಾಹಿತ್ಯದ ಒಂದು ವ್ಯವಸ್ಥೆಯನ್ನು, ಸಾಹಿತ್ಯದ ನುಡಿಮುತ್ತುಗಳನ್ನು ಬಿತ್ತುವಂಥ ಮತ್ತು ನೆತ್ತಿಗೆ ತಟ್ಟುವಂಥ ಕೆಲಸವನ್ನು ಈ ಒಂದು ಸಮ್ಮೇಳನ, ಈ ಒಂದು ಸಾಹಿತ್ಯ ಪರಿಷತ್ ಏನಿದೆ, ನಮ್ಮದು ಪರಿಷತ್ತು, ಇದು ಪರಿಷತ್ತು, ಇದು ತತ್ಸಮ ತದ್ಭವ ಅಂತವಲ್ಲ, ಆ ರೀತಿ ಇದು. ಅದಕ್ಕೇನಂತ ಭಾಳ ವ್ಯತ್ಯಾಸ ಇಲ್ಲ, ಹೆಸರುಗಳು ಒಂದೇ. ಆದರೆ ಇದರ ಕಾರ್ಯ ಭಾಳ ವಿಭಿನ್ನವಾಗಿದೆ. ನಮ್ಮ ಈಗ ತಾನೇ 5 ನಿರ್ಣಯಗಳನ್ನು ಮಂಡಿಸಿದಾಗ ಅವರು ಯಾವುದನ್ನು ಸರ್ಕಾರದ ಮುಂದೆ ಇರುವಂಥ ಬೇಡಿಕೆಗಳಲ್ಲ ಇವು. ನೀವೆಲ್ಲರೂ ಸೇರಿ ಜಾರಿಗೆ ತರುವಂಥದ್ದು ಕನ್ನಡದ ನುಡಿ ಸೇವೆಯನ್ನು, ಕನ್ನಡದ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ಇವತ್ತು ಈ ಪರಿಷತ್ತು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮಾಡುವಂಥ ಕ್ರಿಯೆಗೆ ನೀವೆಲ್ಲರೂ ತನು ಮನಗಳಿಂದ ಅತ್ಯಂತ ಕ್ರಿಯಾಶೀಲರಾಗಿ ಮಾಡಬೇಕಾದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತೇಳಿ ನಾನಾದರೂ ಕೂಡ ಭಾವಿಸ್ಕೊಂಡು, ಇಂಥ ನಮ್ಮ ನಾಡಿನ ಅನೇಕ ದಿಗ್ಗಜರುಗಳು 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ, ಸುಮಾರು 2000 ವರ್ಷಗಳಿಗೆ ಹೆಚ್ಚು ಇತಿಹಾಸವನ್ನು ಹೊಂದಿರುವಂಥ, ನಿನ್ನೆ ಉದ್ಘಾಟಕರು ಹೇಳ್ತಿದ್ರು, ನಮ್ಮ ಇತಿಹಾಸ ಕನ್ನಡದ ಇತಿಹಾಸ ಸುಮಾರು ಕೋಟಿ ವರ್ಷಗಳ ಇತಿಹಾಸ ಇದೆ ಅಂತೇಳಿದ್ರು. ನಾನೊಬ್ಬ ಇತಿಹಾಸದ ಅಧ್ಯಯನದ ವ್ಯಕ್ತಿಯಾಗಿ ಅದು ನನ್ನ ದೃಷ್ಟಿಯಲ್ಲಿ ಅದು ಕಷ್ಟ ಸಾಧ್ಯವಾದರೂ ಅವರು ಅದು ದೀರ್ಘವಾದ ಅಧ್ಯಯನದಿಂದ ಅವರು ಹೇಳಿದ ಮೇಲೆ ಅದನ್ನು ನಾನು ಅತ್ಯಂತ ಮನೋಜ್ಞವಾಗಿ ಮತ್ತು ಅತ್ಯಂತ ಗಂಭೀರವಾಗಿ ಆ ಒಂದು ವಿಷಯಗಳನ್ನು ನಾನು ಪರಿಗಣಿಸಬೇಕಾಗ್ತದೆ. ನಾವು ಶಿಲಾಯುಗ ಮತ್ತು ಇತ್ತೀಚಿನ ಎಲ್ಲ ಯುಗಗಳನ್ನು ನಾವು ಕಂಡು ಈಗ ನಾವು ಆಧುನಿಕ ಯುಗದಲ್ಲಿ ಬದುಕ್ತಾ ಇರುವಂಥ ಈ ವ್ಯವಸ್ಥೆಗೂ ಮತ್ತು ಹಿಂದೆ ಒಂದು ಜಗತ್ತಿದ್ರೂ ಇರ್ಬೋದು,
ನಮಗೆ ಗೊತ್ತಿಲ್ಲದ ಜಗತ್ತಿನ ಇತಿಹಾಸವನ್ನು ಅವರು ಓದಿರ್ಬೋದು. ಆ ದೃಷ್ಟಿಯಲ್ಲಿ ಉದ್ಘಾಟಕರು ಆ ಮಾತುಗಳನ್ನು ಹೇಳಿದರೆ ಇವತ್ತು ಬಹುತೇಕ ಪತ್ರಿಕೆಗಳಲ್ಲಿ ಅದು ಪ್ರಕಟ ಆಗಿದೆ. ಅದು ನಾನು ನಿನ್ನೆ ಪ್ರತ್ಯಕ್ಷವಾಗಿ ಕೂಡ ನಾನು ಅವರ ಮಾತುಗಳನ್ನು ಕೇಳಿದ್ದೇನೆ. ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ, ಇವತ್ತು ನಾವು ಇತಿಹಾಸವನ್ನು, ಕನ್ನಡದ ಅಕ್ಷರದ ಇತಿಹಾಸವನ್ನು ಎಷ್ಟು ತಿಳ್ಕೊಂತ ಹೋದರೂ ಸಾಲದೆ ಅಂಥ ಇತಿಹಾಸವನ್ನು ನಾವು ನೀವೆಲ್ಲರೂ ಅಂಥ ಭಾಷಿಕರಾಗಿ ಹುಟ್ಟಿರೋದೇ ನಮ್ಮ ನಿಮ್ಮೆಲ್ಲರ ಪುಣ್ಯ. ಪಂಪ ಮಹಾಕವಿ ಆದಿಕವಿ ಅಂತ ಏನು ಕರಿತೀವಿ, ವಾಲ್ಮೀಕಿ ಆದಿಕವಿ ಅಂತೀವಿ. ಅಂಥ ಪಂಪ ಮಹಾಕವಿ ಆ ಬನವಾಸಿ ದೇಶದಲ್ಲಿ ಇದ್ದಾಗ ಆ ಒಂದು ಮಾತನ್ನು ಹೇಳ್ತಾನೆ, ನಾನು ಇನ್ನೊಂದು ಜನ್ಮ ಇದ್ದಿದ್ದೆ ಆದರೆ ನಾನು ಈ ಬನವಾಸಿ ದೇಶದಲ್ಲಿ ಹುಟ್ಟಬೇಕು ಅನ್ನುವಂಥ ಮಾತನ್ನು, ಅಂದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂದರೆ, ಅಂಥ ಸಮೃದ್ಧವಾದ ನಾಡು, ಅಂಥ ಸುಭಿಕ್ಷವಾದ ನಾಡು, ಅಂಥ ಒಳ್ಳೆಯ ವಾತಾವರಣವನ್ನು ಹೊಂದಿರುವಂಥ ನಾಡು, ಇಂಥ ನಾಡಿನಲ್ಲಿ ಹುಟ್ಟಿರೋದೇ ನನ್ನ ಪುಣ್ಯ. ಹಾಗೆ ನಾವು ನೀವೆಲ್ಲರೂ ಈ ನಾಡಿನಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ, ಕನ್ನಡ ಭಾಷಿಕರಾಗಿ ಹುಟ್ಟಿರೋದೇ ನಿಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಆ ಪಂಪ ಹೇಳ್ತಾನೆ, ಮುಂದೊಂದು ಜನ್ಮ ಇದ್ದದ್ದೇ ಆದರೆ ನಮ್ಮನ್ನು ಗಿಳಿಕೋಗಿಲೆಗಳಾಗಿಯೋ ಮರಿ ದುಂಬಿಗಳಾಗಿಯೋ ಹುಟ್ಟಿಸುವಂಥ ಕೆಲಸವನ್ನು ಮಾಡಪ್ಪ ಪರಮಾತ್ಮ ಅಂತೇಳಿ ಪ್ರಾರ್ಥಿಸ್ತಾನೆ ಅನ್ನುವಂಥ ಮಾತನ್ನು ನಾವು ಓದಿದ್ದೇವೆ. ಈ ಮಾತನ್ನು ನಾನು ಸಾಂಕೇತಿಕವಾಗಿ ಹೇಳ್ತಾ, ನಮ್ಮ ಸಾಹಿತ್ಯ ಅತ್ಯಂತ ಅಗಾಧವಾಗಿ ಬೆಳೆದಿದೆ. ಅನೇಕ ಋಷಿಗಳ ಕಾಲದಿಂದ, ಪುರಾತನ ಕಾಲದಿಂದ, ಸನಾತನ ಕಾಲದಿಂದ ರಚಿತವಾದಂಥ ಸಾಹಿತ್ಯವನ್ನು ನಾವು ಹೆಚ್ಚು ಅಧ್ಯಯನ ಮಾಡೋಣ. ಅದರಲ್ಲೂ ಅರ್ಥಪೂರ್ಣವಾದ, ನಾನು 34 ವರ್ಷಗಳ ಕಾಲ ಪ್ರೌಢಶಾಲೆಯಲ್ಲಿ ಅಧ್ಯಾಪಕನಾಗಿ, ತಲ್ಲಬಾಳು ವಿದ್ಯಾಸಂಸ್ಥೆಯಲ್ಲಿ ಪ್ರೌಢಶಾಲೆಯಲ್ಲಿ ಅಧ್ಯಾಪಕನಾಗಿ ಆಂಗ್ಲ ಭಾಷೆಯನ್ನೇ ಬೋಧಿಸಿದಂಥವನು ಮೂಲತಃ. ಆದರೆ ನಾನಿವತ್ತು ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತನಾಡುವಂಥ ಶಕ್ತಿ ಇವತ್ತು ನನಗಿದೆ. ಆ ಕಾರಣಕ್ಕೋಸ್ಕರನೇ ನಾನು ದಾವಣಗೆರೆ ತಾಲೂಕಿನಲ್ಲಿ 2 ಅವಧಿ ತಾಲೂಕು ಘಟಕದ ಅಧ್ಯಕ್ಷ, 1 ಅವಧಿ ಕಾರ್ಯದರ್ಶಿ. ಮೊನ್ನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅಂತರದಿಂದ ಗೆದ್ದಂಥ ಜಿಲ್ಲಾಧ್ಯಕ್ಷ ಯಾರಾದರೂ ಇದ್ದರೆ ಅದು ದಾವಣಗೆರೆ ಜಿಲ್ಲಾಧ್ಯಕ್ಷ. ಮತ್ತು ಅಷ್ಟೇ ಅಲ್ಲ, ಅತ್ಯಂತ ವಯಸ್ಸಿನಲ್ಲಿ ಕೂಡ ಹಿರಿಯ ಅಧ್ಯಕ್ಷ ಅನ್ನುವಂಥ ಇದಕ್ಕೆ ಭಾಜನಾಗಿದ್ದೇನೆ. ಅಂತ ಡಾಕ್ಟರ್ ಮಹೇಶ್ ಜೋಶಿ ಅವರ ನೇತೃತ್ವದಲ್ಲಿರುವಂಥ ನಮ್ಮ ಸಾಹಿತ್ಯ ಪರಿಷತ್ತನ್ನು ನಮ್ಮ ದಾವಣಗೆರೆ ಜಿಲ್ಲಾ ಘಟಕದಲ್ಲಿ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗಿದ್ವಿ. ಅದಕ್ಕೆ ಪೂರಕವಾಗಿ ಮತ್ತೊಂದು ಗರಿ ನನ್ನ ತಲೆಗೆ ಸೇರಿಕೊಂಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಅದೇನು ಅಂದರೆ, ಇಂಥ ಸಾಹಿತ್ಯ ಪರಿಷತ್ ರಾಜ್ಯ ಅಧಿವೇಶನದ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವೆ. ಏನು ಕೆಲಸದ ಕಾರ್ಯಭಾರಗಳು ಇದ್ದರೂ ಕೂಡ ನಾನು ಅತ್ಯಂತ ನನ್ನ ಎಲ್ಲ ಆತ್ಮೀಯರ ಒಡಗೂಡಿ ಅವರು ಮಾಡಿದ ಶ್ರೇಯಸ್ಸಿಗೆ ನಾನು ಕೂಡ ಪಾತ್ರನಾಗಿದ್ದೀನಿ ಅಂತ ಹೇಳ್ತಾ, ಇಂಥ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಅತ್ಯಂತ ಸಮಾರೋಪದ ನುಡಿಗಳನ್ನು ಆಡಲಿರುವಂಥ ನಮ್ಮ ಸನ್ಮಾನ್ಯ ಡಾಕ್ಟರ್ ಅವರಿಗೆ ಮತ್ತು ನಮ್ಮ ಸರ್ವಾಧ್ಯಕ್ಷರಾದಂಥ ಕೋಟಿಯವರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ, ಮತ್ತು ನೀವೆಲ್ಲರೂ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿರೋದೇ ನಿಮ್ಮೆಲ್ಲರ ಪುಣ್ಯ. ಕುವೆಂಪುರವರ ಕೊನೆ ಮಾತು, ನೀವೆಲ್ಲಾದರೂ ಇರಿ, ನೀವೆಂತಾದರೂ ಇರಿ, ನೀವೆಂದೆಂದಿಗೂ ಕನ್ನಡವಾಗಿರಿ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಬಯಸ್ತೇನೆ. ಜೈ ಕನ್ನಡ, ಜೈ ಭುವನೇಶ್ವರಿ. ನಿಜಾರ್ಥದಲ್ಲಿ ಸಾಹಿತ್ಯದ ಸ್ಫುರಣವನ್ನೇ ನಡೆಸಿದ ಈ ಅಧಿವೇಶನದ ಯಶಸ್ಸಿಗೆ ಕಾರಣಕರ್ತರಾದಂತಹ ಎಲ್ಲ ಕಾರ್ಯಕರ್ತರನ್ನು ಮೆಚ್ಚಿ ಅಭಿನಂದಿಸಿ, ಈ ಸಾಹಿತ್ಯ ಸಂಭ್ರಮದಲ್ಲಿ ಹರ್ಷಚಿತ್ತರಾಗಿ ಭಾಗಿಗಳಾದಂತಹ ಶ್ರೀಯುತ ವಾಮದೇವಪ್ಪ ಅವರ ನುಡಿಗಳಿಗಾಗಿ ಅವರನ್ನು ಈ ವೇದಿಕೆ ಅತ್ಯಂತ ಹಾರ್ದಿಕವಾಗಿ ಅಭಿನಂದಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದೆ ಶ್ರೀಯುತ SG ಕೋಟಿಯವರು, ಈ ಅಧಿವೇಶನದ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀಯುತ SG ಕೋಟಿಯವರು ತಮ್ಮ ನುಡಿಗಳನ್ನು ನುಡಿಯಬೇಕಾಗಿ ಹಾರ್ದಿಕ ಮನವಿ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಈ 4ನೇ ಅಧಿವೇಶನದ ಮುಕ್ತಾಯದ ಸಮಾವೇಶ ಆಗಿ ಈಗ ನಾವೆಲ್ಲ ಸಮಾರೋಪ ಸಮಾರಂಭದಲ್ಲಿ ಸೇರಿಕೊಂಡಿದ್ದೇವೆ. ಈ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪಪರ ನುಡಿಗಳನ್ನು ಡಾಕ್ಟರ್ GV ಹರೀಶ್ ಅವರು ನುಡಿಯಲಿದ್ದಾರೆ.
ಆ ಪೂರ್ವದಲ್ಲಿ 2 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ನಿಜವಾಗಲೂ ಕೂಡ ನಮ್ಮ ಅನುಭವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ಸಮ್ಮೇಳನವನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಆಗಿರುವಂಥ ವಾಮದೇವಪ್ಪನವರು ಸಂಘಟನೆ ಮಾಡಿ ನಮ್ಮೆಲ್ಲರ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಒಂದನೇ ಬಾರಿಗೆ ನಾವು ಎಡಹಳ್ಳಿಯಲ್ಲಿ ಈ ಕಾರ್ಯಕ್ರಮವನ್ನು ಗ್ರಾಮ ಮಟ್ಟದಲ್ಲಿ ಮಾಡಿದರೂ ಕೂಡ ಅಲ್ಲಿ ಭಾಳ ಅಭೂತಪೂರ್ವವಾದಂಥ ಗ್ರಾಮಸ್ಥರ ಸಹಕಾರ, ಒಂದು ಕೌಟುಂಬಿಕ ಆದರ ಸತ್ಕಾರ ಮತ್ತು ಮನ ತೆರೆದು ಬಂದಂಥ ಅತಿಥಿಗಳ ಜೊತೆಗೆ ಬೆರೆತು ಅವರು 2 ದಿನಗಳ ಕಾಲ ತೋರಿದಂಥ ಔದಾರ್ಯ ಅದು ಕೂಡ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಬಹುದೊಡ್ಡ ದಾಖಲೆಯಾಗಿ ನಿಲ್ಲುವಂಥದ್ದಾಗಿದೆ. ಹಾಗೆ ಎರಡನೇ ಸಮ್ಮೇಳನ ಮೈಸೂರಿನ ವಿಶ್ವವಿದ್ಯಾಲಯದ ಸೆನೆಟ್ ಹಾಲ್ನಲ್ಲಿ ಏರ್ಪಾಡು ಮಾಡಲಾಗಿತ್ತು. ಮೈಸೂರಿನ ಮಹಾರಾಣಿಯವರು ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದು ನಮ್ಮೆಲ್ಲರ ಜೊತೆಗೆ ಬಹಳ ಮುಕ್ತವಾಗಿ ಇದ್ದು ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅವರು ಪ್ರತ್ಯಕ್ಷ ದರ್ಶಿಯಾಗಿ ಸಾಕ್ಷೀಕರಿಸಿದರು. ಅವರ ಜೊತೆಗೆ ನಮ್ಮ ನಾಡಿನ ಮತ್ತು ಈ ಜಾಗತಿಕ ಖ್ಯಾತಿಯನ್ನು ಪಡೆದಿರುವಂಥ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ನಮ್ಮ ಪರಿಷತ್ತಿನ ಮೇಲೆ ಮತ್ತು ಪರಿಷತ್ತಿನ ತತ್ವಗಳ ಮೇಲೆ, ಸಿದ್ಧಾಂತಗಳ ಮೇಲೆ, ಪರಿಷತ್ತಿನ ಕಾರ್ಯಕರ್ತರಾಗಿರುವಂಥ ನಮ್ಮೆಲ್ಲರ ಮೇಲಿನ ಕಪಲತೆಯಿಂದ ಬಂದು 2 ದಿನಗಳ ಕಾಲವೂ ಕೂಡ ನಮ್ಮ ಜೊತೆಗಿದ್ದರು. ಹಾಗೆ ಡಾಕ್ಟರ್ ಪ್ರೇಮಶೇಖರ್ಜಿಯವರು ಆ ಕಾರ್ಯಕ್ರಮದಲ್ಲಿ ಬಹಳ ಉದ್ಬೋಧಕವಾದಂಥ ಭಾಷಣವನ್ನು ಮಾಡುವುದರ ಜೊತೆಗೆ ಇತಿಹಾಸಕ್ಕೆ ಹೊಸ ಹೊಳವನ್ನು ನೀಡುವಂಥ ರೀತಿಯಲ್ಲಿ ಅವತ್ತು ಐತಿಹಾಸಿಕ ಚರಿತ್ರೆಯನ್ನು ಬಿಚ್ಚಿಟ್ಟರು. ಇವತ್ತು ಮಗಧ ಸಾಮ್ರಾಜ್ಯದ ಅರಸರು, ಮೌರ್ಯ ಸಾಮ್ರಾಜ್ಯದ ಬಹುದೊಡ್ಡ ಅರಸ ಚಂದ್ರಗುಪ್ತ ಅಶೋಕರನ್ನು ಮೀರಿದಂಥ ದೊರೆ ಕಾಶ್ಮೀರದ ಲಲಿತಾದಿತ್ಯ ಆಗಿದ್ದ ಅನ್ನುವಂಥ ಸಂಗತಿಯನ್ನು ಅವರು ಅವತ್ತು ಮಾತನಾಡಿದ್ದು ಸುಮಾರು 3-4 ವರ್ಷಗಳ ಕಾಲ ಇತಿಹಾಸದ ಕ್ಷೇತ್ರ, ಇತಿಹಾಸಕಾರರು ಮತ್ತು ಸಾಹಿತ್ಯ ಆಸಕ್ತರೆಲ್ಲ ಮೆಲುಕು ಹಾಕುವಂಥದ್ದೇ ಆಗಿತ್ತು. ಅದರ ಜೊತೆಗೆ ಇವೆಲ್ಲ ದಾಖಲಾತ್ಮಕವಾದಂಥ ಸಮ್ಮೇಳನಗಳು ನಡೀತಾ ಇವೆ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಿಂದ ಅಂತ ಹೇಳಲಿಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನೊಂದು 3ನೇ ಅಧಿವೇಶನವನ್ನು ನಾವು ಉಜಿರೆಯಲ್ಲಿ ಮಾಡಿದ್ವಿ. ಅದು ತಮಗೆಲ್ಲ ಗೊತ್ತಿದ್ದ ಹಾಗೆ ಬಹಳ ಕರಾಳವಾದಂಥ ದಿನಗಳು. ಕೊರೋನಾದ ಛಾಯೆ ಬಂದು ಹೋಗಿ ಕೊರೋನಾ ಬಯಲಾಯಿತು ಅಂತ ನಾವು ನಿರ್ಧಾರ ಮಾಡಿ ಮುಂದೆ ಹಾಕಿದಂಥ ಡೇಟಿಗೆ ಪುನಃ ಅಂಟಿಕೊಂಡು ಇನ್ನೇನು ಜನರನ್ನು ಕರೀಬೇಕು ಅಂತ ನಾವು ಬಾಗಲಕೋಟೆಗೆ ಉದಾಹರಣೆ ತೆಗೆದುಕೊಳ್ಳೋದಾದರೆ 2 ಟೆಂಪೋ ಟ್ರ್ಯಾಕ್ಸ್ಗಳನ್ನು ಬಾಡಿಗೆ ತೆಗೆದುಕೊಂಡು ಮುಂಗಡೆ ಎಲ್ಲ ಕೊಟ್ಟಿದ್ದೀವಿ. 80 ಮಂದಿ ಬರಲಿಕ್ಕೆ ನಾವು ಗಾಡಿ ತಯಾರು ಮಾಡಿದ್ದೀವಿ. ಆದರೆ ಮತ್ತೆ ಮುಂದಿನ ವಾರದಲ್ಲೇ ಅದು ಕೊರೋನಾದ ತುರ್ತು ಪರಿಸ್ಥಿತಿ ಘೋಷಣೆ ಆಗ್ತದೆ ಅಂತ ಎಲ್ಲ ವರ್ತಮಾನ ಹರಡಿ ವಾಹನಗಳನ್ನು ಹೊರಗೆ ಬಿಡೋದು ಮತ್ತು ಅಲ್ಲೆಲ್ಲೂ ಯಾವುದೊಂದು ಚೆಕ್ ಪೋಸ್ಟ್ ಹೇಳ್ತಿದ್ರು, ಅಲ್ಲಿಂದ ಭಾಳ ಕಷ್ಟ ಇದೆಯಲ್ಲ. ಹೀಗಾಗಿ ಕೊಟ್ಟಂಥ ಮುಂಗಡನ್ನು ಆ ಕಡೆ ಹೋಯಿತು ಮತ್ತು ನಮಗೆ ಯಾರಿಗೂ ಕೂಡ ಅಲ್ಲಿಗೆ ಹೋಗೋದು ಆಗಲಿಲ್ಲ. ಆದಾಗ್ಯೂ ಕೂಡ ಅಲ್ಲಿ ಉಜಿರೆಯ ಹಿರಿಯರು, ಅಲ್ಲಿ ಸ್ವಾಗತ ಸಮಿತಿಯ
ಗೌರವಾನ್ವಿತರು ಇನ್ನೂ ಘೋಷಣೆ ಆಗಿರಲಿಲ್ಲ. ಆಗನ್ನುವಂಥ ಹವಾದಿಂದಾಗಿಯೇ ಅದು ಕಾರ್ಯಕ್ರಮದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿಬಿಟ್ಟು ಆದಾಗ್ಯೂ ಆ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನುವಂಥ ಒಂದು ಛಲಗಾರಿಕೆ ನಮ್ಮಲ್ಲಿ ಇದ್ದುದರಿಂದ ಆ ಸಮ್ಮೇಳನವನ್ನು ಕೂಡ ಯಶಸ್ವಿಯಾಗಿ ಮಾಡಿದೀವ. ಮತ್ತು ನಮ್ಮ ಒಂದು ಉಪದೇಶ ಸಲಹೆಯನ್ನು ಮೀರಿಯೂ ಕೂಡ ಬಾಗಲಕೋಟೆ ಜಿಲ್ಲೆಯಿಂದ ಒಂದು ಕಲಾವಿದರ ತಂಡ ಮತ್ತು ಇದೀಗ ನಮ್ಮ ಚಿತ್ರ ಕಲಾವಿದರ ತಂಡೊಬ್ಬರು ಇಲ್ಲಿ ಎಕ್ಸಿಬಿಷನ್ ಪ್ರದರ್ಶನ ಮಾಡಿದರು, ಮಹಾದೇವಿ ಜಗತಾಪ್ ಅಂತ ತಿಳ್ಕೊಂಡು. ಅವರು ತಮ್ಮ ಗೆಳೆಯರ ಜೊತೆಗೆ ಬಂದು ಈ ಕರೋನಾ ಅವಧಿಯ ಇಷ್ಟೆಲ್ಲ ಅವಾಂತರಗಳ ಮಧ್ಯದಲ್ಲೂ ಕೂಡ ಸಮ್ಮೇಳನದಲ್ಲಿ ಭಾಗವಹಿಸಿ ಬಾಗಲಕೋಟೆಯ ಪ್ರಾತಿನಿಧ್ಯವನ್ನು ತೋರಿಸಿದರು. ಇದು ಎಲ್ಲ ಯಾಕೆ ವಿಚಾರಗಳನ್ನು ಹೇಳ್ತೇನೆ ಅಂತಂದರೆ, ನಮ್ಮ ಪರಿಷತ್ತಿನ ವರದಿಗಳನ್ನು, ಕಾರ್ಯಚಟುವಟಿಕೆಗಳನ್ನು ಮತ್ತು ಜಾಲತಾಣದಲ್ಲಿ ನಡೆಯುವಂಥ ಕಾರ್ಯಚಟುವಟಿಕೆಗಳನ್ನು ನಾವು ಏನು ವೀಕ್ಷಣೆ ಮಾಡ್ತಾ ಇದ್ದೇವೆ, ದಾಖಲೆಗೆ ಸೇರಿಸಿಕೊಳ್ತಾ ಇದ್ದೇವೆ, ಅವೆಲ್ಲ ನೋಡಿದರೆ ವರ್ಷದಿಂದ ವರ್ಷಕ್ಕೆ ಕೇವಲ ನಾವು 12-14 ವರ್ಷಗಳ ಅವಧಿಯಲ್ಲಿ ಬಹುದೊಡ್ಡವಾದಂಥ ಪ್ರಗತಿಯನ್ನು ಒಂದು ರಾಜ್ಯ ಮಟ್ಟದ ಸಂಘಟನೆಯನ್ನು ಕಟ್ಟುವುದರಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ನಾವು ಬಾಗಲಕೋಟೆಯಲ್ಲಿ ಸ್ವಲ್ಪ ನಿಧಾನವಾಗಿ, ಆಗಲೇ ಹಿಂದಿನ ಅಧಿವೇಶನದಲ್ಲಿ ನಾನು ಹೇಳಿದ ಹಾಗೆ ನಮ್ಮ ಇಬ್ಬರು ಮಹಾನುಭಾವರ ಒಂದು ಸಲಹೆ ಸೂಚನೆಯ ಮೇರೆಗೆ ಇಲ್ಲಿ ನಾವು ಪ್ರವೇಶವನ್ನು ಪಡ್ಕೊಂಡು ಆದಮೇಲೆ ಇಲ್ಲಿ ನಡೆಯುವಂಥ ಬೆಳವಣಿಗೆಗಳೇನಿವೆ, ಪರಿಷತ್ತಿನ ಸದಸ್ಯರಾಗಬೇಕು ಅನ್ನುವಂಥ ಲವಲವಿಕೆ, ಆ ಹಪಾಪಿ ಏನಿದೆ ಅದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷನಾಗಿದ್ದಂಥ ವೇಳೆಯಲ್ಲಿಯೂ ಕೂಡ ನಮ್ಮ ಅವಧಿಯಲ್ಲಿ ಅಂದರೆ 13 ವರ್ಷದ ಅವಧಿ ಇರ್ತಿತ್ತು. ತಮಗೆ ಗೊತ್ತಿದ್ದ ಹಾಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ 600 ಜನ ಸದಸ್ಯರನ್ನು ನಾವು ಮಾಡಿಸಿದ್ದೀವಿ. ಹಾಗೆ ನಾನು ಸಹಾಯಕ ಶಿಕ್ಷಣಾಧಿಕಾರಿಯಾಗಿಯೂ ಕೂಡ ಸರ್ಕಾರ ಸೇವೆಯಲ್ಲಿ ಇದ್ದಾಗ ಡಾಕ್ಟರ್ G.S. ಸಿದ್ದಲಿಂಗಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥ ವೇಳೆಯಲ್ಲಿ ನೀವೇನಾದರೂ ನಮ್ಮ ಶಿಕ್ಷಕ ದಿನಾಚರಣೆಗೆ ಜಮಖಂಡಿಗೆ ಬಂದ್ರಿ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 100 ಮಂದಿ ಸದಸ್ಯರನ್ನು ಮಾಡಿಕೊಡ್ತೀನಿ ನಿಮಗೆ ಅಂತ ನಾನು ಪತ್ರ ಬರೆದಿತ್ತು. ಅವಾಗಿನ ಕಾಲದಾಗ ಫೋನ್ ಗೀನು ಇರಲಿಲ್ಲ, ಇಷ್ಟು ಪಾಪ್ಯುಲರ್ ಆಗಿ ಮೊಬೈಲ್ ಅಂತೂ ಇರಲಿಲ್ಲ. ಒಂದು ಡಬಲ್ ಕಾರ್ಡ್ ಬರೆದಿದ್ದೆ ನಾನು. ನನಗೆ ಕನ್ನಡದ ಮೇಲೆ ಭಾಳ ಅಭಿಮಾನ, ನನಗೆ ಕನ್ನಡದಲ್ಲಿ ಭಾಳ ಆಸಕ್ತಿ. ನೀವು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ನಮ್ಮ ಶಿಕ್ಷಕ ದಿನಾಚರಣೆಗೆ ಅತಿಥಿಯಾಗಿ ಬರ್ತೀನಿ ಅಂತಂದರೆ ನಿಮಗೆ ನಾನು 101 ಜನ ಆಜೀವ್ ಸದಸ್ಯರನ್ನು ಕೊಡ್ತೀನಿ ಅಂತ ಬರೆದಿದ್ದೆ. ಆ ಕಾರಣ ಅವರು ಹರ್ಕೊಂಡು ನನಗೆ ಉತ್ತರ ಬರೆದಿದ್ದು. ಸೆಪ್ಟೆಂಬರ್ 5ನೇ ತಾರೀಕಿನ ಬೆಳಿಗ್ಗೆ ನಾನು ಜಮಖಂಡಿಗೆ ಸೂಪರ್ ಡಿಲಕ್ಸ್ ಬಸ್ಸಿಗೆ ಬರ್ತೀನಿ, ನನ್ನ ಸಲುವಾಗಿ ಐವಿ ಒಳಗೆ ರಮಾನಿವಾಸ ಒಂದು ರೂಮ್ ಹಿಡಿದಿಡ್ರಿ ಅಂತ ತಿಳ್ಕೊಂಡು. ಇದು ಕನ್ನಡದ ಸಲುವಾಗಿ ಸರಳವಾಗಿ ಕೆಲಸ ಮಾಡುವಂಥ ಪ್ರೀತಿಯ ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇವತ್ತು ನಮ್ಮ ಡಾಕ್ಟರ್ ರಂಗನಾಥ್ಜಿಯವರು ಹೇಳ್ತಾ ಇದ್ರು, ಹಾಗಾಗಿ ಅವಧಿಯಲ್ಲಿ ನಾವು ಒಂದು 1000 ಟಾರ್ಗೆಟ್ ಇಟ್ಟಿವಿ ಸದಸ್ಯರನ್ನು ಮಾಡೋದು ಅಂತ. ಇದು 1000 ಟಾರ್ಗೆಟ್ ಅನ್ನುವಂಥದ್ದು ಭಾಳ ದೊಡ್ಡದು ಅಂತ ಏನು ನಮ್ಮ ಹಿರಿಯರು ಭಾವಿಸಬೇಕಾಗಿಲ್ಲ. ಅವರು ನಮ್ಮ ರಾಜ್ಯ ಸಮಿತಿಯ ಸದಸ್ಯರಾಗಿರುವರು, ಹಿರಿಯ ಸದಸ್ಯರು. ಈ 1000 ಸಂಖ್ಯೆಯನ್ನು ನಾವು ಜಿಲ್ಲೆಗೆ 1,1000 ಅಂತ ಟಾರ್ಗೆಟಾಗಿ ಇಟ್ಕೊಳ್ಬೋದು. ಆ ಒಂದು ಪ್ರಯತ್ನವನ್ನು, ಆ ಒಂದು ಸಾಧ್ಯತೆಯನ್ನು ಬೆಳೆಸಲಿಕ್ಕೆ, ಅದನ್ನು ಜಾರಿಗೊಳಿಸಲಿಕ್ಕೆ ನಾವು ಈ 2 ದಿನಗಳ ಕಾಲ ಈ ಸಮ್ಮೇಳನ ಸಂಘಟನೆಯಲ್ಲಿ ತೋರಿಸುವಂಥ ಉತ್ಸವವನ್ನು ಮಾಡಿದೀವಿ ಅಂತಂದ್ರೆ ಈ 35,000 ಸಂಖ್ಯೆಯನ್ನು ಮುಟ್ಟುವುದು ಏನು ದೊಡ್ಡದಾದಂಥ ಕೆಲಸ ಅಲ್ಲ. ಇದನ್ನು ನಾನು ಕಾರ್ಯಗತಗೊಳಿಸಲಿಕ್ಕೆ ಹಗಲು ರಾತ್ರಿ ಎಷ್ಟು ಶ್ರಮ ತಮ್ಮೊಂದಿಗೆ ಹಾಕಲಿಕ್ಕೆ ಸಾಧ್ಯ ಇದೆ. ಇವತ್ತು ಇಷ್ಟೇ ಕಾರಣದಲ್ಲಿ ನಾನು ಕೆಲವು ಸಲ ಒಂದು 5 ನಿಮಿಷವೂ ಕೂಡ ದಾಟಿ ಮುಂದಿನ ಜಾಗೆಯನ್ನು ಕ್ರಮಿಸಲಾರಂಥ ರೀತಿಯಲ್ಲಿ ತಾವೆಲ್ಲ ಇಲ್ಲಿ ಸೇರಿದಂಥ ಹಲವಾರು ಜನ ಯುವಕರು ಮತ್ತು ಮುಖ್ಯವಾಗಿ ನಮ್ಮ ಸೋದರಿಯರು ನಮ್ಮ ಊರಿಗೆ ಬರೀ ಸಾಹಿತ್ಯ ಪರಿಷತ್ತಿನ ಘಟಕವನ್ನು ಮಾಡೋಣ ಮತ್ತು ಸದಸ್ಯರನ್ನು ಮಾಡೋಣ, ಚಟುವಟಿಕೆಗಳನ್ನು ಹೆಚ್ಚು ಮಾಡೋಣ ಅಂತ ತಾವೆಲ್ಲ ಏನು ಮನೆ ತೆರೆದು ಹೇಳ್ತಾ ಇದ್ದೀರಿ, ಇದನ್ನು ನಾವು ದೊಡ್ಡದಾದಂಥ ಸಂಘಟನೆಯಾಗಿ ಬೆಳೆಸಿ ನಿಲ್ಲಿಸಲಿಕ್ಕೆ ಯಾವುದೂ ಕಷ್ಟ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈ 2 ದಿನಗಳ ಕಾಲಂತೂ ಇವತ್ತು ಊಟೋಪಚಾರ ವ್ಯವಸ್ಥೆಗಾಗಿ ಕೆಲವು ಸಮಸ್ಯೆಗಳಿರ್ತಾವೆ ಸಂಘಟನೆಯಲ್ಲಿ, ಇಲ್ಲ ಅಂತಲ್ಲ.
ಯಾಕಂತಂದ್ರೆ ನಮ್ಮದು ನಮ್ಮ ಸಾಹೇಬರು ಕುಂತಾರೆ, ಶಿವಶಂಕರ ಹಿರೇಮಠ ಸಾಹೇಬರು, ನಮ್ಮ ಎಲ್ಲ ಜೀವನ ಈ ಸಂಘಟನೆ ಒಳಗನ ಅದು ಬಹುಭಾಗ ಎಲ್ಲ ಕಳೆದು ಹೋಗಿದೆ. ಮನೆ ಮಾರಿನ ಕಡೆಗೆ ನಮಗೆಲ್ಲ ಪುಣ್ಯಕ್ಕೆ ಮನೆ ಕಡೆ ಕಾಳಜಿ ನೋಡ್ಕೊಂಡು ಹೋಗೋರನ್ನು ದೇವ್ರು ಜೋರು ಮಾಡ್ಯಾನ ಅಂತ ತಿಳ್ಕೊಂಡು ನಾವು ನಿಶ್ಚಿಂತವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿವಿ. ಅದಕ್ಕಾಗಿ ತಾವು ನಮ್ಮ ಜೊತೆಗೆ ನಾವು ಇಷ್ಟು ದೂರದವರೆಗೆ ಕೈ ಚಾಚಿದಾಗ ನೀವು ಒಂದು ಹೊಸ್ತಲಾಗ ಕೊಡುವಂಥ ರೀತಿಯಲ್ಲಿ ಸಣ್ಣದಂಥ ಕೈ ಚಾಚಿದ್ರಿ ಅಂತಂದ್ರೆ ನಾವು ದೊಡ್ಡದಂಥ ಸಂಘಟನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ತಾವೆಲ್ಲ ಇವತ್ತು ನನಗೇನು ಅನ್ನಿಸ್ತಾ ಇದೆ, ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನೋಡ್ಕೋತಿದ್ದೀವಿ. ಆ ವೇಳೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಶಬ್ದಶಃ ಗ್ರಾಮಾಂತರ ಪ್ರದೇಶಕ್ಕೆ ಒಯ್ದು ಮುಟ್ಟಿಸಿದ್ದೀವಿ ನಾವು. ಇವತ್ತು ಬಾಗಲಕೋಟೆ ತುಂಬೆಲ್ಲ ಪ್ರಜ್ಞಾವಂತ ಸಾಹಿತ್ಯ ಪ್ರಜ್ಞಾವಂತ ಜನ ನನ್ನ ಕಂಡಾಗಲೆಲ್ಲ ನಿಮ್ಮ ಅವಧಿಯೊಳಗ ಕನ್ನಡ ಸಾಹಿತ್ಯ ಪರಿಷತ್ತು ಹಳ್ಳಿಗಳಿಗೆಲ್ಲ ಹೋಯಿತು ಅಂತ ತಿಳ್ಕೊಂಡು, ಹಳ್ಳಿ ಪಟ್ಟಣಗಳಲ್ಲಿ ದತ್ತಿನಿಧಿಗಳನ್ನು ಕೊಡಬೇಕಂತ ಜನ ಇರ್ತಾರೆ, ದುಡ್ಡು ಕೊಡಲಿಕ್ಕೆ ಮುಂದಾಗ್ತಿರ್ತಾರೆ. ಅದನ್ನು ಸದುಪಯೋಗ ಆಗ್ತದೆ ಅನ್ನುವಂಥ ಭರವಸೆ ಅವ್ರ ಮನಸ್ಸಿನಲ್ಲಿ ಮೂಡಬೇಕು. ಆ ಭರವಸೆ ಮೂಡಿಸಿದ್ದಕ್ಕಾಗಿ ನಮ್ಮ ಅವಧಿಯಲ್ಲಿ ನಾವು 60 ದತ್ತಿನಿಧಿಗಳನ್ನು ಹೆಚ್ಚಿಗೆ ಮಾಡಿದ್ವಿ. ಮೊದಲಿಗೆ 60 ಇದ್ದುದರಿಂದ ಇನ್ನೊಂದು 60 ಕೂಡಿಸಿ 120 ದತ್ತಿಗಳನ್ನು ಮಾಡಿದ್ವಿ. ಕನ್ನಡ ಸಾಹಿತ್ಯ ಪರಿಷತ್ನವ್ರು ಏನೂ ಮಾಡಬೇಕಾಗಿಲ್ಲ, ಜಿಲ್ಲಾದೊಳಗೆ ದತ್ತಿ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಸಾಕು, ಅದು ದೊಡ್ಡದಂಥ ಕ್ರಿಯಾಶೀಲ ಸಾಹಿತ್ಯ ಪರಿಷತ್ ಆಗ್ತ ಜಿಲ್ಲೆಯ. ಅದಕ್ಕೆ ಹಳ್ಳಿಗೆ ಹೇಗೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಳೆಸಿವ, ಹಾಗೆ ಪ್ರತಿಯೊಂದು ಹಳ್ಳಿಗೆ ನಾವು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತನ್ನು ಒಯ್ದು ಮುಟ್ಟಿಸುವಂಥ ಶ್ರಮವನ್ನು ಹಾಕೋಣ, ಕೆಲಸವನ್ನು ಮಾಡೋಣ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇದು ಎಲ್ಲ ಯಾಕೆ ನಾವು ಮಾಡಬೇಕು ಅಂದರೆ, ಇವತ್ತು ತಮಗೇನು ಗೊತ್ತಿಲ್ಲದೇ ಇರುವಂಥ ವಿಚಾರವನ್ನು ಹೇಳ್ತಾ ಇಲ್ಲ, ಆದರೆ ತಮ್ಮ ಮನಸ್ಸಿನವರಿಗೆ ನಾನು ಮತ್ತೊಮ್ಮೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ಸ್ವಾತಂತ್ರ್ಯದ ಹೆಸರಿನಲ್ಲಿ ಹಿರಿಯರಲ್ಲಿಯೂ ಸ್ವೇಚ್ಛಾಚಾರ ಹೆಚ್ಚಾಗಿದೆ, ಮತ್ತು ತಮ್ಮಲ್ಲಿ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಹೆಚ್ಚಾಗಿದೆ ಅಂತ ಮುಂಬರುವಂಥ ಪೀಳಿಗೆಯ ಸಂಬಂಧದಲ್ಲಿ ತಾಯಿ ತಂದೆಗಳಿಗೆ, ಹಿರಿಯರಿಗೆ, ಮಕ್ಕಳ ಮೇಲೆ ನಿಯಂತ್ರಣ ಇಲ್ಲ. ಒಂದು ಹಂತದವರೆಗೆ ಬರುವವರೆಗೆ ಮಾತ್ರ ಇಷ್ಟು ಕನ್ನಡಿಕೆಯಲ್ಲಿ ಇರ್ತಾರೆ. ಆದರೆ ಬೆಳೆದಂಥ ಮಕ್ಕಳನ್ನ ನಾವು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವಂಥ ದೂರುಗಳನ್ನು ನಾವು ಖಾಸಗಿಯಾಗಿ ಕುತ್ಕೊಂಡು ಮಾತಾಡುವಂಥ ವೇಳೆಯಲ್ಲಿ ಮನೆ ಮಕ್ಕಳ ಪೆರಾದಿಯನ್ನು ಮಾತಾಡ್ಕೊಳ್ತಿರ್ತೀವಿ. ಹೀಗಾಗಿ ಮಕ್ಕಳು ದಾರಿ ಬಿಟ್ಟು ಹೋಗಲಾರಂಥ ರೀತಿಯಲ್ಲಿ ಅಥವಾ ಈ ಮೊಬೈಲ್ ಅವಾಂತರಗಳಿಗೆ ಬಲಿಯಾಗುವಂಥ ಪೂರ್ವದಲ್ಲಿ ನಾವು ಮಕ್ಕಳಿಗೆ ಸದಾಭಿರುಚಿಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಮಕ್ಕಳಿಗೆ ಏನೂ ಇಲ್ಲ ಅಂದರೆ ಚಿತ್ರ ತಗೊಂಡು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಚಿತ್ರದಲ್ಲಿ ಚಿತ್ರ ಇರಲಿ, ಮತ್ತು ಇನ್ನೇನೇನು ಚಿತ್ರದಲ್ಲಿ ಪ್ರವೇಶ ಆಗಬಾರ್ದು ನಿಮ್ಮ ಚಿತ್ರದಲ್ಲಿ ಅನ್ನುವಂಥದ್ದು. ಮಕ್ಕಳಿಗೆ ಚಿತ್ರಕಲೆ ಅಂಥದ್ದು, ಸಾಹಿತ್ಯ ಸಂಗೀತದ್ದು, ಶಿಲ್ಪಕಲೆ ಆಗಿರ್ಬೋದು, ನೃತ್ಯಕಲೆ ಆಗಿರ್ಬೋದು, ಸಾಹಿತ್ಯದ ಓದಿರ್ಬೋದು, ಸಾಹಿತ್ಯದ ಬರಹ ಇರ್ಬೋದು, ಇವುಗಳನ್ನು ಮಾಡುವುದರ ಕಡೆಗೆ ನಮ್ಮ ಮಕ್ಕಳ ಮನಸ್ಸನ್ನು ತಿರುಗಿಸುವಂತಂದ್ರೆ ಮುಂಬರುವಂಥ ಜನಾಂಗ ಸುಸಂಸ್ಕೃತ ಜನಾಂಗ ಆಗಿ ಯಾವುದು ಭಾರತ ದೇಶ ನೈತಿಕ ಮೌಲ್ಯಗಳಿಗಾಗಿ, ಧಾರ್ಮಿಕ ಆಚಾರ ವಿಚಾರಗಳಿಗಾಗಿ ಜಾಗತಿಕ ಮಟ್ಟದ ಪ್ರಸಿದ್ಧಿಯನ್ನು ಮೇಲ್ಮೇಲೆ ಪಡೆದಿದೆ, ಅದನ್ನು ನಾವು ಕಾಪಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಇರ್ತದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಉದ್ದೇಶವನ್ನು ನಾವು ಈಡೇರಿಸಿದ ಹಾಗೆ ಆಗ್ತದೆ ಅನ್ನುವಂಥ ವಿಚಾರಗಳನ್ನ ತಮ್ಮೆಲ್ಲರಿಗೆ ಇರಿಸಿ, ತಾವು ಊರೂರಿಗೆ ಜಿಲ್ಲೆಗೆ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೀರಿ ದಯವಿಟ್ಟು ನಮಗೆ ತಿಳಿಸ್ರಿ. ಸಾಧ್ಯ ಇದ್ದರೆ ನಾವು ತಮ್ಮ ಜೊತೆಗೆ ಬಂದು ಇವತ್ತು ರಾಜ್ಯ ಸಮಿತಿಯ ಆಲೋಚನೆಗಳಾಗಲಿ ಅಥವಾ ಆಯಾ ಜಿಲ್ಲಾ ಸಮಿತಿಯವರನ್ನಾಗಲಿ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ನಡೆಯುವಂಥ ಹಳ್ಳಿಯವರೆಗೆ ಅಖಿಲ ಭಾರತೀಯ ಸಾಹಿತ್ಯದ ಪ್ರತಿನಿಧಿಗಳು ತಮ್ಮ ಜೊತೆಗೆ ಬಂದು ನಿಲ್ಲುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿ ತಮ್ಮದೆಲ್ಲ ಸಹಕಾರವನ್ನು ಮುಂದುವರಿಸಿ ಅಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನೆರವೇರುವುದರಲ್ಲಿ ದಾವಣಗೆರೆಯ ಜನ ನೀಡಿದಂಥ ಪ್ರೀತಿ, ಅದರ ಜೊತೆಗೆ ಇನ್ನೊಂದು ನಾನು ಅತ್ಯಂತ ಕೃತಜ್ಞತೆಯಿಂದ ನೆನೆಸಿಕೊಳ್ಳುವುದು ಅಂತಂದ್ರೆ, ನಾನು ಹಲವಾರು ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲಿ ಕ್ರಿಯಾಶೀಲವಾಗಿ ಭಾಗ ತೆಗೆದುಕೊಂಡಿದ್ದರೂ ಕೂಡ ಇವತ್ತು ದಾವಣಗೆರೆಯ ಪತ್ರಿಕಾಕರ್ತರು, ದಾವಣಗೆರೆಯ ಮಾಧ್ಯಮಗಳು ತೋರಿಸಿದಂಥ ಪ್ರೀತಿ, ಆಸಕ್ತಿ ಇಷ್ಟು ಯಾವ ಸಮ್ಮೇಳನಗಳಲ್ಲಿ ಕೂಡ ನಾನು ನೋಡಿಲ್ಲ. ನಿಜವಾಗ್ಲೂ ನಾನು ಅದನ್ನು ಮನಸ್ಕಾರ ಹೇಳ್ತೇನೆ. ಇವತ್ತು ಎಲ್ಲ ಪತ್ರಿಕೆಗಳು ಸಣ್ಣ ಹಿಡ್ಕೊಂಡು ದೊಡ್ಡವರಿಗೆ ನಮ್ಮ ಮನೆ ತುಂಬೆಲ್ಲ ಉಳ್ಕೊಳ್ಳಿಕ್ಕೆ ಏರ್ಪಾటు ಮಾಡಿದಂಥ ಭಟ್ರ ಮನೆ ತುಂಬೆಲ್ಲ ಬರೇ ನಮ್ಮ ಸಮ್ಮೇಳನದ ವಿಚಾರಗಳು ತುಂಬಿಕೊಂಡು ಪತ್ರಿಕಾ ಮಾಧ್ಯಮದವ್ರದ್ದು ಬಹಳ ದೊಡ್ಡ ಕೆಲಸ ಇರ್ತಲ್ಲ. ಮಾಡುವಂಥ ಕೆಲಸಗಾರರಿಗೆ ಬೆನ್ನು ತಟ್ಟುವುದು, ಪ್ರೋತ್ಸಾಹ ಕೊಡುವುದು, ಆ ಮೂಲಕ ಈಗಿನ ಕಾಲದಲ್ಲಿ ಬಹಳ ಪ್ರಮುಖ ಸ್ಥಾನದಲ್ಲಿ ಇರುವುದರಿಂದ ಈ ಎಲ್ಲ ಮಾಧ್ಯಮದ ಮಿತ್ರರು ನಮಗೆ ತೋರಿಸಿದಂಥ ಒಂದು ಸಹಾಯ ಸಹಕಾರ ಪ್ರೋತ್ಸಾಹಕ್ಕಾಗಿ ನಾನು ಪರಿಷತ್ನ ಪರವಾಗಿ ಮನದುಂಬಿ
ಅವರಿಗೆ ನಾನು ಶುಭವನ್ನು ಹಾರೈಸುವ ಜೊತೆಗೆ ಅವರ ಕೃತಜ್ಞತೆಯನ್ನು ನೆನೆಸಿಕೊಳ್ತೇನೆ. ತಾವೆಲ್ಲ ನಮ್ಮ ಜೊತೆಗೇರಿ ಅಂತ ನಮ್ಮಲ್ಲಿ ಮತ್ತೊಂದು ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ಹುರಿದುಂಬಿಸುತ್ತಾ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸುತ್ತಾ ಬಂದಂತಹ ಹಾಗೂ ಈ ಅಧಿವೇಶನದ ಅಧ್ಯಕ್ಷರಾಗಿ ಇಂದಿನ ಸಮಾರೋಪದ ಸಮಾರಂಭದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಂತಹ ಶ್ರೀಯುತ SG ಕೋಟಿಯವರಿಗೆ ಈ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಮುಂದಿನ ಅಧಿವೇಶನ 2028ರಲ್ಲಿ ವಿಜಯಪುರದಲ್ಲಿ ನಡೆಯಲಿದೆ. ಇದನ್ನು ನಡೆಸಲು ವಿಜಯಪುರದ ಕಾರ್ಯಕರ್ತರು ಉತ್ಸಾಹದಿಂದ ಮುಂದಾಗಿದ್ದಾರೆ. ಇವರು ಅಧ್ಯಕ್ಷರಿಂದ ವೀಳ್ಯ ಸ್ವೀಕರಿಸಲು ಅಲ್ಲಿಂದ ಅನಿಲ್ ಬಿಳುಂಡಗಿ ಮತ್ತು ರಾಜ್ಯ ಸಹ ಕಾರ್ಯದರ್ಶಿ ಡಾಕ್ಟರ್ ಶಿವಶರಣಪ್ಪ ಗೋದ್ರಾಲ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ವೀಳ್ಯ ಸ್ವೀಕರಿಸಬೇಕು ಅನ್ನುವಂತಹ ಮನವಿ. ಮುಂದಿನ ಅಧಿವೇಶನಕ್ಕಾಗಿ ವೀಳ್ಯ ಸ್ವೀಕರಿಸಿದಂತಹ ಶ್ರೀ ಅನಿಲ್ ಬಿಳುಂಡಗಿ ಮತ್ತು ಡಾಕ್ಟರ್ ಶಿವಶರಣಪ್ಪ ಗೋದ್ರಾಲ್ ಇವರಿಗೆ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಈಗ ಆಶಯ ಗೀತೆ ಬಿಡದೆ ತಮ್ಮಯ ಸ್ವತ್ವ ಬಲದ ಕಂಪಿನಲಾಯ್
ವಿಷಯಗಳಲ್ಲಿ ವಿಶೇಷ ಪರಿಣಿತಿ ಪಡೆದಿದ್ದಾರೆ. ಇವರು ದೇವಚಂದ್ರನ ರಾಜಾವಳಿ ಕಥಾಸಾರ, ಜೈನ ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಧ್ಯಯನ ಎಂಬ ವಿಷಯದಲ್ಲಿ PhD ಪದವಿ ಪಡೆದಿದ್ದಾರೆ. ಸಾಹಿತ್ಯ, ಕಲೆ ಮತ್ತು ತತ್ವಶಾಸ್ತ್ರ ಇವರ ಆಸಕ್ತಿಯ ಕ್ಷೇತ್ರಗಳು. ಹಲವು ವಿದ್ಯಾಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಜ್ಞಾನ ಆಯೋಗದ ಸಲಹೆಗಾರರಾಗಿದ್ದಾಗ ಕಣಜ ಅಂತರ್ಜಾಲ ತಾಣದ ಸಮಾಲೋಚಕರಾಗಿ ಅದನ್ನು ರೂಪಿಸಿದ್ದಾರೆ. ವಿಮರ್ಶೆ, ಸಂಶೋಧನೆ, ಅನುವಾದ, ಸಂಪಾದನೆ, ಜೀವನ ಚರಿತ್ರೆಯ ಪುಸ್ತಕಗಳನ್ನು ಸಹ ಹೊರತಂದಿದ್ದಾರೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ನೀಡುವ ವಾಗ್ದೇವಿ ಪುರಸ್ಕಾರಕ್ಕೆ ಕಳೆದ ಸಾಲಿನಲ್ಲಿ ಡಾಕ್ಟರ್ GB ಹರೀಶ್ ಅವರು ಪಾತ್ರರಾಗಿದ್ದಾರೆ. ಇವರಿಗೆ ಈಗ ಸಮಾರೋಪದ ನುಡಿ ನುಡಿಯಲು ಆತ್ಮೀಯವಾದ ಸ್ವಾಗತ ಹಾಗೂ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವರ್ಷದ ಕಾರ್ಯಕ್ರಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ 2 ದಿನಗಳ ಒಂದು 4ನೇ ರಾಜ್ಯ ಮಟ್ಟದ ಅಧಿವೇಶನ ಇವತ್ತು ದಾವಣಗೆರೆಯಲ್ಲಿ ನಡೀತಾ ಇದೆ. ವೇದಿಕೆ ಮೇಲೆ ಶ್ರೀಯುತ ವಾಮದೇವಪ್ಪನವರು, ಶ್ರೀಯುತ ಕೋಟಿಯವರು ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ನಮಸ್ಕಾರಗಳನ್ನು ಹೇಳಿ ಇವತ್ತಿನ ಈ ಸಮಾರೋಪಕ್ಕೆ ಸಂಬಂಧಪಟ್ಟಂಥ ಕೆಲವು ನುಡಿಗಳನ್ನು ತಮ್ಮ ಮುಂದೆ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ನೋಡಿದ್ರೆ ಸಾಹಿತ್ಯ ಸಮ್ಮೇಳನಕ್ಕೆ ಸಮಾರೋಪ ಅಂತ ಇರೋದೇ ಇಲ್ಲ. ಯಾತಕ್ಕೆ ಅಂದರೆ ಇವತ್ತಿನಿಂದ ಅಥವಾ ನಿನ್ನೆಯಿಂದ ಇವತ್ತಿನ ತನಕ ನೀವು ಏನೇನು ಕೇಳಿರ್ತೀರೋ ಅದನ್ನೆಲ್ಲ ನಿಮ್ಮ ಊರುಗಳಿಗೆ ಅಥವಾ ನಿಮ್ಮ ಮನೆಗಳಿಗೆ ನೀವು ತಗೊಂಡು ಹೋಗ್ತೀರಾ. ಮತ್ತು ಅವಾಗಲೇ ಶ್ರೀಯುತ ಕೋಟಿಯವರು ಹೇಳಿದಂತೆ ವಿಜಯಪುರದವ್ರು ಈಗಾಗಲೇ ವೀಳ್ಯ ತಗೊಂಡಿದ್ದಾರೆ. ಹಾಗಾಗಿ ಉಳಿದವರೆಲ್ಲ ಅವ್ರಿಗೆ ಮತ್ತೆ ಹೊಸದಾಗಿ ಬಾವುಟ ಕಟ್ಟಿ ಹೊಸದಾಗಿ ಕಾರ್ಯಕ್ರಮ ಮಾಡೋದಕ್ಕೆ ಇನ್ನು ಉಳಿದಿರೋದು ಕೇವಲ 363 ದಿವಸ ಅಷ್ಟೇ. ಹಾಗಾಗಿ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಅನ್ನೋ ಮಾತಿನಂತೆ ಕೊನೆಗೂ ಉಳ್ಕೊಳ್ಳುವಂಥದ್ದು ಕ್ರಿಯೆನೇ. ಆ ಕ್ರಿಯೆನಲ್ಲಿ 2 ರೀತಿ ಕ್ರಿಯೆ. ಒಂದು ಕಟ್ಟಡ ಕಟ್ಟಿದ್ವಿ, ಅಣೆಕಟ್ಟು ಕಟ್ಟಿದ್ವಿ, ಕೃಷಿನಲ್ಲಿ ಏನೋ ಮಾಡಿದ್ವಿ, ಈ ಥರದ ಕ್ರಿಯೆ. ಇನ್ನೊಂದು ಕವನ ಬರೆದ್ವಿ, ಹಾಡು ಹೇಳಿದ್ವಿ, ಶಿಲ್ಪಕಲೆ ಮಾಡಿದ್ವಿ, ಅದು ಇನ್ನೊಂದು ಥರ ಕ್ರಿಯೆ. ಮೊದಲು ಮಾಡಿದಂಥ ಕೃಷಿಯ ಕ್ರಿಯೆ ಅಥವಾ ವಿಜ್ಞಾನದ ಅಥವಾ ನೀರಾವರಿಯ ಕ್ರಿಯೆ ಅದಕ್ಕೆ ಒಂದಷ್ಟು ಆಯುಸ್ಸಿರುತ್ತೆ, ಆಮೇಲೆ ಅದು ಕೂಡ ಹೊರಟೋಗುತ್ತೆ. ಈ ಕಲೆ ಮೂಲಕ ಅಥವಾ ಭಾಷೆ ಮೂಲಕ ಮಾಡುವಂಥ ಕ್ರಿಯೆ ಇದೆಯಲ್ಲ, ಇದು ಲಕ್ಷಾಂತರ ವರ್ಷಗಳ ತನಕ ಉಳ್ಕೊಳ್ಳುತ್ತೆ. ಈ ವರ್ಷ ಬೆಳೆದಂಥ ನಿಮ್ಮ ಕಬ್ಬು, ನಿಮ್ಮ ರಾಗಿ, ನಿಮ್ಮ ಜೋಳ, ನಿಮ್ಮ ಭತ್ತ ಇನ್ನು ಮುಂದಿನ ವರ್ಷ ಅಥವಾ ಹೆಚ್ಚು 3 ವರ್ಷ ಇಡ್ಬೋದು. ಭಾಳ ಚೆನ್ನಾಗಿ ಪೋಷಣೆ ಮಾಡಿದರೆ 3 ವರ್ಷ ಇಡ್ಬೋದು. ಆಮೇಲೆ ಅದು ಹಲಾಕೆದ್ದು ಹೋಗುತ್ತೆ. ನಮ್ಮ ಹಾಸನದ ಭಾಷೆಯಲ್ಲಿ ಹೇಳೋದ್ರೆ ಹಲಾಕೆದ್ದು ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಮತ್ತು ನೀವು ಹೊಸದೇ ಮಾಡಬೇಕಾಗತ್ತೆ. ಆದರೆ 3 ವರ್ಷಕ್ಕೆ ಬೇಲೂರಿನ ಶಿಲ್ಪಕಲೆ ಹಾಳಾಗಿ ಹೋಗಲ್ಲ. 3 ವರ್ಷಕ್ಕೆ ಬಾದಾಮಿ ಶಿಲ್ಪಕಲೆ ಹಾಳಾಗಿ ಹೋಗಲ್ಲ. 3 ವರ್ಷಕ್ಕೆ ತ್ಯಾಗರಾಜರು ಅಥವಾ ಕುವೆಂಪು ಅಥವಾ ಬಸವಣ್ಣ ಅಥವಾ ಬೇಂದ್ರೆ ಪೊಯಿಟ್ರಿ ಕಾವ್ಯ ಹಾಳಾಗಿ ಹೋಗಲ್ಲ. 3 ವರ್ಷಕ್ಕೆ ಇನ್ನೂ ತಲುಪೇ ಇರಲ್ಲ ಜನಕ್ಕದು. ಅಂದರೆ ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾರಲ್ಲ, ಬ್ಯಾಡ್ ನ್ಯೂಸ್ ಟ್ರಾವೆಲ್ಸ್ ಫಾಸ್ಟ್ ಅಂತ. ನಾನು ಹೇಳೋದು ಗುಡ್ ನ್ಯೂಸ್ ಆಲ್ಸೋ ಟ್ರಾವೆಲ್ಸ್ ವೆರಿ ಸ್ಲೋಲಿ ಬಟ್ ಕನ್ಸಿಸ್ಟೆಂಟ್ಲಿ ಅಂತ. ಶೇಕ್ಸ್ಪಿಯರ್ ಹಂಗೆ ಹೇಳಿಲ್ಲ, ಇದು ನಾನು ಹೇಳ್ತಿರೋದು. ಒಳ್ಳೆಯದಕ್ಕೆ ಇರುವೆಯ ವೇಗ ಅಂತ ಗಾಂಧೀಜಿಯವರು ಅವರ ಹಿಂದ್ ಸ್ವರಾಜ್ ಪುಸ್ತಕದಲ್ಲಿ ಒಂದು ಮಾತು ಹೇಳ್ತಾರೆ. ಒಳ್ಳೆಯದಕ್ಕೆ ಇರುವೆಯ ವೇಗ. ಸಾಹಿತ್ಯ ಅನ್ನುವುದು ಒಳ್ಳೆಯದಾಗಿರೋದ್ರಿಂದ ಇದಕ್ಕೆ ಯಾವಷ್ಟು ಸ್ಲೋಡಮ್, ಸಾಹಿತ್ಯದ ಫ್ರೀಡಮ್ ಯಾವುದರಲ್ಲಿದೆ ಅಂದರೆ ಅದರ ಸ್ಲೋಡಮ್ಮಲ್ಲಿದೆ ಅಂತ. ಇವತ್ತಿನ ಬಹಳ ಮುಖ್ಯವಾಗಿರುವಂಥ ಆಶಯ ಜಗತ್ತಲ್ಲಿ ಏನು ಅಂದರೆ ಲೆಟ್ ಅಸ್ ಗೋ ಸ್ಲೋ ಅಂತ. ಆರಾಮಾಗಿ ಹೋದರೆ ಆಕ್ಸಿಡೆಂಟ್ ಕಮ್ಮಿ ಆಗುತ್ತೆ ಅಂತ. ಹೌ ಟು ಸ್ಲೋ ಡೌನ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಮತ್ತು ಬೇರೆ ಊರುಗಳಲ್ಲಿ ಯೋಗ ಶಿಬಿರಗಳು ನಡೆಯುತ್ತೆ. ಅಂದರೆ ನಿಧಾನಕ್ಕೆ ಗಾಡಿ ಓಡಿಸ್ರಿ, ನಿಧಾನಕ್ಕೆ ಉಸಿರಾಡ್ರಿ, ನಿಧಾನಕ್ಕೆ ಅಗದು ತಿಂದ್ರಿ. ಗೋಪಾಲಕೃಷ್ಣ ಅಡಿಗರು ಹೇಳ್ತಾ ಇದ್ರು 32 ಸರ್ತಿ ಅಗದು ತಿನ್ನಬೇಕು ಅಂತ ಒಂದು ಪಾಠವನ್ನು ನನಗೆ ಕಲಿಸುವಂತ ಅವರ ಪ್ರಾರ್ಥನೆ ಕಾಲದಲ್ಲಿ ಹೇಳ್ತಾರೆ ಗೋಪಾಲಕೃಷ್ಣ ಅಡಿಗರು. ಅದೇ ಒಂದು ದೊಡ್ಡ ಸಾಧನೆ ಇವತ್ತು. ಅಂದರೆ ಸಾಹಿತ್ಯದ ರೂಪ ಇದೆಯಲ್ಲ, ಅದು ಪಾಶ್ಚಾತ್ಯರು ನಮಗೆ 200 ವರ್ಷಗಳು ಅಥವಾ 300 ವರ್ಷಗಳಲ್ಲಿ ಹೇಳ್ಕೊಟ್ರಲ್ಲ, ಅಥವಾ ಪೋರ್ಚುಗೀಸರ ಕಾಲ ತಗೊಂಡ್ರೆ 500 ವರ್ಷ ಹೇಳ್ಕೊಟ್ರಲ್ಲ, ಅದಲ್ವೇ ಅಲ್ಲ. ಪಾಶ್ಚಾತ್ಯರು ಬರೆದದ್ದು ಅವರ ಪಾಲಿಗೆ ಅವರ ಸಾಹಿತ್ಯ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅಲ್ಲೂ ಗಟ್ಟಿಯಾಗಿರೋ ಸಾಹಿತ್ಯವನ್ನು ಗ್ರೀಕರು ಮತ್ತೊಬ್ಬರು ಬರೆದಿದ್ದಾರೆ, ರೋಮನ್ಸ್ ಬರೆದಿದ್ದಾರೆ.
ನಮ್ಮ ದೇಶದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಸಾಹಿತ್ಯ ಅಂತ ಹೇಳಿದ್ರೆ ಯಾವುದು 10 ಕಾಲ ಜನರನ್ನು ಬದುಕಿಸುತ್ತೋ, ರಾಘವಾಂಕನ ಮಾತಿದೆಯಲ್ಲ, ಜನ ಬದುಕಬೇಕೆಂದು ಕಾವ್ಯವನ್ನು ಬರೆಯುತ್ತೇನೆ ಅಂತ. ಜನ ಬದುಕಬೇಕು ಈ ಕಾವ್ಯ ಓದಿ. ಇವತ್ತಿನ ಕವಿಗೋಷ್ಠಿ ಬಗ್ಗೆ ಹೇಳ್ತಿಲ್ಲ ನಾನು. ತುಂಬ ಕಡೆ ನಡೆಯುವ ಕವಿಗೋಷ್ಠಿಗಳನ್ನು ಓದಿದ ಮೇಲೆ ಒಂದು ಸ್ಯಾರಿಡಾನ್ ಮಾತ್ರೆನೋ ಅಥವಾ ಯಾವುದೋ ಒಂದು ಅನಾಸಿನೋ ತಗೊಳ್ಬೇಕು, ಅಥವಾ ಅರ್ಧ ಲೋಟ ಕಾಫಿ ಕುಡಿಬೇಕು ಅಥವಾ ಟೀ ಕುಡಿಬೇಕು ಅನ್ನೋದು ವಾಸ್ತವ. ಆ ಮಟ್ಟಕ್ಕೆ ಬಂದಿದೆ. ಯಾಕಂದರೆ ಬಿಸಿ ಬಿಸಿ ಈಗ ತಾನೇ ಬರೆದಿದ್ದ ಕವನ ಅಂತ ತಂದು ಓದ್ತಿರ್ತಾರೆ. ಹಂಗಾಗಲ್ಲ ಅದು. ಅದಕ್ಕೊಂದು ಮಾಗುವಿಕೆ ಬೇಕಾಗತ್ತೆ. ಸಾಹಿತ್ಯದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಮಾಗುವಿಕೆ. ಭಾರತೀಯ ಸಾಹಿತ್ಯ ಅಥವಾ ಇವತ್ತೇನು ಸಾಹಿತ್ಯದಲ್ಲಿ ಸ್ವ ಅನ್ನುವ ವಿಷಯವನ್ನು ಇಟ್ಕೊಂಡು ಇವತ್ತು 2 ದಿವಸಗಳ ಅಧಿವೇಶನ ನಡೆದಿದೆ. ನಿನ್ನೆ ಬೆಳಗ್ಗೆನಿಂದ ಸಂಜೆ ತನಕ ಬೇರೆ ಬೇರೆಯವರೆಲ್ಲ ಲೇಖಕಿಯರ ಅಭಿಪ್ರಾಯಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನೀವು ಕೂಡ ಭಾಗವಹಿಸಿದ್ದೀರಾ. ಅದರಲ್ಲಿ ನಮಗೆ ಕಂಡು ಬರುವಂಥದ್ದು ಏನು ಅಂದರೆ ಆ ನಿಧಾನವಾದ್ದು. ಸುಜನ ಅಂತ ಅವರು ಲೇಖಕರಿದ್ದರು, ಕುವೆಂಪು ಅವ್ರ ಶಿಷ್ಯ ಸುಜಾ ನಾರಾಯಣ ಶೆಟ್ಟಿ ಅಂತ. ಅವರು ಒಂದು ಲೇಖನ ಬರೆದ್ರು, ಮಾದ್ರಿ, ಕುಂತಿ ಮತ್ತು ಗಾಂಧಾರಿ. ಆ 3 ಜನ ಅವ್ರ ಜೀವನದಲ್ಲಿ ತೋರಿಸಿದಂಥ ಆತುರವನ್ನು. ಗಂಡ ಸತ್ತ ಅಂದ ತಕ್ಷಣ ಮಾದ್ರಿ ಚಿತೆಗೆ ಹೋಗ್ಬಿಡ್ತೀನಿ ಅಂತ ಹೋಗ್ಬಿಟ್ಲು. ನಕುಲ ಸಹದೇವರ ಬಗ್ಗೆ ಅವಳು ನೋಡಲಿಲ್ಲ. ಸೂರ್ಯನ ಹತ್ರ ನೋಡಿದ ತಕ್ಷಣ ದುರ್ವಾಸರು ಅವರಿಗೆ ಮಂತ್ರೋಪದೇಶ ಮಾಡಿದ್ರು. ಬಾಲಕಿ ಪೃಥ್ವಿ ಅಥವಾ ಕುಂತಿಗೆ ಅವಳು ಸೂರ್ಯನನ್ನು ಕರೆದ್ಲು. ಸೂರ್ಯನಿಂದ ಮಗು ಬಂದೇ ಬಿಡ್ತು, ಕಾಯಿಲಿಲ್ಲ. ಕುಂತಿಗೆ ಮಕ್ಕಳಾಗ್ತಾ ಇದೆ, ನನಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ ಗಾಂಧಾರಿ ತನ್ನ ಬಸರನ್ನು ಹಿಸುಕೊಂಡ್ಳು. ಆಗ ಬಂದು ಸಾಯಬಾರ್ದು ಆ ಭ್ರೂಣಗಳು ಅಂತ ಅದಕ್ಕೆ ಬೇರೆ ಬೇರೆ ಮಡಿಕೆಗಳಲ್ಲಿ ಇಟ್ಟು ವ್ಯವಸ್ಥೆಯನ್ನು ಮತ್ತೆ ವ್ಯಾಸರೆ ಮಾಡಬೇಕಾಯ್ತು. ಅದನ್ನು ಇಟ್ಕೊಂಡು ಸುಜಾ ನಾರಾಯಣ ಶೆಟ್ಟಿ ಅವರು ಲೇಖನ ಬರೀತಾರೆ. ಸುಜನ ಅವರು ಯಾರೂ ಕಾಯಲಿಲ್ಲ ಅಂತ. ಕಾಯುವಿಕೆ ಮತ್ತು ಮಾಗುವಿಕೆ ಇದು ಸ್ವತ್ವದ ಮೊದಲನೇ ನಿಯಮ. ಇದು ಫಸ್ಟ್ ಪ್ರಿನ್ಸಿಪಲ್ ಆಫ್ ಸೆಲ್ಫ್, ಅವರ್ ಸೆಲ್ಫ್ ಇನ್ ಲಿಟ್ರೇಚರ್. ಸಾಹಿತ್ಯದಲ್ಲಿ ನಮ್ಮತನ ಅಂದರೆ ಒಳ್ಳೆಯದಕ್ಕೆ ನಾವು ಕಾಯಬೇಕಾಗತ್ತೆ. ಅನೇಕರು ಹೇಳ್ತಾರೆ ಇವತ್ತು, ಹಿಂದೆ ಕುವೆಂಪು ಅವರು ಬರೆದಂತೆ, ಅಡಿಗರು ಬರೆದಂತೆ ಅಥವಾ ಇನ್ನೊಂದು ಯಾವುದೋ ಕಾಲದ ಸಾಹಿತ್ಯದಂತೆ ಇವತ್ತು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಒಂದು ಬರ್ತಾ ಇರ್ಬೋದು, ಅದನ್ನು ನೋಡೋದಿಕ್ಕೆ ನಮಗೆ ಆ ಕಣ್ಣಿದೆಯಾ, ಆ ರೀತಿಯ ವಿಮರ್ಶೆಯ ಮಾನದಂಡಗಳಿದೆಯಾ ಗೊತ್ತಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಆ ರೀತಿಯ ಸಾಹಿತ್ಯ ಬರದೇ ಹೋದಾಗ ಮ್ಯಾಥ್ಯೂ ಆರ್ನಾಲ್ಡ್ ಹೇಳುವ ಮಾತು ಬಹಳ ಮುಖ್ಯವಾದ್ದೇನು ಅಂದರೆ, ಎಲ್ಲ ಕಾಲದಲ್ಲೂ ಜಗತ್ತಿನಲ್ಲಿ ಶೇಕ್ಸ್ಪಿಯರ್ ಹುಟ್ಟಲ್ಲ, ಆದರೆ ಮುಂದೆಂದಾದರೂ ಒಬ್ಬ ಶೇಕ್ಸ್ಪಿಯರ್ ಹುಟ್ಟಬಹುದು ಅಂತ ಹೇಳಿ ಸಮಾಜ ಅವನ ಬರುವಿಕೆಗೆ ಕಾಯುತ್ತಾ ಮಾಗುತ್ತಾ ಹೊಸ ಕಾಲದ ಶೇಕ್ಸ್ಪಿಯರ್ನ ವಿದ್ಯಾರ್ಥಿಗಳನ್ನು ತರಗತಿಗಳಲ್ಲಿ ಸಮಾಜದ ಮೂಲೆ ಮೂಲೆಗಳಲ್ಲಿ ನಿರ್ಮಾಣ ಮಾಡುತ್ತಾ ಇರಬೇಕಾಗತ್ತೆ. ಬಸವಣ್ಣಂಗೆ ಹೋಲಿಸಿದ್ರೆ ಅಲ್ಲಮ ಪ್ರಭು ಕಷ್ಟ ಓದಿದ್ರೆ ಏನು ಅರ್ಥ ಆಗೋಂಗಿಲ್ಲ. ಈ ಕಡೆಯಿಂದ ಓದ್ಕೊಂಡು ಹೋದ್ರೆ ಆ ಕಡೆಯಿಂದ ಏನೂ ಅರ್ಥ ಆಗೋಂಗಿಲ್ಲ. ಆದರೆ ಸಿದ್ದೇಶ್ವರ ಸ್ವಾಮಿಗಳಂಥ ಮಹನೀಯರು ಅದಕ್ಕೆ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಆ ವ್ಯಾಖ್ಯಾನಗಳನ್ನು ಇಟ್ಕೊಂಡು ನಾವು ಅಲ್ಲಮ ಪ್ರಭುವಿನ ಸಾಹಿತ್ಯದ ಕಡೆ ಹೋದರೆ ಅದೇ ಸ್ವತ್ವ. ಸ್ವ ಅಂದ್ರೇನು? ನಮಗೆ ಅಲ್ಲಮ ಪ್ರಭು ಶಬ್ದಗಳಲ್ಲಿ ಅರ್ಥ ಆಗ್ತಾ ಇದ್ದಾರೆ, ಅರ್ಥದಲ್ಲಿ ನಮಗೆ ಕೈಗೆ ಎಟಕ್ತಾ ಇಲ್ಲ. ಅವ್ರ 10 ವಚನಗಳು ಏನೂ ಅರ್ಥ ಆಗಲ್ಲ ಸಾಮಾನ್ಯರು ಓದಿದ್ರೆ. ಇದು ವಾಸ್ತವ. ಹಾಗಂತ ಅಲ್ಲಮ ಪ್ರಭು ಸಾಹಿತ್ಯದಲ್ಲಿ ಏನು ಇಲ್ವಾ? ಬೇಕಾದಷ್ಟಿದೆ. ತಿಳಿಸ್ಕೊಡುವ ಸೇತುವೆ ಯಾರು? ಅದಕ್ಕೆ ಒಬ್ಬ ಗುರು, ಅದಕ್ಕೆ ಒಬ್ಬ ವ್ಯಾಖ್ಯಾನಕಾರ, ಅದಕ್ಕೆ ಒಬ್ಬ ಭಾಷ್ಯಕಾರ ಅಥವಾ ಅದಕ್ಕೆ ಒಬ್ಬ ಸೂತ್ರಕಾರ. ಇದನ್ನು ನಮ್ಮ ದೇಶದಲ್ಲಿ ಕಂಡುಕೊಂಡು ಹೇಗೆ ಈಗ ಬಸವಣ್ಣ ಅಥವಾ ಅಲ್ಲಮ ಪ್ರಭುವನ್ನು ವಿವರಿಸುವುದಕ್ಕೆ ಸಿದ್ದೇಶ್ವರ ಸ್ವಾಮಿಗಳು ಅಥವಾ ಆ ರೀತಿಯ ಅನೇಕರ ಅಕ್ಷರಗಳನ್ನು ಬಿಡಿಸಿ ಬಿಡಿಸಿ ತೋರಿಸಿರುವಂಥ ವ್ಯಾಖ್ಯಾನವಿದೆಯೋ ಅದೇ ರೀತಿ ವ್ಯಾಖ್ಯಾನ ನಮ್ಮಲ್ಲಿ, ನಮ್ಮ ಕರ್ನಾಟಕದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತ ಓದಬೇಕಾದ್ರೆ ಅಥವಾ ರುದ್ರಭಟ್ಟನ ಕಾವ್ಯ ಓದಬೇಕಾದ್ರೆ ಅಥವಾ ಷಡಕ್ಷರಿಯ ಶಬರಶಂಕರ ವಿಲಾಸ ಓದಬೇಕಾದ್ರೆ ಅದಕ್ಕೆ ಈ ಎಲ್ಲ ಭಾಗಗಳಲ್ಲಿ ಟೀಕುಗಳನ್ನು ಬರೀತಾ ಇದ್ರು. ಸಾಹಿತ್ಯಕ್ಕೆ ಸ್ಪಂದನ ವಿಮರ್ಶೆ ಅಲ್ಲ. ಸಾಹಿತ್ಯಕ್ಕೆ ಸ್ಪಂದನ ನವೋದಯ ವಿಮರ್ಶೆ ಅಲ್ಲ, ನವ್ಯ ವಿಮರ್ಶೆ ಅಲ್ಲ, ದಲಿತ ಬಂಡಾಯ ವಿಮರ್ಶೆ, ಪ್ರಗತಿಶೀಲ ವಿಮರ್ಶೆ ಅಲ್ಲ, ಸ್ತ್ರೀವಾದಿ ವಿಮರ್ಶೆ
ಆಧುನಿಕೋತ್ತರ ವಿಮರ್ಶೆ ಅಲ್ಲ. ವಿಮರ್ಶೆ ಸಾಹಿತ್ಯದ ಮುಂದೆ ವಿಜೃಂಭಿಸಬಾರ್ದು. ಆಮೇಲೆ ಆಗಿದ್ದೇನೆಂದ್ರೆ ಸಾಹಿತಿಗಿಂತ ವಿಮರ್ಶಕನಿಗೆ ಸಮಾಜದಲ್ಲಿ ಸ್ಥಾನ ಬಂತು. ವಿಮರ್ಶಕನಿಗೆ ಪುಸ್ತಕ ಕೊಟ್ಟು ವಿಮರ್ಶೆ ಮಾಡಿಸಿದ್ರೆ ಸಾಹಿತ್ಯದ ಬೆಲೆ ಜಾಸ್ತಿ ಆಗತ್ತೆ ಅಂತ. ವಿಮರ್ಶಕರು ಅವ್ರನ್ನ ಬೇಕಾದ ಸಾಹಿತ್ಯವನ್ನು ಎತ್ತಿಡಿದ್ರು, ಬೇಡದೇ ಇರೋ ಸಾಹಿತ್ಯವನ್ನು ಪಕ್ಕಕ್ಕೆ ಹಾಕಿದ್ರು. ಉದ್ದಕ್ಕೂ ನಮ್ಮ 50 ವರ್ಷಗಳ ಕನ್ನಡ ಸಾಹಿತ್ಯದ ಚರಿತ್ರೆನಲ್ಲಿ ಅದೇ ಆಯಿತು. ಅದರ ಜೊತೆಗೆ ಇನ್ನೊಂದು ಪರಂಪರೆ ಬಂತು. ಅದು ಯಾವುದು ಅಂತ ಹೇಳಿದ್ರೆ ಅದು ಬರೀ ಕಾವ್ಯಕ್ಕೆ ಬಂತು, ಅಂದರೆ ಗದ್ಯವಲ್ಲದ ಸಾಹಿತ್ಯಕ್ಕೆ ಬಂತು. ಅದು ಗಮಕ ವ್ಯಾಖ್ಯಾನ. ಇದೇ 100 ವರ್ಷದಲ್ಲಿ ಬಂತು. ಇದೇ ಗಮಕಿ ಬಿಂದುರಾಯರು ಅಥವಾ ಬೇರೆ ಬೇರೆ ಊರುಗಳಲ್ಲಿರ್ತಕ್ಕಂಥ ಗಮಕಿಗಳು ಗಮಕವನ್ನು ಎತ್ತಿಡಿದ್ರು. ಊರುಗಳಲ್ಲಿ ಗಮಕವನ್ನು ಹಾಡಿ ಆ ಹಳೆ ಕವಿಗಳನ್ನು ಮನೆ ಮನೆಗಳಿಗೆ ತಲುಪಿಸೋದು. ಈ ಭಾಗದ ಕರ್ನಾಟಕದಿಂದ ಶುರು ಮಾಡಿ ಉತ್ತರ ಕರ್ನಾಟಕದ ತನಕ ಮನೆಗಳಲ್ಲಿ ವಚನಗಳನ್ನು ಹಾಡಿಕೊಂಡು ಅಥವಾ ವಚನಗಳನ್ನು ಊಟ ಮಾಡುವಾಗ ಪ್ರಸಾದ ಸ್ವೀಕರಿಸುವಾಗ ಮುಂಚೆ ಹೇಳಿಕೊಂಡು ಜನಗಳಿಗೆ ಅದನ್ನು ಕಾಪಾಡುವ ಕೆಲಸವನ್ನು ಮಾಡೋದು. ಅಂದರೆ ಒಂದು ಕಡೆ ವಿಮರ್ಶೆ ಬೆಳೆದ್ರೆ ಇನ್ನೊಂದು ಕಡೆ ವ್ಯಾಖ್ಯಾನ ಬೆಳೀತು. ಒಂದೊಂದು ಪದವನ್ನು ಕುರಿತು ವ್ಯಾಖ್ಯಾನ ಮಾಡುವಂಥದ್ದಿದೆ ಅಲ್ವಾ, ಈ ವ್ಯಾಖ್ಯಾನದ ಪರಂಪರೆ ಇದೆಯಲ್ಲ, ಇದು ಇವತ್ತು ಬಿಟ್ಟೋಗಿದೆ. ಅಂದರೆ ಸಾಹಿತ್ಯದಲ್ಲಿ ನಮಗೆ ಬೇಕು ನಮಗೆ ಅಂದರೆ ನೀವು ಭೈರಪ್ಪನವ್ರ ಕಾದಂಬರಿ ತಗೊಂಡು ಒಂದೊಂದು ಚಾಪ್ಟರ್ ಬಗ್ಗೆ ಒಂದು 25-30 ಪುಟಗಳ ವ್ಯಾಖ್ಯಾನವನ್ನು ಮಾಡಬೇಕು ಒಂದೊಂದು ಚಾಪ್ಟರ್ ಬಗ್ಗೆ. ಅದು 10 ಪುಸ್ತಕ ಆದರೆ 10 ಪುಸ್ತಕ ಆಗಲಿ, 5 ಪುಸ್ತಕ ಆದರೆ 5 ಪುಸ್ತಕ ಆಗಲಿ. ನೀವು ಬರೆಯೋಕ್ಕಾಗದೇ ಇದ್ರೆ ನಿಮ್ಮ ಮುಂದಿನ ಪೀಳಿಗೆ ನಿಮ್ಮ ಮಗ ಬರೀಲಿ, ನಿಮ್ಮ ಮಗಳು ಬರೀಲಿ, ನೀವೇ ಬರೀಬೇಕು ಅಂತೇನಿಲ್ಲ. ಬಾಣಭಟ್ಟ ಮತ್ತು ಅವನ ಮಗ ಭೂಷಣ ಭಟ್ಟ ಇಬ್ಬರು ಸೇರ್ಕೊಂಡು ಕಾದಂಬರಿ ಏನು ಬರೆದ್ರಲ್ಲ ಆ ಥರ. ಇಟ್ಸ್ ಎ ಟ್ರೆಡಿಷನ್. ಅಥವಾ ನಮಗೆ ಯಕ್ಷಗಾನದಲ್ಲಿ ಅದು ಕಾಣಿಸುತ್ತೆ, ಫ್ಯಾಮಿಲಿಗಳೇ ಅದನ್ನು ಕಂಟಿನ್ಯೂ ಮಾಡ್ಕೊಂಬರೋದು ಕಾಣಿಸುತ್ತೆ, ತಾಳಮದ್ದಲೆಗಳಲ್ಲೇ ಅದು ಕಾಣಿಸುತ್ತೆ, ನಮಗೆ ರಂಗಭೂಮಿಯಲ್ಲೇ ನಮಗೆ ಅದು ಕಾಣಿಸುತ್ತೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸ್ವ ಅನ್ನೋದರ ಕಲ್ಪನೆ ಏನು ಅಂದರೆ ಸಾಹಿತ್ಯದೊಂದಿಗಿನ ನಿರಂತರವಾದ ಒಡನಾಟ, ನಿರಂತರ ಒಡನಾಟ. ಸಾಹಿತ್ಯದ ಬಗ್ಗೆ ಸದಾ ಹುಚ್ಚು, ಏನೋ ಒಂದು ಸಂದರ್ಭ ಬಂತು ಅನ್ನುವಂಥ ಹುಚ್ಚಲ್ಲ, ಸದಾ ನಮಗೆ ಇರುವಂಥ ಹುಚ್ಚು. ಹೀಗಾಗಿ ವ್ಯಾಖ್ಯಾನಗಳು, ಭಾಷ್ಯಗಳು, ಟೀಕೆಗಳು ಕೇವಲ ಹಳೆಯ ಸಾಹಿತ್ಯಕ್ಕೆ ಬಂದರೆ ಸಾಲದು. ತಕ್ಕ ಮಟ್ಟಿಗೆ ನನ್ನ ಈ ಮಾತಿನ ವಿಮರ್ಶೆಯಿಂದ ಬಚಾವಾಗುವುದು ಅಂದರೆ DVG ಅವರ ಮಂಕುತಿಮ್ಮನ ಕಗ್ಗ. ಅದಕ್ಕೆ ಎಷ್ಟು ವ್ಯಾಖ್ಯಾನಗಳು ಬಂದಿದೆ 20ನೇ ಶತಮಾನದಲ್ಲಿ, ಈಗಲೂ 21ನೇ ಶತಮಾನದಲ್ಲೂ ಬರ್ತಾ ಇದೆ. ಗದ್ಯಕ್ಕೆ ಬರ್ತಾ ಇದೆಯಾ? ಉದಾಹರಣೆಗೆ ನಮ್ಮಲ್ಲಿ ನಾವು ಮರೆತು ಹೋದಂಥ ಬಹಳ ಒಳ್ಳೆ ಸಾಹಿತಿ ಸತ್ಯಕಾಮರು. ಅವರ ತಂತ್ರಯೋನಿ, ಅವರ ಸ್ವತಂತ್ರ, ಅವರ ಅರ್ಧದಾರಿ, ಅವರ ಪಂಚಮಗಳ ನಡುವೆ ಇವೆಲ್ಲ ತುಂಬ ಮುಖ್ಯವಾದ ಸಾಹಿತ್ಯ. ಈ ಸ್ವತಂತ್ರ ಅನ್ನೋ ಪುಸ್ತಕದಲ್ಲಿ ಅವರು ಒಂದು ಸಂಸ್ಕೃತ ಪದವನ್ನು ಬಳಸಿದ್ದಾರೆ, ಸ್ವತಂತ್ರಂ ತೇ ತಂತ್ರಂ. ಇದು ನಾವು ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದಕ್ಕೆ ಈ ಪುಸ್ತಕ ತೋರಿಸೋಣ ಅಂತ ತಂದೆ ನಾನು. ಇದು ಸ್ವತಂತ್ರ ಅನ್ನುವುದು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಬರೆದಿರೋ ಪುಸ್ತಕ ಅಲ್ಲ. ನಮ್ಮನ್ನು ನಾವು ಸ್ವತಂತ್ರಗೊಳಿಸಿಕೊಳ್ಳುವುದು ಹೇಗೆ ಅನ್ನುವ ತಂತ್ರಶಾಸ್ತ್ರದ ತಂತ್ರ ಮಾರ್ಗಕ್ಕೆ ಸಂಬಂಧಪಟ್ಟಂತಹ ಒಂದು ಗ್ರಂಥವನ್ನು ಆತ್ಮಕಥಾ ರೂಪ ಇದು, ಅದನ್ನು ಬರೆದಿದ್ದಾರೆ. ಇಲ್ಲಿ ಆತ್ಮಕಥೆ ಇದೆ. ತಂತ್ರ ಯೋನಿಯಲ್ಲಿ ಅವರ ತಂತ್ರದ ಕುರಿತು ತಾತ್ವಿಕವಾದ ದಾರ್ಶನಿಕವಾದ ಮಾತುಗಳನ್ನು ಆಡಿದ್ದಾರೆ. ಯಾಕೆ ಆ ಸಾಹಿತ್ಯವನ್ನು ಎಲ್ಲೇ ಶೇಷಗಿರಿರಾಯರು ವಿಮರ್ಶೆ ಮಾಡಲಿಲ್ಲ, ಬರಗೂರು ರಾಮಚಂದ್ರಪ್ಪ ಅಥವಾ ರಾಮ ತರೀಕೆರೆ ವಿಮರ್ಶೆ ಮಾಡಲಿಲ್ಲ, ಆಶಾದೇವಿ ಅಥವಾ ರಾಮಲಿಂಗಪ್ಪ ಟಿ ಬೇಗೂರು ಯಾಕೆ ವಿಮರ್ಶೆ ಮಾಡಲಿಲ್ಲ, ಅಥವಾ ಇನ್ನೂ ಅನೇಕ ನಮ್ಮ ದಲಿತ ಬಂಡಾಯದ ಮಿತ್ರ ವಿಮರ್ಶಕರು ಮಾಡಲಿಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲ. ಸ್ವ ಅಂದರೆ ಈ ಪುಸ್ತಕ ಓದಿದ್ರೆ ಇದೇನೋ 100ಕ್ಕೆ 100 ಭಾರತೀಯವಾಗಿದೆ, 100ಕ್ಕೆ 100 ಈ ಶಬ್ದಗಳು ಅಲ್ಲಮ ಪ್ರಭುನೂ ಗೊತ್ತಾಗಲಿಲ್ಲ, ಸತ್ಯಕಾಮರು ಗೊತ್ತಾಗಲಿಲ್ಲ. ಅಂದರೆ ಕಾಲದ ಪ್ರಶ್ನೆ ಅಲ್ಲ, ಭಾಷೆಯನ್ನು ಹಿಡಿಯಲು ಅರ್ಥ ಮಾಡಿಕೊಳ್ಳಲು ವಿಮರ್ಶಕರಿಗೆ ಇಲ್ಲದೆ ಹೋದ ಯೋಗ್ಯತೆ, ಅಧಿಕಾರ. ಯೋಗ್ಯತೆ ಅಂದರೆ ಅಧಿಕಾರ ಅನ್ನೋ ಅರ್ಥದಲ್ಲಿ ಇದು ಕಾರಣ. ಒಂದು ವಿಚ್ಛಿತಿ ಉಂಟಾಯ್ತು. ವಿಚ್ಛಿತಿ ಅಂದರೆ ಒಂದು ಬಿಟ್ಟೋಯ್ತು, ಸೆಪರೇಷನ್ ಆಯಿತು. ಏನಂದರೆ ತತ್ವಶಾಸ್ತ್ರಕ್ಕೂ ಸಾಹಿತ್ಯಕ್ಕೂ ಸಂಬಂಧವಿಲ್ಲ ಅಂತ. ಇಡೀ ನಮ್ಮ ಕನ್ನಡ ಸಾಹಿತ್ಯ ಬೆಳೆದಿರೋದೇ ಆಧಾರದ ಮೇಲೆ. ಜೈನ ಸಾಹಿತ್ಯಕ್ಕೆ ಆಧಾರ ಪಂಪ, ರನ್ನ, ಪೊನ್ನ, ಜನ್ನ, ನಾಗಚಂದ್ರ, ನೇಮಿಚಂದ್ರ, ರತ್ನಾಕರ ವರ್ಣಿ, ನಯಸೇನ, ಬಂಧುವರ್ಮ ಇತ್ಯಾದಿ ಇತ್ಯಾದಿಗಳು. ಅದು ಅಷ್ಟು ಜನ ಪುಸ್ತಕ ಓದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಅಷ್ಟು ಕಾವ್ಯ ಓದಿದ್ದೀನಿ, ನಾನು ಪ್ರತ್ಯಕ್ಷ ಓದಿದ್ದೀನಿ. ಅವರೆಲ್ಲರ ಕಾವ್ಯಕ್ಕೆ, ಮತ್ತು ನಾನು PhD ಮಾಡಿದ ದೇವಚಂದ್ರ, ಅವರೆಲ್ಲರ ಕಾವ್ಯಕ್ಕೆ ಆಧಾರ ಏನು?
ಜೈನರ ಆಗಮ ಸಾಹಿತ್ಯ, ಕುಂದಾಚಾರ್ಯರ ಸಾಹಿತ್ಯ. ನಿನ್ನೆ ಕೂಡ ಫೇಸ್ಬುಕ್ನಲ್ಲಿ ಅಜಕ್ಕಳ ಗಿರೀಶ್ ಭಟ್ ಬರೆದ ಲೇಖನಕ್ಕೆ ನಾನು ಉತ್ತರ ಕೊಡುವಾಗ ಹೇಳಿದೆ ಅದನ್ನು. ಕುಂದಾಚಾರ್ಯರು, ಉಮಾಸ್ವಾತಿಯವರು ಅಥವಾ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಸಂಸ್ಕೃತದಲ್ಲಿ ಪ್ರಾಕೃತದಲ್ಲಿ ಕಷ್ಟವಾಗಿ ಫಿಲಾಸಫಿಯಲ್ಲಿ ಏನು ಹೇಳಿದ್ರು ಅದನ್ನು ನಿಮ್ಮ ನಿರ್ಣಯಗಳಲ್ಲಿ 2 ಸತಿ ಬಂತಲ್ಲ, ರಸಾತ್ಮಕವಾಗಿ ಹೇಳಿದ್ದು ಕಾವ್ಯ ಸಾಹಿತ್ಯ, ದಾರ್ಶನಿಕವಾಗಿ ಹೇಳಿದ್ದು ಜನಕ್ಕೆ ತಲುಪುವುದಿಲ್ಲ ಅಂತ ಹೇಳಿ ಅದನ್ನೇ ರಸವಾಗಿ ಹೇಳಿದ್ರು. ಯಾವುದನ್ನ ಫಿಲಾಸಫಿನಲ್ಲಿ ಕಾರುಣ್ಯದ ದರ್ಶನ ಅಂತ ಹೇಳಿದ್ರು, ಕರುಣೆ ಅಂದ್ರೆ ಹಾಗೆ, ಕಂಪ್ಯಾಷನ್ ಅಂದ್ರೆ ಹಾಗೆ, ಬುದ್ಧ ಅದನ್ನು ಹಂಗೆ ಹೇಳ್ತಾನೆ, ಮಹಾವೀರ ಹಿಂಗೆ ಹೇಳ್ತಾನೆ ಅಂದರೆ, ನಮ್ಮ ಜಾನಪದರು ಗೋವಿನ ಹಾಡನ್ನು ಹೇಳಬೇಕಾದ್ರೆ ಆ ಹಸು ತನ್ನ ಕರುವನ್ನು ಬೇರೆ ಹಸುಗಳಿಗೆ ಒಪ್ಪಿಸಿ ಆ ಹುಲಿ ಹತ್ರ ವಾಪಸ್ ಹೋಗ್ಬೇಕಾದ್ರೆ ಹೇಳುತ್ತಲ್ಲ, ಹಿಂದೆ ಬಂದರೆ ಹಾಯಬೇಡಿ, ಮುಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ, ತಬ್ಬಲಿಯ ನೀ ಕರುವನು. ತಬ್ಬಲಿಯ ನೀ ಕರುವ, ಈ ತಬ್ಬಲಿ ಆಗ್ತಾ ಇದೆ ಮಗು, ಕಾಪಾಡ್ಕೊಳ್ಳಿ. ಇದೇನೇ ಬುದ್ಧ ಹೇಳಿದ್ದು. ಬುದ್ಧ ಯಾವುದನ್ನು ಫಿಲಾಸಫಿ ಮಾಡಿ ಹೇಳ್ದ ಅದು ಇಲ್ಲಿ ದಾರ್ಶನಿಕವಾಗಿದ್ದದ್ದು ಇಲ್ಲಿ ರಸಾತ್ಮಕವಾಗಿ ಬಂತು. ನಮ್ಮ ಜನಕ್ಕೆ ಬುದ್ಧನ ಅರ್ಥ ಮಾಡಿಸೋದಕ್ಕಿರೋ ದಾರಿ ಗೋವಿನ ಹಾಡು. ಜೈನರ ವಿಚಾರವನ್ನು ಹೇಳೋದಕ್ಕೆ ಅಥವಾ ಅಹಿಂಸೆಯನ್ನು ಅರ್ಥ ಮಾಡಿಸೋಕ್ಕಿರುವ ದಾರಿ ಈ ಗೋವಿನ ಹಾಡು. ಹೀಗೆ ಸಾಹಿತ್ಯ ಮತ್ತು ದಾರ್ಶನಿಕ ಚಿಂತನೆ ನಮ್ಮ ದೇಶದಲ್ಲಿ ಒಟ್ಟೊಟ್ಟಿಗೆ ಹೋಯಿತು. ಶ್ರದ್ಧೆಯ ಪ್ರಶ್ನೆ, ನಂಬಿಕೆಯ ಪ್ರಶ್ನೆ ಬಂದರೆ ಅದು ಸ್ವಾಗೆ ಸಂಬಂಧಪಟ್ಟಿದ್ದು. ನಮ್ಮ ನಂಬಿಕೆಯ ಮೂಲಗಳು ಯಾವುದು? ನಮ್ಮ ತೀರ್ಥ, ನಮ್ಮ ವಿಭೂತಿ, ನಮ್ಮ ನಾಮದುಂಡೆ, ನಮ್ಮ ಗಂಟೆ, ನಮ್ಮ ಜಾಗಟೆ, ನಮ್ಮೂರಿನ ಶಂಖ, ನಮ್ಮೂರಲ್ಲಿರುವಂಥ ಬೇರೆ ಬೇರೆ ದೇವರ ಪೂಜೆಗೆ ಸಂಬಂಧಪಟ್ಟ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿರೋ ಅಂಶಗಳು. ಇದನ್ನೆಲ್ಲ ಬಳಸ್ಕೊಂಡು ಭೈರಪ್ಪನವರು ಅವರ ತಬ್ಬಲಿಯ ನೀನಾದ ಕಾದಂಬರಿಯಲ್ಲಿ ರಚಿಸ್ತಾರೆ. ಸುಮ್ಮನೆ ಉದಾಹರಣೆ ಹೇಳ್ತೀನಿ, ಸ್ವ ಅಂದರೆ ಹೇಗಿರುತ್ತೆ ಅಂತ. ಅಲ್ಲಿ ಕಾಳಿಂಗೇಗೌಡ ಅನ್ನುವಂಥ ಹಳ್ಳಿಯ ಹುಡುಗ, ಅವನು ವಿದೇಶಕ್ಕೆ ಹೋಗಿ ಡೈರಿ ಫಾರ್ಮಿಂಗ್ನೆಲ್ಲ ಸ್ಟಡಿ ಮಾಡಿ ಅವನು ಅಲ್ಲಿರುವ ಒಬ್ಬ ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಬರ್ತಾನೆ. ಅವಳ ಹೆಸರು ಹೀಲ್ಡಾ ಅಂತ. ಹೀಲ್ಡಾ ಮತ್ತು ಕಾಳಿಂಗೇಗೌಡ ಬಂದಾಗ ಇವನ ಬಾಲ್ಯದ ಸ್ನೇಹಿತ ವೆಂಕಟರಮಣ ಅಷ್ಟೊತ್ತಿಗಾಗಲೇ ಆ ಊರಿನ ಗುಡ್ಡದ ಮೇಲಿರುವ ದೇವಸ್ಥಾನಕ್ಕೆ ಅವನು ಪುರೋಹಿತ ಆಗಿ ಬಂದಿರ್ತಾನೆ. ಅವ್ರ ತಂದೆ ಆದಮೇಲೆ ಅವನೇ ಆಗಿರ್ತಾನೆ. ಕಾಳಿಂಗೇಗೌಡ ಮತ್ತು ಇವನು ಫ್ರೆಂಡ್ಸು ವೆಂಕಟರಮಣ. ಈ ಹುಡುಗಿ, ಫಾರಿನ್ನಿಂದ ಬಂದಿರೋ ಹುಡುಗಿ ದೇವಸ್ಥಾನವನ್ನ ಸ್ವ ದೃಷ್ಟಿಯಿಂದ ನೋಡಲ್ಲ, ಸ್ವಂತಿಕೆಯ ದೃಷ್ಟಿಯಿಂದ ನೋಡಲ್ಲ, ಸ್ವದೇಶಿಯಾಗಿ ನೋಡಲ್ಲ, ನಮ್ಮ ದೇಶ ನೋಡಲ್ಲ. ಅವಳ ದೇಶ ಬೇರೆ, ಗಂಡನ ದೇಶ ಬೇರೆ. ಅವಳಿಗೆ ಆ ಗದ್ದೆ ಬೈಲಲ್ಲಿ ಅಥವಾ ಹೊಲದ ಸಾಲಲ್ಲಿ ಕಾಣಿಸುವಂಥ ಜಾಗ ಇದೆಯಲ್ಲ, ಇದೆಲ್ಲ ಯಾಕೆ ವೇಸ್ಟ್ ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ಡೈರಿ ಫಾರ್ಮಿಂಗ್ ಮಾಡ್ಬೋದು ಅನ್ಸುತ್ತೆ ಅವಳಿಗೆ. ಅಂದರೆ ಸ್ವಕಲ್ಪನೆ ಅವಳಿಗೆ ಇಲ್ಲ ಹೀಲ್ಡಾಗೆ ಅನ್ನೋದನ್ನ ಭೈರಪ್ಪ ತೋರಿಸ್ತಾ ಇದೆ. ವೆಂಕಟರಮಣ ಪೂಜೆ ಮಾಡ್ತಾನೆ. ಪೂಜೆ ಮಾಡಿದ್ಮೇಲೆ ತೀರ್ಥ ತಗೊಂಡ್ಬರ್ತಾರೆ. ನಿಮಗೆ ಗೊತ್ತಿದೆ, ಮೊದಲು ತೀರ್ಥ ಕೊಡ್ತಾರೆ, ಆಮೇಲೆ ಪ್ರಸಾದ ಕೊಡ್ತಾರೆ. ಮೊದಲು ತೀರ್ಥ ತಗೊಂಡ್ಬಂದ್ಮೇಲೆ ಕಾಳಿಂಗ ತೀರ್ಥ ತಗೊಂತಾನೆ. ಅವನು ಏನೇ ಫಾರಿನ್ಗೆ ಹೋಗಿ ಬಂದಿದ್ರು ಕಾಳಿಂಗನಿಗೆ ಇನ್ನೂ ತೀರ್ಥ ತಗೊಳ್ಳೋ ಬುದ್ಧಿ ಇರುತ್ತೆ. ಅಷ್ಟು ಹತ್ತಿರ ಇರ್ತಾನೆ ಅವನು ಆಚರಣೆಗೆ, ಈ ದೇಶದ ಆಚರಣೆಗೆ. ಅವಳು ತಗೊಳ್ಳಲ್ಲ. ಸ್ವಲ್ಪ ಹೊತ್ತಾಗಿ ಪೂಜೆ ಮುಗಿಸಿ ಅವನು ಪ್ರಸಾದ ತಗೊಂಬಂದು ಕೊಡ್ತಾನೆ ಪುರೋಹಿತ. ಅವಾಗ ಅದೇನೋ ತಿನ್ನೋ ವಸ್ತು ಅಂತ ಹೇಳಿ ಇವಳು ಕೈ ಹೊಡ್ತಾಳೆ. ಅವಾಗ ಅವನು ಏನು ಹೇಳ್ತಾನೆ, ಯಾರು ತೀರ್ಥ ತಗೊಳ್ಳಲ್ವೋ ಅವ್ರಿಗೆ ಪ್ರಸಾದ ಕೊಡಲ್ಲ ಅಂತ ಹೇಳ್ತಾಳೆ. ಸ್ವಾದ ಕಲ್ಪನೆ ವೆಂಕಟರಮಣನಿಗಿದೆ, ಕಾಳಿಂಗನಿಗೆ ಸ್ವಲ್ಪ ಇದೆ, ಹೀಲ್ಡಾ ಪೂರ್ತಿ ಬಿಟ್ಟು ಹೋಗಿದೆ. ಅವಳ ಸ್ವಕಲ್ಪನೆಯೂ ಇಲ್ಲ, ಅವಳ ದೇಶದ ಕಲ್ಪನೆ ಹೊಟ್ಟೋಯ್ತು ಅವಳಿಗೆ. ಭಾರತದ ಕಲ್ಪನೆಯೂ ಬರದೆ ಅಂತರ್ಪಿಶಾಚಿಯಾಗಿ ಒದ್ದಾಡ್ತಾಳೆ ಕೊನೆ ತನಕ. ಇಡೀ ಪುಸ್ತಕದ ಕೊನೆ ತನಕ ಏನಾಗತ್ತೆ ನೋಡಿ, ಅವಳ ಮನೆಯಲ್ಲಿರೋ ಎಲ್ಲ ಹಸುಗಳನ್ನು ಮಾರ್ತಾಳೆ. ಅವಳ ಮಗುವಿಗೆ ಹಾಲು ಕುಡ್ಸಕ್ಕೆ ಹಾಲಿರೋದಿಲ್ಲ. ಆ ಹಳ್ಳಿನಲ್ಲಿರ್ತಕ್ಕಂತಹ ಯಾರೋ ಒಂದು ಪುಟಾಣಿ ಮಗುವಿಗೆ ಜನ್ಮ ಕೊಟ್ಟಿರೋ ತಾಯಿ ಇದ್ದಾಳಲ್ಲ, ಆ ತಾಯಿ ಹತ್ರ ನನ್ನ ಮಗು ಹಾಲು ಕೊಡು ಅಂತ ಹೇಳ್ತಾಳೆ. ಹಿಂದೆ ಬಂದರೆ ಹಾಯಬೇಡಿ, ಮುಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ, ತಬ್ಬಲಿಯ ನೀ ಕರುವನು ಅಂತ ಹೀಲ್ಡ ಹಳ್ಳಿ ಜನದ ಮುಂದೆ ಹೇಳೋ ಸ್ಥಿತಿ ಬರುತ್ತೆ. ಅದು ಸ್ವವನ್ನು ಭೈರಪ್ಪನವ್ರು ತೋರಿಸಿರುವ ತಾಕತ್ತು. ಇದು ಭೈರಪ್ಪನವ್ರ ಕಾದಂಬರಿ ತಾಕತ್ತು. ಇದು ಅಂಶ. ಯಾಕೆ ನಾನು ಈ ಅಂಶವನ್ನು ನಿಮ್ಗೆ ಹೇಳಿದೆ ಅಂದರೆ, ಸ್ವಕೀಯತೆ ಎನ್ನುವುದು ಸಾಹಿತ್ಯದಲ್ಲಿ ಇರುತ್ತೆ. ನಾವು ಅದನ್ನು ಅನುಭವಿಸಿರ್ತೀವಿ. ಆದರೆ ಅದನ್ನು ನೋಡುವ ದೃಷ್ಟಿಕೋನ ನಮಗೆ ಕಾಲೇಜಲ್ಲಿ ಹೇಳ್ಕೊಡಲ್ಲ, ಸಭೆಗಳಲ್ಲಿ ಹೇಳ್ಕೊಡಲ್ಲ. ಅಲ್ಲಿ ಹೇಳ್ಕೊಡೋದೆಲ್ಲ ಬೇರೆ ಬೇರೆ ಇಸಮ್ಗಳು. ಆ ವಾದ ಈ ವಾದ
ಇವುಗಳನ್ನು ತಲೆಗೆ ತುಂಬಿಸ್ತಾರೆ ಹೊರತು ಸಾಹಿತ್ಯವಾದವನ್ನು ಯಾರೂ ತಲೆಗೆ ತುಂಬಿಸಲ್ಲ. ಲಿಟರರಿ ಇಸಮ್, ಸಾಹಿತ್ಯದ ತನ ಅನ್ನೋ ಒಂದೊಂದು ಬಿಟ್ಟರೆ ಮಿಕ್ಕೆಲ್ಲವೂ ಸಾಹಿತ್ಯದ ತರಗತಿಗಳಲ್ಲಿ ಪಾಠ ಆಗುತ್ತೆ. ಅದೊಂದು ಮಾತ್ರ ಪಾಠ ಆಗಲ್ಲ. ಮಾರ್ಕ್ಸಿಸಮ್ ಪಾಠ ಮಾಡ್ತಾರೆ, ಇನ್ನೊಂದು ಪಾಠ ಮಾಡ್ತಾರೆ, ಎಲ್ಲ ವಿಷಯವನ್ನು ಪಾಠ ಮಾಡಿ ಸಮಾಜದಲ್ಲಿ ಇರುವ ಅಥವಾ ಇಲ್ಲದೇ ಇರುವ ಸಂಘರ್ಷದ ಅಂಶಗಳನ್ನು ತೋರಿಸ್ಕೊಡುವ ದೃಷ್ಟಿಯಿಂದ ನೋಡ್ತಾರೆ. ಇನ್ನೊಂದು ಇದನ್ನು ಪಡಿಬೇಕಾದ್ರೆ ಸಾಹಿತ್ಯವನ್ನು ಓದೋರು, ಸಾಹಿತ್ಯವನ್ನು ಪಾಠ ಮಾಡೋರು, ನಿಮ್ಮಂಥ ಸಾಹಿತ್ಯವನ್ನು ಪುಸ್ತಕಗಳನ್ನು ಕೊಂಡ್ಕೊಂಡು ಚರ್ಚೆ ಮಾಡೋರು ಮನೆಗೆ ಹೊರಗಡೆಯಿಂದ ಬಂದಮೇಲೆ, ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ಅಥವಾ ಬೇರೆ ಊರಿಂದ ಬಂದಮೇಲೆ ಚಪ್ಲಿನೋ ಕೋಟೋ ಬೂಟ್ಸೋ ಎಲ್ಲನೂ ಮನೆ ಆಚೆಯಲ್ಲಿ ಬಿಡ್ತೀರ. ಮನೆ ಎಂಟ್ರೆನ್ಸಲ್ಲಿ ಬಿಟ್ಟು ಒಳಗೆ ಬಂದು ಕೈಕಾಲು ತೊಳ್ಕೊಂಡು ಮನೆ ಒಳಗೆ ಬರ್ತೀರ. ಹಾಗೆ ಸಾಹಿತ್ಯವನ್ನು ಓದುವವರಿಗೆ ನನ್ನ ವಿನಂತಿ, ಸೋಷಿಯಾಲಜಿಯನ್ನು ಹೊರಗಡೆ ಚಪ್ಪಲಿ ಬಿಡುವಂತೆ ಬಿಟ್ಟು ಬನ್ನಿ. ರಾಜ್ಯಶಾಸ್ತ್ರವನ್ನು, ಕ್ರಿಮಿನಾಲಜಿಯನ್ನು, ಸೈಕಾಲಜಿಯನ್ನು ಚಪ್ಪಲಿ ಬಿಡುವಂತೆ ಆಚೆ ಬಿಟ್ಟು ಬನ್ನಿ. ಒಳಗಡೆ ಕರ್ಕೊಂಡು ಬರಬೇಕಾಗಿರೋದು ನೀನು ಭರತ, ಭಾಮಹ, ವಾಮಹ, ವಾಮನ, ದಂಡಿ, ಉದ್ಭಟ, ಶಂಕುಕ, ಶ್ರೀಲೊಲ್ಲಟ, ಕುವೆಂಪು, ಬೇಂದ್ರೆ ಇವರು ಮಾಡಿರುವಂಥ ಸಾಹಿತ್ಯದ ರಸಾತ್ಮಕವಾದ ವ್ಯಾಖ್ಯಾನವನ್ನು. ಕೊನೆಗೂ ನಮಗೆ ಸಾಹಿತ್ಯದಿಂದ ಬೇಕಾಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡೋ ಕೆಲಸ ಅಲ್ಲ, ವಿಧಾನಸೌಧದಲ್ಲಿರೋರು ಮಾಡೋ ಕೆಲಸ ಅಲ್ಲ, ತಾಲೂಕು ಆಫೀಸ್ನವ್ರು ಮಾಡೋ ಕೆಲಸ ಅಲ್ಲ, ಅಥವಾ ಯಾವುದೋ ಗೌರ್ಮೆಂಟ್ ಆಸ್ಪತ್ರೆ ಅಥವಾ ಪ್ರೈವೇಟ್ ಆಸ್ಪತ್ರೆ ಡಾಕ್ಟ್ರು ಮಾಡೋ ಕೆಲಸ ಅಲ್ಲ. ಸಾಹಿತ್ಯದಿಂದ ನಮಗೆ ಬೇಕಾಗಿರೋದು ಹೃದಯಕ್ಕೆ ಬುದ್ಧಿ, ಹೃದಯಕ್ಕೆ ಶುದ್ಧಿ, ಹೃದಯ ಶುದ್ಧಿ ಮತ್ತು ಹೃದಯ ಬುದ್ಧಿ, ಇದು ನಮಗೆ ಸಾಹಿತ್ಯದಿಂದ ಬೇಕಾಗಿದೆ. ಸಾಹಿತ್ಯದಿಂದ ಏನಾಗಬೇಕಾಗಿದೆ? ಕೆಲಸ ಸಿಗಲ್ಲ. ನಮ್ಮ ಅಮ್ಮನ ಪ್ರೀತಿ ಮಾಡಿದ್ರೆ ಕೆಲಸ ಸಿಗುತ್ತೆಯಾ? ಸಿಗಲ್ಲ. ಸಾಹಿತ್ಯದಿಂದ ಬೇಕಾಗಿರೋದು ಏನಂದ್ರೆ ಆನಂದ. ಸಾಹಿತ್ಯದಿಂದ ಬೇಕಾಗಿರೋದಂದ್ರೆ ಖುಷಿ. ಬೇಂದ್ರೆ ಅವರು ಒಂದು ಪದ್ಯ ಬರೀತಾರೆ, ಚಿಟುಗುಬ್ಬಿ ಚಿವ್ ಚಿವ್ ಚಿಟುಗುಬ್ಬಿ ಚಿವ್ ಅಂತ. ವರ್ಲ್ಡ್ ವಾರ್ ಟೈಮಲ್ಲಿ ಬರೆದಿರೋದು, 2ನೇ ವಿಶ್ವಯುದ್ಧದ ಸಮಯದಲ್ಲಿ. ಹಿಟ್ಲರನ್ನು ಸತ್ತರೇನೋ, ಪೋಲ್ಯಾಂಡು ಹತ್ತರೇನೋ, ಚಿಟುಗುಬ್ಬಿ ಚಿವ್ ಚಿವ್ ಚಿಟುಗುಬ್ಬಿ ಚಿವ್. ಯಾರು ಸತ್ತರೇನೋ ಅಂದರೆ ಹಿಟ್ಲರ್ ಅಂತ ದೊಡ್ಡ ಯಾರೋ ಜರ್ಮನಿಯ ನಾಯಕ ಸಾಯ್ತಾ ಇದ್ದಾನೆ, ಯುದ್ಧ ಸೋಲ್ತಿದ್ದಾನೆ, ಪೋಲ್ಯಾಂಡ್ ದೇಶ ನಾಶ ಆಗ್ತಿದೆ, ಅದಕ್ಕೇನೂ ಇಲ್ಲ. ತನ್ನ ಪಾಡಿಗೆ ತಾನು ಕಾಳು ತಿನ್ಕೊಂಡು ನೀರು ಕುಡ್ಕೊಂಡು ಆನಂದವಾಗಿದೆ. ಸಾಹಿತ್ಯ ಹೀಗೆ. ಸಾಹಿತ್ಯ ಜವಾಬ್ದಾರಿ ಇಲ್ವಾ ಹಾಗಾದ್ರೆ ಅಂತ ಲೆನಿನ್ ಕೇಳ್ಬೋದು, ಅಥವಾ ಬರ್ಗೂರು ರಾಮಚಂದ್ರಪ್ಪ ಕೇಳ್ಬೋದು, ಅಥವಾ ಪ್ರಜಾವಾಣಿ ಪೇಪರ್ನವ್ರು ಕೇಳ್ಬೋದು, ಯಾರು ಬೇಕಾದ್ರೆ ಕೇಳ್ಬೋದು, ಡೆಕ್ಕನ್ ಹೆರಾಲ್ಡರ್ ಕೇಳ್ಬೋದು. ಅವರೇ ತಾನೇ ಈ ಪ್ರಶ್ನೆಗಳನ್ನು ಕೇಳ್ತಿರೋರು ಪ್ರಜಾವಾಣಿಯವರೇನೆ. ಅವ್ರು ಶಾಂತಕುಮಾರ್ಗೆ ನಾನು ಹೇಳ್ತಾ ಇರೋದು, ಅವರು ಎಡಿಟರು, ನಮ್ಮ ಬಾಸ್ ಆಗಿದ್ದವ್ರಿಗೆ ಕೇಳ್ತಾ ಇದ್ದೀನಿ ನಾನು. ಸಾಹಿತ್ಯದಿಂದ ಸಾಮಾಜಿಕ ಬದಲಾವಣೆ ಸಾಧ್ಯವಿಲ್ಲ, ಇದು ನನ್ನ ಅಭಿಪ್ರಾಯ. ಅಬಾಸಪ್ಪ ಅಭಿಪ್ರಾಯ ಏನೋ ಗೊತ್ತಿಲ್ಲ ನನಗೆ. ಸಾಹಿತ್ಯದಿಂದ ಹೃದಯದ ಬದಲಾವಣೆ ಸಾಧ್ಯ ಇದೆ, ಹೃದಯ ಪರಿವರ್ತನೆ ಸಾಧ್ಯವಿದೆ. ತನ್ನ ತಾಯಿಯನ್ನು ಬೈದು ಮನೆ ಬಿಟ್ಟು ಹೋಗಿದ್ದ ಹುಡುಗನಿಗೆ RSSನ ಒಬ್ಬರು ಪ್ರಚಾರಕರು ಬೆಂಗಳೂರಿನಲ್ಲಿ, ಮರಾಠಿ ಸಾಹಿತಿ ಸಾನೆ ಗುರೂಜಿ, ಅವರೇನು RSS ಗುರೂಜಿ ಅಲ್ಲ, ಸಾನೆ ಗುರೂಜಿ ಸಮಾಜವಾದಿ, RSS ಬೈತಾ ಇದ್ರು. ಸಾನೆ ಗುರೂಜಿಯವರು ಬರೆದಿರುವ ಶ್ಯಾಮನ ತಾಯಿ, ನೀವೆಲ್ಲ ಓದಿರ್ಬೇಕಾದ ಪುಸ್ತಕ, ಅಕಸ್ಮಾತ್ ಓದಿಲ್ಲ ಅಂತ ಖಂಡಿತ ಓದ್ಬೇಕು ನೀವು. ಶ್ಯಾಮಾಚಿ ಆಯಿ, ಶ್ಯಾಮನ ತಾಯಿ ಪುಸ್ತಕವನ್ನು ಕೊಟ್ಟು ಓದಿಸಿದ್ರೆ ಒಂದು ದಿವಸ ಮನೆಗೆ ಬರದೇ ಇರೋ ಹುಡುಗ ಓದಿ ಮಾರನೇ ದಿವಸ ಹೋಗಿ ಅವಳ ಅಮ್ಮನಿಗೆ ಅವನು ಕ್ಷಮೆ ಕೇಳ್ತಾನೆ. ತಾಯಿಯ ಬೆಲೆ ಏನು ಅಂತ ಬೆಂಗಳೂರಿನಲ್ಲಿರುವ ಕನ್ನಡ ಮಾತ್ರ ಬರುವ ಮರಾಠಿ ಬರದೇ ಇರೋ ಮರಾಠಿ ಪುಸ್ತಕದ ಕನ್ನಡ ಅನುವಾದವನ್ನು ಒಬ್ಬ ಸಂಘದ ಪ್ರಚಾರ ಕೊಟ್ಟು ಓದಿಸಿ ಅವನನ್ನ ತನ್ನ ಮನೆ ಜೊತೆಗೆ ಮತ್ತೆ ಜೋಡಿಸ್ತಾನೆ. ಸಾಹಿತ್ಯ ಮಾಡುವ ಕೆಲಸ ಇದು ಸಾಹಿತ್ಯದಿಂದ ಆಗುತ್ತಲೇ ಇರುವ ಕೆಲಸ. ಅವತ್ತು ಅಂತಲ್ಲ, ಇವತ್ತು ಕೂಡ. ರಾಜ್ಕುಮಾರ್ ಸಿನಿಮಾ ನೋಡಿ ಎಷ್ಟು ಜನಕ್ಕೆ ಒಳ್ಳೆತನ ಬಂದಿದೆ ಅಲ್ವಾ? ಎಷ್ಟು ಜನ ಕುಡಿಯೋದು ಬಿಟ್ಟಿದ್ದಾರೆ, ಎಷ್ಟು ಜನ ಹಳ್ಳಿಗಳಲ್ಲಿ ಬೇರೆಯವರ ಬೆಳೆಗೆ ಬೆಂಕಿ ಹಾಕೋದು ಬಿಟ್ಟಿದ್ದಾರೆ. ಬಂಗಾರದ ಮನುಷ್ಯ ನೋಡಿ, ರಾಜ್ಕುಮಾರಿಂದಾಗಿರುವ ಪರಿವರ್ತನೆ ಅದು. ಆ್ಯಕ್ಚುಲಿ ಸಿನಿಮಾ ಮಾಡುವ ಪರಿವರ್ತನೆ ಹೊರಮಟ್ಟಕ್ಕೆ ಸಾಮಾಜಿಕ ಪರಿವರ್ತನೆ ಅಂತ ಕಂಡ್ರೆ ಅದು ಉಂಟಾಗಿರೋದು ವ್ಯಕ್ತಿಯ ಅಂತರಂಗದಲ್ಲಿ. ಆ ನಟ ರಾಜ್ಕುಮಾರ್ ಪ್ಯಾಂಟು ಶರ್ಟ್ ಹಾಕ್ತಾ ಇದ್ರು. ಒಂದ್ಸತಿ ಮಡ್ರಾಸಿಂದ ಎಲ್ಲ ಬರ್ಬೇಕಾದ್ರೆ ಅವ್ರ ಅಭಿಮಾನಿಗಳು ಹೇಳಿದ್ರು, ಸರ್ ನಿಮ್ಮನ್ನು ನಾವು ತುಂಬ ಸಾತ್ವಿಕವಾಗಿ ನೋಡ್ತಾ ಇದ್ದೀವಿ, ಏನೋ ನೀವು ಪ್ಯಾಂಟ್ ಹಾಕೋದು ನೋಡಿದ್ರೆ ನಮ್ಗೆ ಇಷ್ಟ ಆಗಲ್ಲ, ದಯವಿಟ್ಟು ನೀವು ಬಿಳಿ ಪಂಚೆ ಹಾಕ್ಕೊಳ್ಳಿ. ಅವಾಗ ರಾಜ್ಕುಮಾರ್ ಅವರು ಅವತ್ತಿಂದ ಬಿಳಿ ಪ್ಯಾಂಟು, ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ ಹಾಕಕ್ಕೆ ಶುರು ಮಾಡಿ. ಅಂದರೆ ಪಾತ್ರವು
ಕಲಾವಿದನನ್ನು ತಿದ್ದಿತ ಅಥವಾ ಕಲಾವಿದನೇ ಪಾತ್ರವಾಗಿ ಬಿಟ್ನ? ಕಲಾವಿದ ಒಂದು ಪಾತ್ರದ ವಶವರ್ತಿಯಾದ, ಪಾತ್ರಕ್ಕೆ ಅವನು ಶರಣಾಗತನಾದ ಅನ್ನುವುದು ನಮಗೆ ರಾಜ್ಕುಮಾರ್ ಅವರ ಈ ಬಿಳಿ ಪಂಚೆ ಉಟ್ಕೊಳ್ಳುವ ಘಟನೆಯ ಹಿನ್ನೆಲೆಯಲ್ಲಿ ಗೊತ್ತಾಗುತ್ತೆ. ನಾವು ಸೋಷಿಯಾಲಜಿ ಅಥವಾ ಸಂಘರ್ಷವನ್ನು ಉಂಟು ಮಾಡುವ ವಿಚಾರಗಳನ್ನು ಸಾಹಿತ್ಯದ ಚರ್ಚೆಯಿಂದ ದೂರ ಇಟ್ಟರೆ ಆಗುವಂಥ ಲಾಭ ಏನು ಅಂತ ಹೇಳಿದ್ರೆ, ನಮಗೆ ನಮ್ಮ ಸಾಹಿತ್ಯ ಕೃತಿಗಳನ್ನು ಓದೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ನಮ್ಮ ಸಾಹಿತ್ಯ ಕೃತಿಗಳನ್ನು ಓದಕ್ಕಾಗತ್ತೆ. ಇವತ್ತು ನಮ್ಮ ಸಾಹಿತ್ಯ ಕೃತಿಗಳನ್ನು ನಮಗೆ ಓದಕ್ಕಾಗ್ತಿದೆಯಾ ಅಂದರೆ ಫಿಸಿಕಲಿ ಓದ್ತಾ ಇದ್ದೀವಿ. ಭಾರತೀಯ ನೆಲೆಯಲ್ಲಿ ಅಥವಾ ಕನ್ನಡದ ನೆಲೆಯಲ್ಲಿ ಓದ್ತಾ ಇದೀವ ಅಂದರೆ ಓದ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ನಮಗೆ. ಕಾರಣ ಏನು ಅಂದರೆ, ನಾವು ನಮ್ಮ ಪದಗಳನ್ನು ಅದರಲ್ಲಿ ಹುಡುಕಕ್ಕಾಗ್ತಿಲ್ಲ. ಒಲಗಿಸಿ ಬಾಳುವುದೇ ಕಷ್ಟಂ ಇರಾದಿನಾಥರ ಅಂತ ಪಂಪ ಹೇಳೋ ಮಾತಿದೆ. ಅಥವಾ ಅಂತ ಪಂಪ ಹೇಳೋ ಮಾತು, ಅಥವಾ ಆನು ಬಿಜ್ಜಳಂಗೆ ಅಂಜುವೆನೆ ಅನ್ನುವಂಥ ಬಸವಣ್ಣನ ಮಾತು. ಇದರಲ್ಲಿ ನಾವು ನೋಡ್ತಾ ಇರೋದು ರಾಜನಿಗೂ ಮಂತ್ರಿಗೂ ಇರುವ ಸಂಘರ್ಷ. ಇದು ಪಂಪನಲ್ಲಿ ಇದೆಯಾ ಅಂದರೆ ಗೊತ್ತಿಲ್ಲ, ಬಸವಣ್ಣನಲ್ಲಿ ಇದೆಯಾ ಅಂದರೆ ಗೊತ್ತಿಲ್ಲ, ಕನ್ನಡ ಮೇಷ್ಟ್ರು ತಲೆಯಲ್ಲಿ ಇದೆಯಾ ಅಂದರೆ ಇದೆ. ಕನ್ನಡ ಮೇಷ್ಟ್ರು ಗಮನಿಸ್ಬಿಟ್ಟಿದೆ. ಇದು ಸಮಸ್ಯೆ. ಈ ಕಾರಣದಿಂದ ಫ್ಯಾನ್ ಚೂರು ಕಮ್ಮಿ ಮಾಡಿ, ಅದು ಗಂಟ್ಲಿಗೆ AC ಗಂಟ್ಲು ಹೊಡಿತಾ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿ ನೋಡಬೇಕಾದ್ದು ಅಂದರೆ, ಸಾಹಿತ್ಯದಲ್ಲಿ ನಾವು ಅಥವಾ ಸ್ವಂತಿಕೆಯನ್ನು ತರ್ತೀವಿ ಅಂತ ಹೋದಾಗ ನಮಗೆ ರೆಫರೆನ್ಸ್ ಪಾಯಿಂಟ್ ಯಾವುದು? ಇದೊಂದು ಹೇಳಿ ನಾನು ಮುಗಿಸ್ತೀನಿ. ನಮಗೆ ರೆಫರೆನ್ಸ್ ಪಾಯಿಂಟ್ ಯಾವುದು? ನಮಗೆ ಪ್ರಮಾಣಗಳು ಯಾವುದು? ಸಾಹಿತಿಗಳು ಬರೆದಿರುವ ಪುಸ್ತಕಗಳ ಅಥವಾ ಅದರ ಆಚಿಂದ? ಅಂದರೆ ಸಾಹಿತ್ಯ ಕೃತಿಗಳೇ ಪ್ರಮಾಣಗಳ, ಅಥವಾ ಸಾಹಿತ್ಯ ಕೃತಿಗಳಿಗೆ ಸಾಂಸ್ಕೃತಿಕವಾದ ಅಥವಾ ಆಧ್ಯಾತ್ಮಿಕವಾದ ಅಂಶಗಳು ಪ್ರಮಾಣಗಳ ಅಂತ ನಾವಿವತ್ತು ಕೇಳಿಕೊಂಡು ಈ ಕೋಣೆಯಿಂದ ಆಚೆಗೆ ಹೋಗಬೇಕು. ಫಾರ್ ಎನಿ ಕೈಂಡ್ ಆಫ್ ಇಂಡಿಯನ್ ಲಿಟರೇಚರ್, ಈಸ್ ದ ಲಿಟರರಿ ಸ್ಟ್ಯಾಂಡರ್ಡ್ಸ್ ದ ಫೈನಲ್ ಪ್ರೂಫ್, ಆರ್ ಡು ವಿ ಹ್ಯಾವ್ ದ ಕಲ್ಚರಲ್ ಎಂಟಿಟಿ as the proof for our literary entity, and the spirituality, Hindu spirituality, the reference point for our literature or not? ವೇದಗಳು, ಉಪನಿಷತ್ತುಗಳು, ಆಗಮ ಶಾಸ್ತ್ರಗಳು, ಶೈವ, ಜೈನ, ಬೌದ್ಧ ದಾರ್ಶನಿಕ ವಿಚಾರಗಳು ನಮ್ಮ ಸಾಹಿತ್ಯಕ್ಕೆ ರೆಫರೆನ್ಸ್ ಪಾಯಿಂಟ್ ಹೌದಾ ಅಲ್ವಾ? ಹೊಂದ್ಕೊಡ್ಕೊಂಡು ನಮಗೆ ರೆಫರೆನ್ಸ್ ಪಾಯಿಂಟ್ ಹೌದಾ ಅಲ್ವಾ? ಇದು ನಾವು ನೋಡ್ಬೇಕಾದ್ರೆ. ಅಂದರೆ ಇಲ್ಲ ಇಟ್ಬಿಡಿ, ಅಲ್ಲಮ ಪ್ರಭುವನ್ನು ಓದಬೇಕಾದ್ರೆ ಶೈವ ಚಿಂತನೆಯನ್ನು ಅರ್ಥ ಮಾಡ್ಕೊಳ್ಳದೆ ಅಲ್ಲಮ ಪ್ರಭು ಅರ್ಥ ಆಗಲ್ಲ. ಸುಮ್ಮನೆ ಕನ್ನಡ ಸಾಹಿತ್ಯ MA ಮಾಡ್ಕೊಂಡ್ಬಂದ್ರೆ ಅರ್ಥ ಆಗಲ್ಲ. ಹಾಗಾಗಿ ಯಾವುದೇ ಮಾರ್ಕ್ಸ್ವಾದಿ ವಿಮರ್ಶೆ ಅಲ್ಲಮನ್ನ ಯಾಕೆ ಮುಟ್ಟಕ್ಕಾಗ್ತಿಲ್ಲ ಅಂದರೆ, ಅಲ್ಲಮ ಗಟ್ಟಿಯಾಗಿ ಫಿಲಾಸಫಿ ಒಳಗೆ ಕೂತಿದ್ದಾನೆ. ಬಸವಣ್ಣನ ವಿಷಯದಲ್ಲಿ ಹಂಗಾಗಲಿಲ್ಲ. ಬಸವಣ್ಣ ಹೇಳಿರುವಂಥ ಅನೇಕ ಮಾತುಗಳನ್ನು ತೆಗೆದುಕೊಂಡು ಅದರಲ್ಲೆಲ್ಲ ಕಮ್ಯುನಿಸಮ್ನ, ಸೋಷಿಯಲಿಸಮ್ನೆಲ್ಲ ಜೋಡಿಸೋ ಪ್ರಯತ್ನವನ್ನು ಮಾಡಿದರು. ಆದರೆ ನಾನು ನಿಮಗೆ ಬಸವಣ್ಣನಲ್ಲಿ 100 ವಚನ ತೋರಿಸ್ತೀನಿ, ಯಾವ ಕಮ್ಯುನಿಸ್ಟು ಅದಕ್ಕೆ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅದು ಶೈವ ಚಿಂತನೆಯ ಗಟ್ಟಿ ಬೇರುಗಳ ಮೇಲೆ ನಿಂತಿದೆ. ಮಿಕ್ಕಿದ್ದು ನಿಂತಿಲ್ವ ಅಂದರೆ ಮಿಕ್ಕಿದ್ದು ನಿಂತಿದೆ. ಅಲ್ಲಿ ಸ್ವಲ್ಪ ಅವನು ಕರುಣೆಯಿಂದ ಸರಳವಾಗಿ ಮಾತನಾಡಿದ್ದಾನೆ ಬಸವಣ್ಣ, ಮಿಕ್ಕ ಕಡೆಯಲ್ಲಿ ಪಕ್ಕಾ ಫಿಲಾಸಫರ್ ಆಗಿ ಮಾತಾಡಿದ್ದಾನೆ. ಅದನ್ನು ಇವರು ಮುಟ್ಟಕ್ಕಾಗ್ತಿಲ್ಲ. ನಮಗೆ
ಇವತ್ತು ಬೇಕಾಗಿರೋದು ಏನು ಅಂದರೆ ಸಾಹಿತ್ಯ ಓದ್ಬೇಕಾದ್ರೆ ನಮ್ಮ ರೆಫರೆನ್ಸ್ ಪಾಯಿಂಟ್ ಹ್ಯಾರಿ ಪಾಟರ ಅಲ್ವಾ? ಬಾನು ಮುಷ್ತಾಕ್ ಅವರಿಗೆ ಮೊನ್ನೆ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಬಂತು. ನಮ್ಮ ಗುಂಪಿನ ಸಾಹಿತ್ಯ ಅಭಾಸಪ್ಪದವರು ಕೂಡ ಅನೇಕರು ಅಭಿನಂದನೆಗಳನ್ನು ಸಲ್ಲಿಸಿ ಅದು ನಿಮ್ಮಿಷ್ಟ. ನಾನು ಸಲ್ಲಿಸಲಿಲ್ಲ, ಅವರಿಗೆ ಅಭಿನಂದನೆ ಸಲ್ಲಿಸಲಿಲ್ಲ. ಕಾರಣ ಏನು ಅಂದರೆ ಸ್ವಾದ ಚಿಂತನೆ ಅದರಿಂದ ಹೇಳ್ತಾ ಇದ್ದೀನಿ. ದತ್ತಪೀಠ ಯಾರದ್ದು? ದತ್ತಾತ್ರೇಯನಿಗೆ ಸಂಬಂಧಪಟ್ಟಿದ್ದು. ಬಾಬಾ ಬುಡನ್ಗಿರಿ ಬಂದಿದ್ದು ಯಾವಾಗ? ಇನ್ಯಾವಾಗಲೂ ಬಂದು ಸೇರ್ಕೊಳ್ತು ಅನ್ನ ಬಾನು ಮುಷ್ತಾಕ್ ವಿಷಯಕ್ಕೆ ಹೇಳ್ತಾ ಇರೋದು ನಾನು. ಅದಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಕಾರ್ನಾಡ್, ಗೌರಿ ಲಂಕೇಶ್, ಜಿ ಕೆ ಗೋವಿಂದರಾವ್, ಕೆ ಮರುಳಸಿದ್ದಪ್ಪ ಎಕ್ಸೆಟ್ರಾ, ಹಾಸನದಲ್ಲಿದ್ದಂಥದ್ದು ಹಿಂದೂವಿನ ಪತ್ರಕರ್ತ ಮುರಳೀಧರ, ಇವರೆಲ್ಲರೂ ಸೇರಿಕೊಂಡು ಪ್ರತಿಭಟನೆಯನ್ನು ಹಾಸನದಿಂದ ಚಿಕ್ಕಮಂಗ್ಳೂರಿಗೆ ಮಾಡಿದಾಗ ಅವ್ರು ಮಾಡಲಿಲ್ಲ. ಅಶೋಕ ಹೋಟ್ಲ್ ಹತ್ರ ಅರೆಸ್ಟ್ ಮಾಡಿದ್ರು ಅವ್ರನ್ನ ಬೇರೆ. ಆ ಚಳವಳಿಯಲ್ಲಿ ಬಾನು ಮುಷ್ತಾಕ್ ಸೇರಿದ್ರು. ದತ್ತಪೀಠ ನನಗೆ ಸ್ವಾದ ಪ್ರಶ್ನೆ. ದತ್ತಪೀಠವನ್ನು ಯಾರು ವಿರೋಧ ಮಾಡ್ತಾರೋ ಅವರನ್ನ ನಾನು ಅಭಿನಂದಿಸೋದಕ್ಕೆ ನನ್ನ ಹೃದಯವನ್ನು ನಾನು ತೆರೆಯಲು ಸಾಧ್ಯವಿಲ್ಲ. ಅಷ್ಟೇ. ನೀವು ನನ್ನನ್ನು ಏನು ಬೇಕಾದ್ರೂ ಕರೀರಿ. ಅವ್ರ ಪುಸ್ತಕ ಓದಿದ್ದೀನಿ ನಾನು, ಇವರೆಲ್ಲರಿಗಿಂತ ಮುಂಚೆನೇ ಓದಿದ್ದೀನಿ ನಾನು. ಪುಸ್ತಕ ಓದೋಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪುಸ್ತಕ ಓದೋದಕ್ಕೂ ಸಂಬಂಧನೇ ಇಲ್ಲ. ಸ್ವ ಅಂದರೆ ನಿಮ್ಮ ನೆಲೆ ಯಾವುದು? ನಿಮ್ಮ ನೆಲೆ ಬಾಬಾ ಬುಡನ್ಗಿರಿನ, ನಿಮ್ಮ ನೆಲೆ ದತ್ತಪೀಠನ, ನಿಮ್ಮ ನೆಲೆ ಔರಂಗಜೇಬ, ನಿಮ್ಮ ನೆಲೆ ಶಿವಾಜಿನ, ನಿಮ್ಮ ನೆಲೆ ಆದಿಲ್ ಶಾಹಿಗಳ, ನಿಮ್ಮ ನೆಲೆ ವಿಜಯನಗರ. ಇದು ಸಾಹಿತ್ಯ. ಸಾಹಿತ್ಯದ ಪ್ರಶ್ನೆಗಳು ಎಷ್ಟೊಂದು ಸರ್ತಿ ನಿಶ್ಚಯವಾಗುವುದು. ನಿಮ್ಗೇನಾದರೂ ಹಿಸ್ಟ್ರಿಯಲ್ಲಿ ಸೋಷಿಯಾಲಜಿಯಲ್ಲಿ ಆಸಕ್ತಿ ಇದ್ರೆ ಈ ರೀತಿಯಾಗಿ ನಮ್ಮ ಸೋಷಿಯಾಲಜಿ ಆಧಾರದ ಮೇಲೆ, ನಮ್ಮ ಹಿಸ್ಟ್ರಿ ಆಧಾರದ ಮೇಲೆ ನಿರ್ಣಯವಾಗುತ್ತೆ. ಹಾಗಾಗಿ ನೀನೇನೇ ಹೊಗಳಿದ್ರು ಲಂಕೇಶು ನನಗೆ ಪ್ರಮಾಣ ಆಗಲ್ಲ, ಜಯಂತ್ ಕಾಯ್ಕಿಣಿ ನನಗೆ ಪ್ರಮಾಣ ಆಗಲ್ಲ, ನನಗಾಗಲ್ಲ. ಜಯಂತ್ ಕಾಯ್ಕಿಣಿಯಲ್ಲಿ ಅಭಾರತೀಯವಾದ ವಿಚಾರವಿದೆ ನನಗನ್ಸುತ್ತೆ. ಪೂರ್ಣಚಂದ್ರ ತೇಜಸ್ವಿಯ ಸಾಹಿತ್ಯದ ಬಗ್ಗೆ ನಂಗೆ ಸಮಸ್ಯೆಗಳಿವೆ ಭಾರತೀಯನಾಗಿ. ಅವರು ವಿಮರ್ಶೆ ಪುಸ್ತಕದ ಬಗ್ಗೆ ನಂಗೆ ಸಮಸ್ಯೆ ಇದೆ. ಚರ್ಚೆಗೆ ಯಾರೇ ಕರೆದ್ರು ಬಂದು ಭಾಷಣ ಮಾಡ್ತೀನಿ ಬೇಕಾರೆ. ನಾನೇನು ಹೇಳ್ತಿರೋದು ಅಂದರೆ, ರಸವನ್ನು ಯಾರು ತಮಾಷೆ ಮಾಡಿ ಮಾತಾಡ್ತಾರೆ, ಗೇಲಿ ಮಾಡಿ ಮಾತಾಡ್ತಾರೆ, ಧ್ವನಿ ಸಾಹಿತ್ಯವನ್ನು ತಮಾಷೆ ಮಾಡಿ ಮಾತಾಡ್ತಾರೆ, ಔಚಿತ್ಯವನ್ನು ತಮಾಷೆ ಮಾಡಿ ಮಾತಾಡ್ತಾರೆ ಅಂದರೆ ಟಿ ಎಂ ಶ್ರೀಕಂಠಯ್ಯ, ತಿಪ್ಪೇರುದ್ರಸ್ವಾಮಿ, ಕುವೆಂಪು ಇತ್ಯಾದಿಯವರು ಬರೆದಿರೋ ವಿಷಯವನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಅವರ ಕಾವ್ಯಮೀಮಾಂಸೆ ಪುಸ್ತಕಗಳಲ್ಲಿ ಹೇಳಿರೋ ಅಂಶಗಳೇ. ಇದೆಲ್ಲವೂ ಉದ್ದಕ್ಕೂ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಅಥವಾ ಅಲ್ಲಿ ಪ್ಲೇಟೋ, ಅರಿಸ್ಟಾಟಲ್, ಹೊರೇಸ್, ಲಾಂಜಿನಿಸ್ ಇತ್ಯಾದಿ ದೊಡ್ಡ ದೊಡ್ಡ ಚಿಂತಕರು ಹೇಳ್ಕೊಂಡು ಬಂದಿರೋ ವಿಚಾರಗಳನ್ನೇ ತಿಪ್ಪೇರುದ್ರಸ್ವಾಮಿಯವರು ಅವರ ತೌಲನಿಕ ಕಾವ್ಯಮೀಮಾಂಸೆ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದಕ್ಕೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬಂದಿದೆ. ನಾವೆಲ್ಲ ಎಲ್ಲಿ ಓದಿದ್ದೀವಿ, ಪಾಠ ಮಾಡಿದ್ದೀವಿ. ಅದು ಸಾಹಿತ್ಯವನ್ನ ಸಾಹಿತ್ಯದ ಟೂಲ್ಸ್ ಮೂಲಕವೇ ವಿವರಿಸುವಂಥ ನೆಲೆ. ಅದು ಯಾವುದೂ ಬೇಡ. ಇದೆಲ್ಲ ಹಳೆ ಕಾಲದ್ದು. ಸಾಹಿತ್ಯವನ್ನು ನಾವು ನೋಡುವಂಥದ್ದು ನಾವು ನಂಬಿಕೊಂಡು ಬಂದಿರುವ ಕೆಲವು ಸಂಘರ್ಷಾತ್ಮಕವಾದ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಥಿಯರಿಗಳ ಆಧಾರದ ಮೇಲೆ ಅಂತ ಯಾರು ಸಾಹಿತ್ಯವನ್ನು ಹೇಳ್ತಾರೆ, ಸಾಹಿತ್ಯವನ್ನು ಬರೀತಾರೆ, ಅವರು ನಮಗೆ ಪ್ರಮಾಣ ಆಗೋದಿಲ್ಲ. ನನಗೆ ಕುವೆಂಪು ಪ್ರಮಾಣವಾಗ್ತಾರೆ, ಅವರ ಮಗ ತೇಜಸ್ವಿ ಪ್ರಮಾಣ ಆಗೋದಿಲ್ಲ. ನನಗೆ BGL ಸ್ವಾಮಿ ಪ್ರಮಾಣ ಆಗ್ತಾರೆ, ಅವ್ರ ತಂದೆ DVGನೂ ಪ್ರಮಾಣ ಆಗ್ತಾರೆ. ಇದಕ್ಕೆ ಕಾರಣ ಅವ್ರ ಜಾತಿ ಅಲ್ಲ. ಯಾಕಂದ್ರೆ ನಾಳೆ ಪೇಪರಲ್ಲಿ ಹತ್ರ ಬರಿಬೋದು. ನಂಗೆ ಗೊತ್ತು, ಪೇಪರ್ನಲ್ಲಿ ನಾನು ಇದ್ದಿದ್ದು ಹೆಂಗೆ ಬರೀತಾರೆ ನಂಗೆ ಗೊತ್ತಿದೆ ಅಲ್ಲ. ಮತ್ತು ನಾನು ಸ್ಪಷ್ಟೀಕರಣ ಕೂಡ ಕೊಡಲ್ಲ. ನಾನು ರಾಜಕಾರಣಿ ಅಲ್ಲ. ರಾಜಕಾರಣಿ ಅಲ್ಲದೆ ಇರೋದ್ರಿಂದ ನಾನು ಸ್ಪಷ್ಟೀಕರಣ ಕೊಡಲ್ಲ. ನಮ್ಮ ನೆಲೆ ಸಾಹಿತ್ಯದ ರಸದ ನೆಲೆ. ಆ ಸಾಹಿತ್ಯ ಓದುವಾಗ ಎಲ್ಲಿ ನನಗೆ ಶುದ್ಧವಾದ ಖುಷಿ ಆಗತ್ತೆ, ಆನಂದವಾಗತ್ತೆ, ಆ ತೇಜಸ್ವಿ ಲಿಟ್ರೇಚರಲ್ಲಿ ಇರುವ ಭಾಗಗಳು ನಾನು ಓದ್ತೀನಿ. ಎಲ್ಲಿ ಅವರು ಸಮಾಜವನ್ನು ಕೆಣಕುತ್ತಾರೆ, ಗೇಲಿ ಮಾಡ್ತಾರೆ ಅನಗತ್ಯವಾಗಿ, ಅಂಥ ಭಾಗವನ್ನು ನಾನು ಇಷ್ಟಪಡಲ್ಲ. ಉದಾಹರಣೆಗೆ ಕುವೆಂಪು ಅವ್ರ ಮನೆ ಮೇಲೆ ABVP ಹುಡುಗರು ಬಂದು ದಾಂಧಲೆ ಮಾಡಿದ್ರು ಅಂತ ಅಣ್ಣನ ನೆನಪು ಕಾದಂಬರಿಯಲ್ಲಿ ಬರೀತಾರೆ. ಬೇರೆ ಸಂಘಟನೆಗಳಾಗಿದೆ ತೇಜಸ್ವಿ ಮೇಲೆ ಕೇಸ್ ಹಾಕಿರೋರು. ನಮ್ಮ ತೇಜಸ್ವಿ ಅಲ್ಲ ಅಂತ ಸುಮ್ಮನಿದ್ರು ಅವರು ಅವತ್ತು. ಇಂಥದ್ದೊಂದು ದಲಿತ ಬಂಡಾಯ ಸಾಹಿತ್ಯದಲ್ಲಿ ಚಂದ್ರಶೇಖರ್ ಪಾಟೀಲ ಇತ್ಯಾದಿ ಬರೆದಿರೋದು 100 ಉದಾಹರಣೆಗಳನ್ನು ನೀವು ಕೊಡಬಲ್ಲೆ. ಬೇರೆ ಹಿಂದೂಗಳಾಗಿದ್ರೆ, ಬೇರೆ ರಾಜ್ಯದ ಹಿಂದೂಗಳಾಗಿದ್ರೆ
ಅವ್ರಿಗೆ ಬೇರೆ ರೀತಿಯ ಕೋರ್ಟಲ್ಲಿ ನೋಡ್ಕೊಂಡಿರೋರು. ಕರ್ನಾಟಕದವರು ಅದರಿಂದ ಪಾಪ ಏನೋ ಬರ್ಕೊಂಡು ಹೋಗಿದ್ದಾರೆ ನಮ್ಮ ಪಾಟೀಲ್ರಲ್ವ ಅಂದ್ಬಿಟ್ಟಿದ್ದಾರೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ವ ಅಂತ ಹೇಳಿದ್ರೆ ಯಾರು ಋಗ್ವೇದದ ಬಗ್ಗೆ ವೇದದ ಬಗ್ಗೆ ಬರೆದಾಕ್ಷಣ ಸ್ವ ಆಗಲ್ಲ. ಋಗ್ವೇದದಲ್ಲಿ ಬರುವ ಅಶ್ವಮೇಧವನ್ನ ಇದೇ ನಮ್ಮ ದಾವಣಗೆರೆಯಲ್ಲಿದ್ದಂಥ ಅಥವಾ ಇರಬಹುದಾದಂಥ ವೀರಭದ್ರಪ್ಪ ಅನ್ನೋ ಲೇಖಕರು ವೇದಾಂತ ರೆಜಿಮೆಂಟ್ ಅನ್ನೋ ಪುಸ್ತಕ ಬರೆದಿದ್ರು. ಕನ್ನಡದ ಅತ್ಯಂತ ಕೆಟ್ಟ ಪುಸ್ತಕಗಳಲ್ಲೊಂದು ದಾವಣಗೆರೆ ಲೇಖಕರವರು. ಲಂಕೇಶ್ ಪತ್ರಿಕೆಯವರು ಪ್ರಕಟ ಮಾಡಿದ್ರು ಅದನ್ನ. ಸಾಹಿತ್ಯದ ಬಗ್ಗೆ ಮಾತನಾಡೋದು ಅಂದರೆ ಅಷ್ಟು ಸುಲಭದ ವಿಷಯ ಅಲ್ಲ. ತೊಗಲ ನಾಲಿಗೆಯಿಂದ ನಿಜವನ್ನು ನುಡಿವಾಗ ತಾನು ಅಂಗೈಲಿ ಪ್ರಾಣಗಳ ಹಿಡಿಯಬೇಕು, ಇಲ್ಲದಿರ ನೀರಿನಲು ತಣ್ಣಗಿದ್ದವನವಲು ಉರಿಯ ನಾಲಿಗೆಯಿಂದ ನುಡಿಯಬೇಕು. ಬೇಂದ್ರೆಯವ್ರ ಮಾತಿದು. ಅದು ತೊಗಲ ನಾಲಿಗೆಯ ಸಾಹಿತ್ಯವಲ್ಲ, ಸಾಹಿತ್ಯ ಉರಿಯ ನಾಲಿಗೆಯ ಸಾಹಿತ್ಯ. ಬೇಂದ್ರೆಯವ್ರ ಮಾತಿದು. ಸ್ವಾದ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ನಾವು ನಮ್ಮ ಅನೇಕ ಮೋಹಕ ಸಾಹಿತಿಗಳನ್ನು ಪಕ್ಕಕ್ಕಿಡಬೇಕಾಗತ್ತೆ. ಇದನ್ನ ನಾವು ಗಮನಿಸಬೇಕು. ಹಿಂದುತ್ವ ಪುಸ್ತಕವನ್ನು ನಾನು ಬರೆದಾಗ ನನಗೆ ತುಂಬಾ ಆತ್ಮೀಯರಾದ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು, ಅಷ್ಟೇ ಆತ್ಮೀಯರಾದಂಥ, ಇದು ದಾಖಲಾಗಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಇವತ್ತು ದಾಖಲಾಗಿದ್ರೆ ಯಾವತ್ತು ದಾಖಲಾಗತ್ತೆ? ಮತ್ತು ಅವ್ರು ಇದ್ದಾಗ ಹೇಳಿಲ್ವಲ್ಲ, ಅವ್ರ ದೇಹ ಬಿಟ್ಟ ಮೇಲೆ ಹೇಳ್ತಾ ಇರೋ ಮಾತು. ಎಂ.ಎನ್. ವ್ಯಾಸರಾವ್ ಅವರಿಬ್ಬರು ಸ್ನೇಹಿತರು. ಎಂ.ಎನ್. ವ್ಯಾಸರಾವ್ನ ನಾನು ಮತ್ತು ಹರ್ಷ ಹೋಗಿ ಕೇಳಿ, ನಮ್ಮ ಹಿಂದುತ್ವ ಪುಸ್ತಕದ ಪ್ರಕಟಣೆ ಆಗಿದೆ ಸರ್, ದಯವಿಟ್ಟು ಬಿಡುಗಡೆಗೆ ಬನ್ನಿ ಸುಚಿತ್ರಾದಲ್ಲಿ ಅಂದರೆ 2018ನಲ್ಲಿ ವ್ಯಾಸರಾವ್ ಬಂದರು. ಅವರು ಒಳ್ಳೆ ಕವಿಗಳು, ಸಿನಿಮಾಗೂ ಬರೆದಿದ್ದಾರೆ, ಹಾಡು ಬೇರೆನೂ ಬರೆದಿದ್ದಾರೆ. ಬಂದರು. ನಾನು ಬ್ರಾಹ್ಮಣ, ನಾನು ಹಿಂದೂ ಅನ್ನುವ ಅಡಿಗರ ಕವನವನ್ನು ಹುಡುಕೊಂಡು ಬಂದು ಓದಿದ್ರು. ಓದ್ತವ್ರು ಗೋಪಾಲಕೃಷ್ಣ ಅಡಿಗ ಕವನವನ್ನು ಓದಿದ್ರು, ಪುಸ್ತಕದ ಬಗ್ಗೆ ಮಾತನಾಡಿದ್ರು. ಅವಾಗ ಅವರಿಗೆ ಈ ಯಾರ ಹೆಸರುಗಳನ್ನು ಹೇಳಿದೆ ಸಾಹಿತಿಗಳು ಫೋನ್ ಮಾಡಿ ಹೇಳ್ತಾರೆ, ನೀನು ಯಾಕೆ ಹೋಗಿದ್ದೆ, ಹಿಂದುತ್ವಕ್ಕೂ ನಿನಗೂ ಏನು ಸಂಬಂಧ ಅಂತ. ಕಾಲ ಬದಲಾಯಿತು, 4 ವರ್ಷ ಆದಮೇಲೆ ಕಾಲ ಬದಲಾಯಿತು. ಇದೇ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ನನಗೆ ತುಂಬ ಇಷ್ಟವಾದ ಕವಿ. ಆ ಪಾರ್ಟ್ ಬಗ್ಗೆ ನಾನು ಮಾತಾಡ್ತಿಲ್ಲ, ನಾನು ಮಾತಾಡ್ತಿರೋದು ಸ್ವ ಬಗ್ಗೆ. ಅದಕ್ಕೆ ಯಾವ ಮುಲಾಜು ನನಗಿಲ್ಲ. ಅವ್ರು ಹೇಳ್ತಾರೆ, ಹರೀಶ್, ನಾನು ಹಿಂದುತ್ವದ ಬಗ್ಗೆ ತುಂಬ ತಿಳ್ಕೋಬೇಕು, ನೀವು ಬರೆದಿರೋ ಸಾವರ್ಕರ್ ಜೀವನ ಚರಿತ್ರೆ ತಂದ್ಕೊಡಿ. ನಾನು ಮತ್ತು ಗಿರಿಜಾ ಹೋಗಿ ಆ ಪುಸ್ತಕವನ್ನು ಕೊಟ್ವಿ, ಫೋಟೋ ತೆಗೆದ್ವಿ. ಅವಾಗ ಹಾಕಿದ್ವಿ, ಅವ್ರಿಗೆ ಮುಜುಗರ ಆಗತ್ತೆ, ಹಾಕಲಿಲ್ಲ. ತೀರ್ಕೊಂಡ್ಮೇಲೆ ಅದನ್ನು ನಾವು ಹಾಕಿದ್ವಿ, ಯಾಕೆಂದ್ರೆ ಅವ್ರಿಗೆ ಇಷ್ಟ ಇಲ್ಲ. ಇಬ್ಬಂದಿ ನೀತಿ, ಕನ್ನಡ ಸಾಹಿತಿಗಳ ಇಬ್ಬಂದಿ ನೀತಿ, ಇದನ್ನು ನಾನು ವಿರೋಧ ಮಾಡ್ತೀನಿ. ಇದು ಸ್ವಾಗೆ ಯಾವತ್ತೂ ಬರುವಂಥ ಸ್ವಂತಿಕೆಗೆ ಬರೋ ಅಂಶ ಅಲ್ವೇ. ನಿಮಗೆ ಜೈನ ಸಮಾಜ ನನಗೆ ಜ್ಞಾನಪೀಠ ಕೊಡದೆ ಹೋದರೆ ಕತ್ತೆ ಬಾಲ ಕುದುರೆ ಜುಟ್ಟು. ನಾನೇನು ಜ್ಞಾನಪೀಠ ತಗೋಬೇಕು ಅಂತ ಹುಟ್ಟಿದವನಲ್ಲ. 2 ಹೊತ್ತು ಊಟ ಸಿಕ್ಕರೆ ಸಾಕು, ಅದು ಸಿಗ್ತಾ ಇದೆ ನನಗೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಹಿತ್ಯದಲ್ಲಿ ಸ್ವಂತಿಕೆಯನ್ನು ಹುಡುಕದು. ಮತ್ತು ಅವ್ರು ಬದಲಾದರು. ನಾವು ಸಾವರ್ಕರ್ ಸಿನಿಮಾ ತೋರಿಸಿದಾಗ ರಣದೀಪ್ ಹೂಡಾದು ನನಗೆ 4 ಟಿಕೆಟ್ ಬೇಕು, ನಾನು ನನ್ನ ಫ್ಯಾಮಿಲಿಯವ್ರು ಬರ್ತೀವಿ ಅಂದರು. ಕರ್ಕೊಂಡು ಬಂದ್ವಿ, ಸಿನಿಮಾ ತೋರಿಸಿದ್ವಿ. ಅಂದರೆ ನಾವು ನಿಂತು ಮಾತಾಡಿದ್ದು ಸ್ವಂತಿಕೆಯ ನೆಲೆಯಲ್ಲಿ, ಸಾವರ್ಕರ್ ನೆಲೆಯಲ್ಲಿ, ಅಂದರೆ ಸ್ವಂತಿಕೆಯ ನೆಲೆಯಲ್ಲಿ ಮಾತಾಡಿದ್ವಿ. ಸ್ವಂತಿಕೆಯ ನೆಲೆಗೆ 5 ವರ್ಷದಲ್ಲಿ ವೆಂಕಟೇಶ ಮೂರ್ತಿಯವರು ಬರಲೇಬೇಕಾಯ್ತು. ಇನ್ನು 10 ವರ್ಷ ಬಿಟ್ಕೊಂಡು ಎಲ್ಲ ದಲಿತ ಬಂಡಾಯ ಸಾಹಿತಿಗಳು ಬಂದೇ ಬರ್ತಾರೆ. ಅಬಾಸಪ್ಪಗೆ ಎಲ್ಲೋಗ್ತಾರೆ? ಎಲ್ಲೂ ಹೋಗಲ್ಲ. ಯಾಕೆ ಅಂಶಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಸಾಹಿತ್ಯದ ಮುಖ್ಯ ಧಾತು ಪ್ರಾಮಾಣಿಕತೆ. ಸಾಹಿತ್ಯದ ಮುಖ್ಯ ಧಾತು ಬಡತನ ಶ್ರೀಮಂತಿಕೆ ಅದಲ್ಲ. ಮುಖ್ಯ ಧಾತು ರಸ. ಇಳಿದು ಬಾ ತಾಯಿ ಇಳಿದು ಬಾ ಹರನ ಜಡೆಯಿಂದ ಹರಿಯ ಋಷಿಯಿಂದ ಅಂತ ಪದ್ಯ ಹೇಳಿದಾಗ ನಮಗೆ ಆ ಪದ್ಯ ಓದ್ತಾ ಭಾವಾವೇಶ ಬರುತ್ತೆ. ಸಾಹಿತ್ಯ ಅದನ್ನು ಉಂಟು ಮಾಡಬೇಕು. ಸಾಹಿತ್ಯವೆಂದರೆ ಬುದ್ಧಿ ಭಾವಗಳ ವಿದ್ಯುದಾಲಿಂಗನ, ಕುವೆಂಪು ಅವ್ರು ಹೇಳಿದ ಮಾತು. ಅದನ್ನೇ ಅಭಾಸಾಪ ಸ್ವ ಅನ್ನೋ ಶಬ್ದದಲ್ಲಿ ಹೇಳ್ತಾ ಇರೋರು. ವ್ಯಕ್ತಿಗಳ ಮೇಲಿನ ಮೋಹವನ್ನು ಅಭಾಸಾಪದಲ್ಲಿರೋರು ಬಿಡಬೇಕಾಗತ್ತೆ. ಇಲ್ಲಿರೋರ್ಗಿದೆ ಅಂತ ನಾನು ಹೇಳ್ತಿಲ್ಲ, ಅಭಾಸಾಪ ಅನ್ನೋ ಕಾನ್ಸೆಪ್ಟ್ ಒಳಗಡೆ ಇರೋರು ಬಿಡಬೇಕಾಗತ್ತೆ ಅಂತ ನಾನು ಹೇಳ್ತಾ ಇರೋದು. ವ್ಯಕ್ತಿಯನ್ನ ಅವರ ಕೃತಿಯ ಮೇಲೆ ನಾವು ಅಳಿಬೇಕಾಗತ್ತೆ, ಕೃತಿಯ ಆಧಾರದ ಮೇಲೆ ಅಳಿಯಬೇಕಾಗತ್ತೆ. ಇಲ್ಲ ಅಂದ್ರೆ ಅನೇಕ ಕಮ್ಯುನಿಸ್ಟರು ವೇದಗಳ ಬಗ್ಗೆನೂ ಬರೀತಾರೆ, ಮತ್ತೊಂದರ ಬಗ್ಗೆನೂ ಬರೀತಾರೆ. ಅದನ್ನ ನಮ್ಮ ಜನ ಕೊಂಡ್ಕೊಳ್ತಾರೆ. ಆ ಪುಸ್ತಕಗಳನ್ನೇ ಅವರು ತುಂಬ ಮುಖ್ಯವಾದ ಪುಸ್ತಕಗಳು ಅಂತ ಓದ್ತಾರೆ. ಇದಕ್ಕೆ ನಾವು 10 ಉದಾಹರಣೆಗಳನ್ನು ಕೊಡ್ಬೋದು. ಹಾಗಾಗಿ ನಮಗೆ ಪ್ರಮಾಣ ಯಾವುದು? ಒಂದು 10 ಜನ ನಾವು ನಂಬುವ ಪ್ರಾಮಾಣಿಕ ಕನ್ನಡ ಸಾಹಿತಿಗಳು ಯಾರು, ಅವರ ಪುಸ್ತಕಗಳನ್ನು ನಾವು ಧೈರ್ಯವಾಗಿ ಮುಂದಿನ ಪೀಳಿಗೆಗೆ ನಾವು ಶಿಫಾರಸು ಮಾಡ್ತೀವಿ, ಮುಂದಿನ ಪೀಳಿಗೆಗೆ ನಾವು ಗಿಫ್ಟ್ ಆಗಿ ಕೊಡ್ತೀವಿ ಅಂದರೆ ಅವರು ನಿಮ್ಮ ಹೃದಯದಲ್ಲಿ ನೆಲೆ ನಿಂತಿರುವ ಪ್ರಮಾಣ ಪುರುಷರು, ಸಾಹಿತ್ಯದ ಪ್ರಮಾಣ ಪುರುಷರು. ಅವ್ರು ಯಾರು ಬೇಕಾದ್ರೂ ಆಗಿರ್ತಾರೆ.
ಅವರಲ್ಲಿ ನನಗೆ ಲಂಕೇಶ್ ಅಲ್ಲ ಅಂತ ನಾನು ಹೇಳಿದೆ ಅಷ್ಟೇ, ಅನಂತಮೂರ್ತಿ ನನಗಲ್ಲ ಅಂತ ಹೇಳಿದೆ. ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು. ನಾನು ನಿಮ್ಮ ಇಷ್ಟದ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ನನಗೆ ಯಾಕಲ್ಲ ಅಂದರೆ ಅವರು ಭಾರತೀಯತೆಗೆ ವಿರುದ್ಧವಾಗಿದ್ದಾರೆ ಅನ್ನೋ ಕಾರಣಕ್ಕಷ್ಟೇ, ಬೇರೆ ಇನ್ನೇನು ಕಾರಣಕ್ಕಲ್ಲ. ಈ ನೆಲೆಯಲ್ಲಿ ನಾವು ನೋಡಿದ್ರೆ ನಮ್ಮಲ್ಲಿ ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಕೇಳಿದ್ರು, ನಮ್ಮ ಮಗುಗೆ ಭಗವದ್ಗೀತೆ ಪುಸ್ತಕ ಕೊಡಿಸ್ಬೇಕು ಯಾವುದು. ನಾನು ಹೇಳಿದೆ, ನಮಗೆ ಭಗವದ್ಗೀತೆ ಅಥವಾ ಈ ಥರದ ಪ್ರಾಚೀನ ಸಾಹಿತ್ಯಕ್ಕೆ ಸಂಸ್ಕೃತ ಭಾಷೆಯಲ್ಲಿರೋದಕ್ಕೆ ಆಧಾರ ಗೀತಾ ಪ್ರೆಸ್ ಗೋರಖ್ಪುರ. ನಾನು ಅದನ್ನು ಪ್ರಮಾಣ ಅಂತ ಹೇಳ್ತೀನಿ. ನಾನು ಈ ವೇದಿಕೆಯಿಂದ ಅದು ಸ್ವಾಗೆ ಉದಾಹರಣೆ ಆಗುತ್ತೆ. ಪ್ರಮಾಣವಿಲ್ಲದೆ ಸ್ವ ಇಲ್ಲ, ಸ್ವ ಇಲ್ಲದೆ ಪ್ರಮಾಣವಿಲ್ಲ. ಫಿಲಾಸಫಿಕಲಿ ಸ್ಪೀಕಿಂಗ್, ಇಫ್ ಯು ಟೆಲ್ ದಿಸ್ ಈಸ್ ಅವರ್ ಓನ್ ನೆಸ್, ನಮ್ಮ ತನ ಅಂದರೆ ನಿಮ್ಮ ತನ ಅಂದರೆ ಅದನ್ನು ಯಾವುದ್ರ ಮೂಲಕ ಪ್ರೂವ್ ಮಾಡ್ತೀರಾ ಅನ್ನೋ ಮುಂದಿನ ಪ್ರಶ್ನೆ ಬಂದೇ ಬರುತ್ತೆ. ಆ ನಮ್ಮ ತನ ಅಂದರೆ ನಮ್ಮ ತನವನ್ನು ಹಿಂದುತ್ವ ವಿಚಾರದಲ್ಲಿ ಸೀತಾರಾಮ್ ಗೋಯಲ್ ಮತ್ತು ರಾಮ್ ಸ್ವರೂಪ್ ಅವರು ಸ್ಥಾಪನೆ ಮಾಡಿದ ವಾಯ್ಸ್ ಆಫ್ ಇಂಡಿಯಾ ಹೇಳ್ತಾ ಇದೆ. ಆ ಕೆಲಸವನ್ನು ಅಜ್ಜಂಪುರ ಮಂಜುನಾಥ್ ಇತ್ಯಾದಿಯವರು ಕನ್ನಡದಲ್ಲಿ ಮಾಡಿದರೆ ಇದು ನಮಗೆ ಪ್ರಮಾಣ ಅಂತ ನಾವು ಹೇಳಬೇಕಾಗತ್ತೆ. ಹೋಲೆ ಶೇಷಾದ್ರಿ ಶತಮಾನೋತ್ಸವ ಅವರು ಬರೆದಿರುವ ಕ್ರಾಂತಿ ಎಲ್ಲ ಭ್ರಾಂತಿ, ಅಮ್ಮ ಬಾಗಿಲು ತೆರೆದಿ ಹೇಳೋ, ಅಮ್ಮ ಕಾದಿ ಹೇಳೋ, ಅಮ್ಮ ಬಾಗಿಲು ತೆಗಿ, 1947 ದೇಶ ವಿಭಜನೆಯ ದುರಂತ ಕಥೆ, ಇದು ನನಗೆ ಪ್ರಮಾಣ ಕೃತಿಗಳು ಅಂತ ಹೇಳಬೇಕಾಗತ್ತೆ. ಇತಿಹಾಸದಲ್ಲಿ ನನಗೆ ಇಂತಿಂಥ ಲೇಖಕರು ಬರೆದಿರೋ ಕೃತಿಗಳು ಪ್ರಮಾಣ ಕೃತಿಗಳು ಅಂತ ಹೇಳಬೇಕಾಗತ್ತೆ. ಅಂದರೆ ನಾವು ನಮ್ಮ ಪ್ರಮಾಣವನ್ನು ನಿಶ್ಚಯ ಮಾಡಿಕೊಳ್ಳದೆ ನಾವು ಸಾಹಿತ್ಯದಲ್ಲಿ ಯಾವುದೇ ರೀತಿಯ ಸ್ವವನ್ನು ಸಂಪೂರ್ಣವಾಗಿ ವ್ಯಾಖ್ಯಾನ ಮಾಡಲು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಧರ್ಮಪಾಲ್ ಅವರು ಬರೆದಿರುವ ಬ್ಯೂಟಿಫುಲ್ ಟ್ರೀ, ಸುಂದರವಾದ ಮರ ಅನ್ನುವ ಪುಸ್ತಕ ಇದೆಯಲ್ಲ, ಅದು ಬ್ರಿಟಿಷರು ಬರೋಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಎಲ್ಲ ಜಾತಿ ಎಲ್ಲ ಕುಲದವರಿಗೂ ಶಿಕ್ಷಣವನ್ನು ಗುರುಕುಲಗಳಲ್ಲಿ, ನಮ್ಮ ವೀರಶೈವ ಲಿಂಗಾಯತ ಸಂಸ್ಥೆಗಳಲ್ಲಿ, ಬ್ರಾಹ್ಮಣರು ನಡೆಸೋ ಸಂಸ್ಥೆಗಳಲ್ಲಿ, ಶೆಟ್ಟರು ನಡೆಸೋ ಸಂಸ್ಥೆಗಳಲ್ಲಿ, ಮರಳುವಾಡಿಗಳು ಅಂತ ಕರೀತಾ ಇದ್ರು, ಮರಳುವಾಡಿಗಳಲ್ಲಿ ಕಲಿಸ್ತಾ ಇದ್ರು. ಮರಳ ಮೇಲೆ ಅಕ್ಷರ ತಿದ್ದಿಸ್ತಾ ಇದ್ರು, ಮರಳುವಾಡಿ ಅಂತ ಹೇಳ್ತಾರೆ ಅದಕ್ಕೆ. ಅದ್ರ ಮೇಲೆ ತಿದ್ದಿಸ್ತಾ ಇದ್ರು ಅನ್ನೋ ದಾಖಲೆಯನ್ನು ಅವರು ಬ್ರಿಟಿಷ್ ರೆಕಾರ್ಡ್ಸ್ ಇಂದ ಕೊಡ್ತಾರಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಮಾತನಾಡುವಾಗ ಧರ್ಮಪಾಲ್ ನಮಗೆ ಸ್ವ ಆಗ್ತಾರೆ, ಧರ್ಮಪಾಲ್ ಲಿಟ್ರೇಚರ್ ನಮಗೆ ಪ್ರಮಾಣ ಆಗುತ್ತೆ. ಹೀಗೆ ಸ್ವಕಲ್ಪನೆಯನ್ನು ನೀವು ನಿನ್ನೆಯಿಂದ ಮಾತಾಡಿದ್ರಿ, ಅದಕ್ಕೆ ನಾನಿವಾಗ ಜೋಡಿಸಿರೋದು ಏನಪ್ಪ ಅಂದರೆ ಪ್ರಮಾಣ ಅನ್ನೋ ಕಾನ್ಸೆಪ್ಟ್ ಅಷ್ಟೆ. ಯಾವುದು ನನಗೆ ಭಾರತೀಯವೋ, ಯಾವುದು ನನಗೆ ಈ ನೆಲದ ಬೇರು ಅನ್ನೋದು ಯಾರಲ್ಲೇ ಬಂದಿರಲಿ, ಇವಾಗ ಹೇಳಿರುವಂಥ ಯಾರನ್ನ ನಾನು ಖಂಡಿಸಿದೆ, ಆ ಲೇಖಕರಲ್ಲಿ ಬಂದಿದ್ರೆ ಆ ಪೋರ್ಷನ್ಸ್ ಕೂಡ ನನಗೆ ಬೇಕು, ಅದಲ್ಲದ ಪೋರ್ಷನ್ಸ್ ನನಗೆ ಬೇಡ ಅಷ್ಟೇನೆ. ಯಾರನ್ನು ದೂರೀಕರಿಸುವ ಮಾತಿಲ್ಲ, ದೂರವಿಡುವ ಮಾತಿಲ್ಲ. ಹಾಗೆಂದು ಮುಲಾಜಿಗೆ ಒಳಗಾಗಿ ಅವರನ್ನ ಹತ್ರ ಮಾಡಿಕೊಳ್ಳೋ ಪ್ರಶ್ನೆನೂ ಇಲ್ಲ. ನನಗೆ ಆಧಾರ ನನ್ನ ಭಾರತ, ನನಗೆ ಆಧಾರ ನನ್ನ ಹಿಂದೂ ಧರ್ಮ, ನನಗೆ ಆಧಾರ ನನ್ನ ಸಂಸ್ಕೃತಿ. ಅದನ್ನು ಮೆಚ್ಚುವ, ಅದರ ದೋಷಗಳನ್ನು ಮನೆಯ ಒಳಗಿನವರಾಗಿ ಇದ್ದುಕೊಂಡು ನನಗೆ ವಿವೇಕಾನಂದರಂತೆ ಯಾರು ತೋರಿಸ್ಕೊಡ್ತಾರೋ ಅವರು ನನಗೆ ಪ್ರಮಾಣ. ಇದು ಪ್ರಮಾಣ. ಹಿಂದೂಗಳನ್ನು ವಿವೇಕಾನಂದರಷ್ಟು ಯಾರು ಬೈದಿದ್ದಾರೆ? ಸಿಕ್ಕಾಪಟ್ಟೆ ಬೈದಿದ್ದಾರೆ ವಿವೇಕಾನಂದರು. ಅದು ಮನೆಗಳಲ್ಲಿ ವಿವೇಕಾನಂದರನ್ನ ಯಾಕೆ ಇಟ್ಕೊಳ್ತೀವಿ? ನಮ್ಮನ್ನು ಚೆನ್ನಾಗಿ ಬೈದು ಉದ್ಧಾರ ಮಾಡ್ತಿದ್ದಾರೆ ವಿವೇಕಾನಂದರು. ಬೈದು ಉದ್ಧಾರ ಮಾಡೋರು ಬೇಕು, ಬೈದು ಆತ್ಮವಿಶ್ವಾಸ ಕುಗ್ಗಿಸುವ ಸಾಹಿತ್ಯ ನಮಗೆ ಬೇಕಾಗಿಲ್ಲ. ಇದು ಸ್ವಾದ ನನ್ನ ಮಟ್ಟಿಗಿನ ವ್ಯಾಖ್ಯಾನ. ಇದನ್ನು ನಾನು ಹಿಂದಿಯಲ್ಲಿ, ಮರಾಠಿಯಲ್ಲಿ ಅಥವಾ ನನಗೆ ತಿಳಿದಿರೋ ಸಂಸ್ಕೃತದಲ್ಲಿ ಇರೋ ಅನೇಕ ವಿಚಾರಗಳ ಮೂಲಕ ವಿಸ್ತರಿಸಬಲ್ಲೆ. ಆದರೆ ಇದು ನನ್ನ ಉಪನ್ಯಾಸವಲ್ಲ, ಇದು ಸಮಾರೋಪ ಭಾಷಣವಾದ್ರಿಂದ ಇಷ್ಟು ವಿಚಾರವನ್ನು ನಾನು ಹೇಳಿದಾಗ ಯಾಕೆ ಸಾಹಿತ್ಯದಲ್ಲಿ ಮತ್ತೆ ಮತ್ತೆ ಕುವೆಂಪು ಅಥವಾ ಬೇಂದ್ರೆ ಅಥವಾ DVG ಅವರ ಸಾಹಿತ್ಯ ಎಷ್ಟು ಮಟ್ಟಿಗೆ ಚರ್ಚೆ ಆಗಬೇಕಾಗಿತ್ತು ಅಷ್ಟು ಆಗ್ತಾ ಇಲ್ಲ, ಅಥವಾ ಒಳ್ಳೊಳ್ಳೆ ಕವಿಗಳ ಸಾಹಿತ್ಯ ಕಾದಂಬರಿಗಳು ಯಾಕೆ ಚರ್ಚೆ ಆಗ್ತಿಲ್ಲ ಅಂದರೆ ಅಲ್ಲಿ ಸ್ವ ಮತ್ತು ಪ್ರಮಾಣದ ಬಗ್ಗೆ ನಮ್ಮ ಚಿತ್ತಭಿತ್ತಿಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಉಂಟಾಗಿರುವಂಥ ಅನೇಕ ರೀತಿಯ ಗೊಂದಲಗಳು ಕಾರಣ. ಆ ಗೊಂದಲಗಳನ್ನು ಮೂಡಿಸಿರುವ ವಿಶ್ವವಿದ್ಯಾಲಯ ವ್ಯವಸ್ಥೆಗಳು, ಶೈಕ್ಷಣಿಕವಾದ ವ್ಯವಸ್ಥೆಗಳು, ಸಾಹಿತ್ಯ ವಿಮರ್ಶೆಯ ವ್ಯವಸ್ಥೆಗಳು ಅದಕ್ಕೆ ಕಾರಣ. ಇದು ಇಂಡಿವಿಜುವಲಿ ಯಾರದ ಬಗ್ಗೆ ಹೇಳ್ತಿರೋ ಮಾತು ಅಂತಲ್ಲ ಇದು. ಅವರೆಲ್ಲರೂ ನಮ್ಮ ಆತ್ಮೀಯರಾದ್ರಿಂದ ಅನೇಕರು ಬದುಕಿದ್ದಾರೆ, ಅನೇಕರ ಜೊತೆ 16 ಗಂಟೆ ಸಮಯ ಕಳೆದಿದ್ದೀನಿ, ಮುಂದೆ ಕೂಡ ಸಮಯ ಕಳೆಯೋನಿದ್ದೀನಿ ನಾನು. ಆದರೆ ಸ್ವ ಅಂತ ಹೇಳಿದ್ರೆ ಹೀಗಿರುತ್ತೆ, ಮತ್ತು ಅದಕ್ಕೆ ಪ್ರಮಾಣದ ಅವಶ್ಯಕತೆ ಇರುತ್ತೆ. ಪ್ರಮಾಣದ ಅವಶ್ಯಕತೆ ಇಲ್ಲದೆ ಭಾರತೀಯ ಸಾಹಿತ್ಯ ಶಾಸ್ತ್ರವೂ ಮಾತಾಡಲ್ಲ, ಭಾರತೀಯ ಕಾವ್ಯಶಾಸ್ತ್ರವೂ ಮಾತಾಡಲ್ಲ, ಭಾರತೀಯ ಧರ್ಮಶಾಸ್ತ್ರವೂ ಮಾತಾಡಲ್ಲ, ದರ್ಶನವೂ ಶಾಸ್ತ್ರವೂ ಮಾತಾಡಲ್ಲ. ಹೀಗೆ ಗುಹೇಶ್ವರ ನೀನೊಬ್ಬನೇ ಅಪ್ರಮಾಣು, ಮಿಕ್ಕಂತ ನಾವೆಲ್ಲರೂ ಪ್ರಮಾಣಕ್ಕೆ ಬದ್ಧರು ಅಂತ ಹೇಳಿ ಆ ಅಲ್ಲಮ ಪ್ರಭುವಿಗೆ ನಮಸ್ಕಾರ ಮಾಡಿ ಆಭಾಸಾಪಾದವರು ಮುಂದೆ ಕೂಡ ಈ ಥರ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡಲಿ.
ನನ್ನನ್ನು ಕರೀಲಿ, ಮುಂದಿನ ಸೀಟಲ್ಲಿ ಕೂತ್ಕೊಂಡು ಮುಂದೆ ಅಲ್ಲಿ ಕೆಳಗಡೆ ಕೂತ್ಕೊಂಡು ಉಪನ್ಯಾಸವನ್ನು ಕೇಳಿಸ್ಕೊಳ್ತೀನಿ ಅಂತ ಹೇಳಿ ತಮಗೆಲ್ಲ ಶಿರಬಾಗಿ ವಂದಿಸಿ ನಮಸ್ಕಾರ ಹೇಳಿ ಮುಗಿಸ್ತೀನಿ ನನ್ನ ಮಾತನ್ನು. ತೂಕವಾದದ್ದು ವೇಗವಾಗಿ ಸಾಗಲಾರದು. ತೂಕವಾದ ಸಾಹಿತ್ಯ ನಿಧಾನವಾಗಿಯೇ ಚಲಿಸಿ ಜನಮಾನಸವನ್ನು ತಲುಪಬಲ್ಲದು. ಅದು ದೀರ್ಘಕಾಲ ಜನಮಾನಸದಲ್ಲಿ ಉಳಿಯಬಲ್ಲದ್ದು ಕೂಡ. ಸ್ವತ್ವಯುತವಾದದ್ದು ಸತ್ವದಿಂದ ಕೂಡಿ ತೂಕ ಪಡೆದುಕೊಳ್ಳುತ್ತದೆ ಅನ್ನುವಂತಹ ಹಲವಾರು ವಿಚಾರಗಳನ್ನು ಹೇಳ್ತಾ ಸ್ವಗೆ ಪ್ರಮಾಣವೇ ಆಧಾರ ಎನ್ನುವುದನ್ನು ನಿರೂಪಿಸಿದಂತಹ ಡಾಕ್ಟರ್ ಜಿ.ಬಿ. ಹರೀಶ್ ಅವರಿಗೆ ಈ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಈ ಸಮಾರೋಪ ಸಮಾರಂಭಕ್ಕೆ ವಂದನಾರ್ಪಣೆಯನ್ನು ಸಲ್ಲಿಸಲಿದ್ದಾರೆ ಶ್ರೀ ರುದ್ರೇಶ್, ಅಧಿವೇಶನದ ಸಂಚಾಲಕರು. ನಮಸ್ತೆ. ನಿನ್ನೆಯಿಂದ ಇಲ್ಲಿಯ ತನಕ ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಅಧಿವೇಶನದಲ್ಲಿ ಬಂದಂಥ ಎಲ್ಲ ಸ್ವತ್ವಕ್ಕೆ ಸಂಬಂಧಪಟ್ಟಂಥ ಈ ವರ್ಷದ ಒಂದು ಚರ್ಚೆ ಏನಿದೆ, ಇದು ಅಭೂತಪೂರ್ವ ಯಶಸ್ವಿ ಕಾರಣಕ್ಕೆ ನಾವೆಲ್ಲರೂ ಕಾರಣ ಅಂತ ನಾನು ಹೇಳಿ, ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಯಾರ್ಯಾರು ನಮಗೆ ಸ್ಪಂದಿಸಿದ್ದಾರೆ ಅವರಿಗೆಲ್ಲ ಒಂದು ಧನ್ಯವಾದ ಹೇಳುವಂಥ ಸಮಯ ನನಗೆ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಇವತ್ತು ಅತ್ಯುತ್ತಮವಾದಂಥ ಒಂದು ಭಾಷಣವನ್ನು ಮಾಡಿ ಸಾಹಿತ್ಯದ ಬಗ್ಗೆ ನಮ್ಮನ್ನೆಲ್ಲ ಜಾಗೃತಿ ಮಾಡಿದಂಥ ಡಾಕ್ಟರ್ ಜಿ.ಬಿ. ಹರೀಶ್ ಅವರಿಗೆ ಮನ ತುಂಬಿ ನಾನು ಹೃದಯಾಂತರದಿಂದ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಎರಡನೇದಾಗಿ 2 ದಿನ ಇದ್ದು ನಮ್ಮ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ನಮ್ಮ ಎಸ್.ಜಿ. ಕೋಟೆಯವರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸ್ನೇಹಿತರು, ನಮ್ಮ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾದಂಥ ಶ್ರೀಯುತ ವಾಮದೇವಪ್ಪನವರು ಇವತ್ತು ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡೋದ್ರಿಂದ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಈ ಒಂದು ಕಾರ್ಯ ಯಶಸ್ವಿ ಆಗಬೇಕಾದ್ರೆ ನಮಗೆ ದಾವಣಗೆರೆ ಮಹಾಜನತೆ ಅನೇಕ ರೀತಿಯಲ್ಲಿ ನಮಗೆ ಸಹಕರಿಸಿದ್ದಾರೆ. ಆ ಸಹಕರಿಸಿದಂಥ ಎಲ್ಲ ಮಾನೀಯರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಕೈ ಜೋಡಿಸಿದ್ರು ಅವರೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಅಧಿವೇಶನದಲ್ಲಿ ನಮ್ಮ ಅನೇಕ ರೀತಿಯ ಕೆಲಸವನ್ನು ಮಾಡಿದ್ದಾರೆ. ಕೆಲವರು ವಿದ್ಯಾರ್ಥಿಗಳು ಬಂದರು, ಸ್ವಾಗತ ಮಾಡುವಂಥ ಒಂದು ನೃತ್ಯದಲ್ಲಿ ಭಾಗವಹಿಸಿದರು, ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು, ಮತ್ತು ಬೇರೆ ಬೇರೆ ನೃತ್ಯಗಳನ್ನು ಮಾಡಿದರು. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾಧ್ಯಮ ಮಿತ್ರರು ನಿನ್ನೆಯಿಂದ ನಡೆದಂಥ ಎಲ್ಲ ವಿಷಯಗಳನ್ನು ಭಾಳ ಯಥಾವತ್ತಾಗಿ ಪ್ರಕಟ ಮಾಡಿ ಜನತೆಯನ್ನು ಜಾಗೃತಿ ಮಾಡುವಂಥ ಒಂದು ಈ ಅಧಿವೇಶನದ ಉದ್ದೇಶ ಏನಿತ್ತು ಅದನ್ನು ಅಕ್ಷರಶಃ ಯಶಸ್ವಿಗೊಳಿಸಿದರೆ ಅನ್ನೋ ಕಾರಣದಿಂದ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇವತ್ತು ನಮ್ಮ ಅನೇಕ ರೀತಿಯಲ್ಲಿ ಬಸ್ಸುಗಳ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಕಡೆ ವಸತಿ ವ್ಯವಸ್ಥೆ ಇರ್ಬೋದು, ಮನೆಗಳ ವ್ಯವಸ್ಥೆ ಇರ್ಬೋದು, ಇವರೆಲ್ಲರೂ ಆತ್ಮೀಯತೆಯಿಂದ ಮನೆಗಳಿಗೆ ಸ್ವಾಗತ ಮಾಡಿ ನಮ್ಮ ಅತಿಥಿಗಳನ್ನ ಉಳಿಸ್ಕೊಂಡಿದ್ದಾರೆ. ಬೇರೆ ಬೇರೆ ಜಾಗದಲ್ಲಿ ನಮಗೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಎಲ್ಲ ವ್ಯವಸ್ಥಾಪಕ ನಮಗೆ ಮಾಡಿಕೊಟ್ಟಂಥವ್ರಿಗೆ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಂದನಾರ್ಪಣೆಯನ್ನು ಸಮರ್ಪಿಸಿದಂತಹ ಶ್ರೀ ರುದ್ರಯ್ಯ ಅವರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಈಗ ವಂದೇ ಮಾತರಂನೊಂದಿಗೆ ಈ ಒಂದು ಅಧಿವೇಶನ ಸಮಾಪ್ತಿಗೊಳ್ಳಲಿದೆ. ಇದನ್ನು ಸಂಪನ್ನಗೊಳಿಸಲು ಬರುತ್ತಿದ್ದಾರೆ ಕುಮಾರಿ ಶ್ರೀಲಕ್ಷ್ಮಿ ಮಠದ ಮೂಲೆ ಇವರು. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರ सुहासिनीं सुमधुरभाषिणीं सुखदां वरदां मातरं वन्दे मातरम्
सुष्मितां भूषितां धरणीं भरणीं मातरं वन्दे मातरं वन्दे मातरं वन्दे मातरं। भारत माता की जय।